ಸುರಕ್ಷಿತವಾಗಿ ಕಾಡಿಗೆ ಸ್ಥಳಾಂತರಿಸಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಂಟ್ವಾಳ ತಾಲೂಕಿನಲ್ಲಿ 13.5 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಮೊದಲ ಬಾರಿಗೆ ಸುರಕ್ಷಿತವಾಗಿ ರಕ್ಷಿಸಿದ ಸಾಧನೆ ಇವರದ್ದಾಗಿದೆ. ಅಲ್ಲದೆ ಹಾವುಗಳ ಮೊಟ್ಟೆಗಳಿಗೆ ಕೃತಕ ಕಾವು ನೀಡಿ 950ಕ್ಕೂ ಹೆಚ್ಚು ಹಾವು ಮರಿಗಳನ್ನು ಯಶಸ್ವಿಯಾಗಿ ಹೊರತಂದು ಪುನರ್ಜೀವನ ನೀಡಿದ ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಇವರು ಹಾವುಗಳಷ್ಟೇ ಅಲ್ಲದೆ ಜಿಂಕೆ, ಮುಳ್ಳುಹಂದಿ, ನವಿಲು, ಗೂಬೆ, ಆಮೆ, ಕಾಡು ಮೊಲ, ಕಾಡು ಹಂದಿ, ಚಿರತೆ ಸೇರಿದಂತೆ ಅನೇಕ ವನ್ಯಜೀವಿಗಳನ್ನು ರಕ್ಷಿಸಿ ಚಿಕಿತ್ಸೆ ನೀಡುವ ಮೂಲಕ ಜೀವ ಸಂರಕ್ಷಣೆಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಶಾಲೆಗಳು, ಕಾಲೇಜುಗಳು, NSS ಶಿಬಿರಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ 255ಕ್ಕೂ ಹೆಚ್ಚು ಪರಿಸರ ಮತ್ತು ಹಾವುಗಳ ಅರಿವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಇವರ ಅಮೋಘ ಸೇವೆಯನ್ನು ಗುರುತಿಸಿ ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಮಿತ್ರ ಪ್ರಶಸ್ತಿ ಹಾಗೂ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಪರಿಸರ ಪ್ರೇಮಿ ಗೌರವ ನೀಡಿ ಸನ್ಮಾನಿಸಲಾಗಿದೆ. ವನ ಮಹೋತ್ಸವ, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಪರಿಸರ ಸಂರಕ್ಷಣಾ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತು ಸಮಾಜಕ್ಕೆ ಮಾದರಿಯಾಗಿರುವ ಶ್ರೀ ಕಿರಣ್ ಪಿಂಟೋ ಅವರು ನಿಜಕ್ಕೂ ಯುವ ಜನತೆಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಇಂತಹ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿ ಉಳಿವಿಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಶ್ರೀ ಝೇವಿಯರ್ ಕಿರಣ್ ಪಿಂಟೋ ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರ ಅಮೂಲ್ಯ ಸಂದೇಶ ಮತ್ತು ಮಾರ್ಗದರ್ಶನವನ್ನು ನೀಡುವಂತೆ ಸಾದರ ಆಹ್ವಾನಿಸುತ್ತೇನೆ. ಧನ್ಯವಾದಗಳು. ಹಾಗೂ ನಮ್ಮ ಅರಣ್ಯ ಅಧಿಕಾರಿಯಾದಂತಹ ಸರ್ ಹಾಗೂ ಶಿಕ್ಷಕ ರಕ್ಷಕದ ಅಧ್ಯಕ್ಷರೇ ಹಾಗೂ ಎಲ್ಲ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೋಗಿ ಎಲ್ಲರಿ ಹೇಗಿದ್ದೀರಿ ಎಲ್ಲರೂ? ಓಕೆ, ಚೆನ್ನಾಗಿದ್ದೀರಲ್ವಾ? ಆ್ಯಕ್ಟಿವ್ ಅಲ್ವಾ? ಎಂತ ಸುಸ್ತಾಯ್ತಾ ಬೆಳಿಗ್ಗೆಯಿಂದ ಕೇಳಿ ಇಲ್ಲ ಅಲ್ವಾ? ಓಕೆ, ಇವಾಗ ನಿಮಗೆ ಉಪಹಾರವನ್ನು ಕೊಟ್ಟಿದ್ದಾರಲ್ವಾ? ತುಂಬ ಚೆಂದ ಇತ್ತಲ್ಲ? ಕರೆಕ್ಟಾಗಿ ಎಲ್ಲರೂ ನೀವು ಉಪಹಾರವನ್ನು ತಗೊಂಡಿದ್ದೀರಿ ಅಲ್ವಾ? ಈಗ ನಾನು ಈ ಪರಿಸರದ ಬಗ್ಗೆ ಎಲ್ಲ ಮಾತಾಡುವಾಗ ಒಂದು ಒಳ್ಳೆ ನಿದ್ದೆ ಬರೋ ಚಾನ್ಸಸ್ ಉಂಟಾ? ಇಲ್ವಾ? ವೆರಿ ಗುಡ್, ಹುಷಾರಿದ್ದೀರಿ ನೀವು. ಓಕೆ, ಪರಿಸರದ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಡೈರೆಕ್ಟಾಗಿ ವನ್ಯಜೀವಿಗಳ ಬಗ್ಗೆ ಮಾತಾಡುವ, ಆಯಿತಾ? ಪರಿಸರದ ಬಗ್ಗೆ ಸ್ವಲ್ಪ ಮಾತಾಡುವ. ಈಗ ಈ ಚಿಕ್ಕದಾದಂತಹ ಜಿರಳೆ, ಎಕ್ಕಲೆ ನೋಡಿದ್ದೀರಾ? ಪರಿಚಯ ಉಂಟಲ್ವ? ಅದು ಯಾವುದಕ್ಕೆ ಹೆದರ್ತದೆ? ಜಿರಳೆ ಯಾವುದಕ್ಕೆ ಹೆದರ್ತದೆ? ಗೊತ್ತೇ ಇಲ್ವಾ? ಹಲ್ಲಿಗೆ ಹೆದರ್ದಿಲ್ವಾ? ಹಲ್ಲಿ ಯಾವುದಕ್ಕೆ ಹೆದರ್ತದೆ? ವೆರಿ ಗುಡ್. ಬೆಕ್ಕು ಯಾವುದಕ್ಕೆ ಹೆದರ್ತದೆ? ವೆರಿ ಗುಡ್. ನಾಯಿ ಯಾವುದಕ್ಕೆ ಹೆದರ್ತದೆ? ನಾಯಿ ಅದರ ಓನರಿಗೆ ಹೆದರ್ತದೆ, ಹೌದಾ ಅಲ್ವಾ? ಅದರ ಓನರ್ ಯಾರಿಗೆ ಹೆದರ್ತಾರೆ? ಅಲ್ಲ, ಅವರ ಹೆಂಡತಿಗೆ. ಅವರ ಹೆಂಡತಿದಾರಲ್ಲ, ಅದೇ ಎಕ್ಕಲೆ ಉಂಟಲ್ಲ ಜಿರಳೆ, ಅದಕ್ಕೆ ಹೆದರ್ತಾರೆ, ಹೌದಾ ಅಲ್ವಾ? ಹೌದಾ ಅಲ್ವಾ? ನನ್ನ ಪ್ರಶ್ನೆ, ನೀವು ಯಾರಿಗೆ ಹೆದರ್ತೀರಿ ಅಂತೇಳಿ. ಯಾರಿಗೆ ಹೆದರ್ತೀರಿ? ವೆರಿ ಗುಡ್. ಅಪ್ಪ ಅಮ್ಮನಿಗೆ, ಮತ್ತೆ ಟೀಚರ್ಸ್ಗಳಿಗೆ. ನೆಕ್ಸ್ಟ್, ಯಾರಿಗೆ ಅತಿ ಹೆಚ್ಚು ನೀವು ಹೆದರ್ತೀರಿ? ಓಕೆ, ಅದು ಸರ್ ಬಿಟ್ಟು. ಓಕೆ, ಸರ್ ಬಿಟ್ಟು ಯಾರನ್ನ ಹೆದರ್ತೀರಾ? ನನಗೆ ಇನ್ನೂ ಪಾಯಿಂಟ್ಸ್ ಬಂದಿಲ್ಲ ನಿಮ್ದು ಹೋಗಕ್ಕೆ. ಇನ್ನೂ ಜಾಸ್ತಿ ಯಾರಿಗೆ ಹೆದರ್ತೀವಿ? ಹಾವುಗಳಿಗೆ ಹೆದರ್ತಾರೆ ಅಲ್ವಾ? ಮತ್ತೆ ಯಾರು ಹೆದರ್ದಿಲ್ವಾ? ಎಲ್ಲ ಸುಳ್ಳು ಹೇಳುದು ಅಂತೇಳಿ ಅಲ್ವಾ? ನಾನು ಹೆದರ್ತೇನೆ, ಎಲ್ಲರೂ ಹೆದರ್ತಾರೆ, ಹೌದಾ ಅಲ್ವಾ? ಹೌದಾ ಅಲ್ವಾ? ಎಲ್ರಿಗೂ ಸಮಸ್ಯೆ ಇರುವುದುಂಟಲ್ವಾ? ಆಕ್ಚುಲಿ ಹಾವಿನಲ್ಲಿ ಅಲ್ಲ, ಹಾವಿನಲ್ಲಿ ಇರುವಂತಹ ಹೆದರಿಕೆ ಉಂಟಲ್ವಾ, ಅದು ಸಮಸ್ಯೆ. 90% ಜನರು ಸಾಯುವುದು ಹಾವಿನ ಹೆದರಿಕೆ. ಯಾಕೆ ಅಂತ ಹೇಳ್ತೇನೆ, ಹಾವಿನಲ್ಲಿ ವಿಷ ಇಲ್ಲ. ಹಾವಿನಲ್ಲಿ ನೀವು ಕೇಳಿದಿರಾ? ಹಾವಿನಲ್ಲಿ ಪಾಯ್ಸನ್ ಉಂಟಂತ ಹೇಳ್ತಾರೆ, ಕೇಳಿದಿರಾ? ಹಾವಿನಲ್ಲಿ ಪಾಯ್ಸನ್ ಇಲ್ಲ. ಹಾವಿನಲ್ಲಿ ಇರುವಂಥದ್ದು ವೆನಮ್.
ನಂಜು ಅಂತ ಹೇಳ್ತೇವೆ ನಾವು, ಅದಕ್ಕೆ ವಿಷ ಅಲ್ಲ. ಈಗ ನಂಜಿಗೆ ಮತ್ತೆ ನಿಮಗೆ ಪಾಯ್ಸನ್ಗೆ ಮತ್ತೆ ವೆನಮ್ಗೆ ಡಿಫ್ರೆನ್ಸ್ ಹೇಳ್ತೇನೆ. ಈಗ ವೆನಮ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯೊಳಗಡೆ ಹೋದ್ರೆ ಮನುಷ್ಯರು ಸಾಯುವುದಿಲ್ಲ. ನಮ್ಮ ಡೈರೆಕ್ಟ್ ನಮ್ಮ ರಕ್ತಕ್ಕೆ ತಾಗಿದ್ರೆ ಅಲ್ಲಿ ಏನಾದರೂ ಎಲರ್ಜಿಯನ್ನು ಸೃಷ್ಟಿ ಮಾಡಿ ನಮ್ಮ ದೇಹಕ್ಕೆ ಅನಾರೋಗ್ಯ ಅಥವಾ ನ್ಯೂನ್ಯತೆ ಆಗುವಂಥದ್ದಕ್ಕೆ ಹೇಳೋದು ವೆನಮ್. ಅದೇ ಪಾಯ್ಸನ್ ಅಂತ ಹೇಳಿದ್ರೆ ಎಂತ ಗೊತ್ತುಂಟಾ, ಪಾಯ್ಸನ್ ನಮ್ಮ ಹೊಟ್ಟೆಯ ಒಳಗಡೆ ಹೋದ್ರೆ ಮನುಷ್ಯರು ಸಾಯ್ತಾರೆ ಅಲ್ವಾ, ಮತ್ತು ಪಾಯ್ಸನ್. ಬಟ್ ಅದೇ ಹಾವಿನಲ್ಲಿರುವಂಥ ವೆನಮನ್ನು ನಾವು ನಮ್ಮ ಹೊಟ್ಟೆ ಒಳಗಡೆ ಸೇವಿಸಿದ ಮನುಷ್ಯರು ಸಾಯುವುದಿಲ್ಲ. ಅದು ಪ್ರೋಟೀನ್, ಇನ್ನೂ ಹೆಲ್ತಿ ಆಗ್ತಾರೆ. ಅರ್ಥ ಆಯ್ತಾ? ಎಸ್, ಹಾಗಾದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಪರವಾಗಿಲ್ಲ. ಅದರ ಬಗ್ಗೆ ಮತ್ತೆ ಮಾತಾಡೋದು. ಈಗ ನಾವು ಮುಖ್ಯವಾಗಿ ಇಲ್ಲಿ ಬದುಕಿ ಇರಲಿಕ್ಕೆ ಎಂತ ಕಾರಣ ಸರ್ ನಿಮಗೆ ಆಲ್ರೆಡಿ ಹೇಳಿದ್ದಾರೆ. ಮುಖ್ಯವಾಗಿ ನೀವು ಇಲ್ಲಿ ಇದ್ದೀರಿ ಅಂತ, ಬದುಕಿದ್ದೀರಾ ಅಂತ ಏನು ಕಾರಣ? ವೆರಿ ಗುಡ್, ಆಕ್ಸಿಜನ್. ಮತ್ತೆ ಅದೇ ಆಹಾರ ಇಲ್ಲದೆ 15 ದಿವಸ ಬದುಕುವುದಂತೆ, ನೀರಿಲ್ಲದೆ 4 ದಿವಸ, ಆಕ್ಸಿಜನ್ ಇಲ್ಲದೆ 5 ನಿಮಿಷ ಬದುಕಲಿಕ್ಕೆ ಆಗುದಿಲ್ಲ, ಗೊತ್ತುಂಟಲ್ವಾ? ಅದರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಸರ್ ಹೇಳಿದ್ದಾರೆ, ಅದಕ್ಕೋಸ್ಕರ ಜಾಸ್ತಿ ಹೇಳುವುದಿಲ್ಲ. ಈಗ ಈಗ ನಮಗೆ ಯಾವುದು ಕಾಲ, ಎಷ್ಟು ಕಾಲ ಉಂಟು ನಮಗೆ? ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ. ಈಗ ನಾನು ಹೇಳುವಂಥದ್ದು ಎಷ್ಟು ಕಾಲ ಗೊತ್ತುಂಟಾ? ಒಂದೇ ಕಾಲ. ಯಾವುದು ಗೊತ್ತುಂಟ? ಅದು ಪೋಪಿ ಕಾಲ. ನಾವು ಪೋಪಿ ಕಾಲದಲ್ಲಿ ಇದ್ದೇವೆ. ಯಾಕೆ ಗೊತ್ತುಂಟ? ಯಾವಾಗ ಮಳೆ ಬೀಳ್ತದೆ, ಯಾವಾಗ ಬಿಸಿಲು, ಯಾವಾಗ ಚಳಿ ಇಲ್ಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಡಿಲೀಟ್ ಆಗಿದೆ, ಹೌದಲ್ವಾ? ಯಾಕೆ ಇರ್ಬೋದು? ಒಂದು ಆಲೋಚನೆ ಮಾಡಿದ್ದೀರಾ ಯಾಕೆ ಈ ಥರ ಆಗಿದೆ? ಏನು ಸರ್ ನಿಮಗೆ ಆಲ್ರೆಡಿ ಯಾವಾಗ ಹೇಳಿದ್ದಾರೆ ಯಾಕೆ ಇರ್ಬೋದು? ವೆರಿ ಗುಡ್, ಮರ. ಈಗ ನಮ್ಮ ಇದರ ಡೇಟಾದ ಪ್ರಕಾರ ನಾವು ಮನುಷ್ಯರು ಆರೋಗ್ಯವಾಗಿ ಬದುಕಬೇಕಾದ್ರೆ 22ರಿಂದ 32% ಅರಣ್ಯ ಬೇಕು. ಇವಾಗ ಕಡಿಮೆ ಆಗಿದೆ. ಎಷ್ಟು ಗೊತ್ತಿರ್ಬೋದಾ? ಅರಣ್ಯ ಇಲಾಖೆಯವರ ಕಡತದಲ್ಲಿ ನೋಡಿದರೆ 20.5% ಅಂದರೆ ಒಂದು ಮೆನ್ಷನ್ ಆಗಿದೆ. ಬಟ್ 18%ಗಿಂತ ಡೌನ್ ಆಗಿದೆ. ಅಂದರೆ 18% ಉಂಟು, 22% ಅರಣ್ಯ ಬೇಕು. ಸೊ ಇದನ್ನು ಹೇಗೆ ವೃದ್ಧಿ ಮಾಡಬೇಕು? ವೃದ್ಧಿ ಮಾಡಲಿಕ್ಕೆ ಸಿಂಪಲ್, ಸರ್ ಹೇಳಿದ ಥರ ನೀವು ಗಿಡಗಳನ್ನು ನೆಡಬೇಕು ಅಷ್ಟೇ, ಆಯಿತಾ? ನೀವು ಇಷ್ಟು ಕೋಟಿ ರೂಪಾಯಿ ವ್ಯಾಲ್ಯೂ ಆಕ್ಸಿಜನ್ ಅನ್ನು ನೀವು ಫ್ರೀಯಾಗಿ ತಗೊಳ್ತಾ ಇದ್ದೀರಿ, ಹೌದಾ ಅಲ್ವಾ? ಯಾರಾದರೂ ಆಲೋಚನೆ ಮಾಡಿದ್ದೀರಾ? ಹಣ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಯಾರಾದರೂ ಹಣ ಕೊಟ್ಟು ಉಸಿರು ತಗೊಳ್ತಾ ಇದ್ದೀವಾ? ಇಲ್ಲ ಅಲ್ವಾ? ಯಾವಾಗ ನಾವು ಫ್ರೀಯಾಗಿ ನಮಗೆ ಸಿಗ್ತದೆ ಉಂಟಲ್ಲ, ಆವಾಗ ಅದರದ್ದು ವ್ಯಾಲ್ಯೂ ಇಲ್ಲ. ನೋಡಿ, ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಏನು ಮಾಡ್ತಾರೆ? ಅವರನ್ನು ಕೊಂಡೋಗಿ ಹಾಸ್ಪಿಟಲ್ಗೆ ಹೋಗಿ ಮಾಸ್ಕಿನ ಹಾಕ್ತಾರಲ್ಲ, ಎಂತ ಆಗ್ತಾರೆ? ಅದಕ್ಕೆ ಹಣ ಕೊಡೋದಿಲ್ವಾ ನೀವು? ಆ ಟೈಮಲ್ಲಿ ನಮಗೆ ಗೊತ್ತಿರೋದು. ಅವಾಗ ನಿಮಗೆ ಚಿನ್ನ ಬೇಕಂತ ಹೇಳಿದ್ರೆ ಅವ ಬೇಡ ಹೇಳ್ತಾನೆ. ಎಂತ ಬೇಕು ಅವನಿಗೆ? ಕಾರು ಬೇಕಾ, ಬಂಗಲೆ ಬೇಕಾ? ಬೇಡ, ಎಂತ ಬೇಕು? ಉಸಿರಾಡಲಿಕ್ಕೆ ಆಕ್ಸಿಜನ್. ಆ ಟೈಮಲ್ಲಿ ನಮಗೆ ಅರ್ಥ ಆಗೋದು ಅಂದರೆ ಆ ಟೈಮಲ್ಲಿ ಟೈಮ್ ಮೀರಿ ಇರ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಾಸ್ಟ್ ಸ್ಟೇಜಿಗೆ ಹೋಗುವಾಗ ನಮಗೆ ಅದರದ್ದು ಅರಿವು ಮೂಡುವಂಥದ್ದು. ಸೊ ನಾವು ಅಷ್ಟುವರೆಗೆ ಹೋಗೋದು ಬೇಡ. ಪ್ರತಿಯೊಬ್ಬರು ಗಿಡಗಳ ಮೇಲೆ ಇದರ ವ್ಯಾಲ್ಯೂ, ಒಂದು ಗಿಡದ ವ್ಯಾಲ್ಯೂ ಈಗ ನಿಮಗೆ ಕೊಟ್ಟರಲ್ಲ ಸರ್, ಅದರದ್ದು ಎಷ್ಟು ಇರ್ಬೋದು ಗೊತ್ತುಂಟ ನಮಗೆ? ಗಿಡದ ವ್ಯಾಲ್ಯೂ ಅಂದರೆ ಈಗ ಗಿಡ ಅದು ನೆಕ್ಸ್ಟ್ ಒಂದು 100 ವರ್ಷದ ಮರ ಇದ್ದರೆ ಅದರ ವ್ಯಾಲ್ಯೂ, ನಾನು ಹೇಳುವಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳ್ತದೆ 1 ಕೋಟಿ. ಹೇಗೆ? ಅದರಲ್ಲಿ ಬರುವಂಥ ಫುಡ್ಡಿಂದ ಅಲ್ಲ, ಅಂದರೆ ಅದರಲ್ಲಿ ಹಣ್ಣುಗಳು ಸಿಗ್ತದಲ್ಲ ಅದರಿಂದ ಅಲ್ಲ, ಅದರಲ್ಲಿ ಪೀಠೋಪಕರಣ ಮಾಡ್ತಾರೆ ಅದರಿಂದ ಅಲ್ಲ. ಸೊ ಅದರಲ್ಲಿ ಸಿಗುವಂಥ ಆಕ್ಸಿಜನ್ ಅದನ್ನು ಕನ್ಸಿಡರ್ ಮಾಡಿದರೆ 75 ಲಕ್ಷಕ್ಕಿಂತ 1 ಕೋಟಿ ತನಕ ಬೆಲೆ ಬರ್ತದೆ ಒಂದು ಮರ. ಅರ್ಥ ಆಯ್ತಾ? ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಕಾಸ್ಟ್ಲಿ ಎಷ್ಟು ಗಿಫ್ಟ್ ಕೊಡಬೇಕಾದ್ರೆ ಏನು ಕೊಡಬೇಕು? ಎಸ್, ಗಿಡ ಕೊಡಬೇಕು, ಮರ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನು ಅರಣ್ಯ ಇಲಾಖೆ ಅವರು ಒಳಗಡೆ ಆಗ್ತಾರೆ ಮರ ಕೊಡಲಿಕ್ಕೆ, ಗಿಡಗಳನ್ನು ನೆಡಬೇಕು, ಗೊತ್ತಾಯ್ತಾ? ಎಸ್. ಈಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಜಗಳ ಆಗಿ ಅವರು ಎಂತ ನಾಳೆ ಜಗಳ ಆಯಿತು, ಕೋಪದಲ್ಲಿ ಹೋಗ್ತಾರೆ. ಬಟ್ ನೀವು ನೆಟ್ಟಂತ ಗಿಡ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಇದೆಲ್ಲ ಇಲ್ಲ, ಜಗಳ ಎಲ್ಲ ಮಾಡಿದ್ರು, ಅದು ನಿಮಗೆ ಫ್ರೂಟ್ಸ್ ಕೊಡ್ತಾ ಇರ್ತದೆ. ಎಸ್. ಈಗ ನಮಗೆ ಮುಖ್ಯವಾಗಿ ಬದುಕಲಿಕ್ಕೆ ಗಿಡಗಳು ಬೇಕು, ಕರೆಕ್ಟಾ? ಸೊ ಈ ಗಿಡಗಳು ಬೆಳೆಯಬೇಕಾದರೆ ಇನ್ನೇನು ಬೇಕು ಗೊತ್ತುಂಟಾ? ಏನು? ಯಾಕೆ ನಾನು ಗಿಡಕ್ಕೆ ಜಾಸ್ತಿ ಒತ್ತು ಕೊಡ್ತೇನೆ ಅಂತ ಹೇಳಿದ್ರೆ, ನೀರನ್ನ, ಗಾಳಿಯನ್ನ, ನೆಲವನ್ನ ಎಲ್ಲ ಸಂರಕ್ಷಿಸುವುದು ಗಿಡ. ಅದರ ಬಗ್ಗೆ ಡಿಟೇಲ್ ಆಗಿ ಹೇಳುವುದಿಲ್ಲ, ಆಲ್ರೆಡಿ ನಿಮಗೆ ಸರ್ ಹೇಳಿದ್ದಾರೆ, ಅದಕ್ಕೋಸ್ಕರ. ಸೊ ಎಲ್ಲವನ್ನ ಸಂರಕ್ಷಿಸುವುದು ಗಿಡಗಳು. ಇನ್ನು ಗಿಡಗಳು ಬೆಳೆಯಬೇಕಾದ್ರೆ ಏನು ಬೇಕು? ಅಲ್ಲ, ಅದು ಬೇಕು, ಅದನ್ನೆಲ್ಲ ಸಂರಕ್ಷಣೆ, ಅದನ್ನು ಮರ ಕಂಟ್ರೋಲ್ ಮಾಡ್ತದೆ. ಬಟ್ ಮರಗಳು ಬೆಳೆಯಲಿಕ್ಕೆ ಏನಾಗಬೇಕು? ಇನ್ನೂ ಸಹ ಬೇಕು. ಏನು ಬೇಕು? ಪಕ್ಷಿಗಳು ಬೇಕು, ಕೀಟಗಳು ಬೇಕು, ಎಲ್ಲ ಜೀವಿಗಳು ಬೇಕು. ಆಣಸ ಬೇಕು, ಚಿರಕಸ ಬೇಕು, ಅಥವಾ ಚಿಕ್ಕ ಚಿಕ್ಕದಂಥ ಕೀಟಗಳು, ಅದು ಬೇಕು. ಮೇನ್ ಕೀಟಗಳು ಬೇಕು. ಯಾಕೆ ಗೊತ್ತುಂಟ? ಅಲ್ಲ, ಕೀಟಗಳು ಬಂದರೆ ಏನು ಮಾಡ್ತೀವಿ ನಾವೆಲ್ಲ? ಹೊಡೆದು ಸಾಯಿಸ್ತೇವಲ್ವಾ, ಹೌದಲ್ವಾ? ನೋಡಿ, ನಾವು ಆಹಾರ ತಿಂತಾ ಇರೋದು ಕೀಟ ಇದರಿಂದ. ಇದರಿಂದ ನಮಗೆ ಆಹಾರವಿಲ್ಲ. ಯಾವುದೇ ಗಿಡಗಳಲ್ಲಿ ಹಣ್ಣಾಗುವುದಿಲ್ಲ, ಗೊತ್ತುಂಟ ನಿಮಗೆ? ಯಾವುದೇ ಒಂದು ಫ್ಲವರ್ ಅದರಲ್ಲಿ ಹಣ್ಣಾಗಬೇಕಾದ್ರೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್, ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆದರೆ ಮಾತ್ರ ಅದು
ನಿಮಗೆ ಕಾಯಿ ಕೊಡ್ತದೆ, ಹಣ್ಣು ಕೊಡ್ತದೆ. ಎಸ್, ಹಾಗಿದ್ರೆ ಮಾತ್ರ ನಮಗೆ ಆಹಾರ. ಏನಂದರೆ ಇಲ್ವ, ನಾವು ಹೇಳಲಿಕ್ಕೆ ಸಿಂಪಲ್. ಕೀಟ, ಈಗ ನಮ್ಮ ಮನೆಗೆ ಕೀಟಗಳು ಬರ್ತವೆ, ಹೌದಲ್ವ? ನಾವು ಸಾಯಂಕಾಲ ಸ್ವಿಚ್ ಆನ್ ಮಾಡ್ತೀವಿ, ಹೌದಾ? ಸ್ವಿಚ್ ಆನ್ ಮಾಡಿದ ಕೂಡ ಏನಾಗ್ತದೆ, ಕೀಟಗಳು ಬರ್ತವೆ, ಬಂದು ರಕ್ತವನ್ನು ಹೀರಿಕೊಳ್ಳಿ ಕೂತ್ಕೊಳ್ತದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿವೆ? ಫ್ಯಾನ್, ಹಲ್ಲಿಗಳಿವೆ, ಲಿಸರ್ಟ್ಸ್ ಇದೆ. ಆ ಲಿಸರ್ಟ್ಸ್ಗಳಿಗೆ ಕೆಲವು ಹಿಡಿಲಿಕ್ಕೆ ಆಗುದಿಲ್ಲ, ಈ ಪಾಂತೆಗಳನ್ನು ಅಥವಾ ಚಿಕ್ಕ ಚಿಕ್ಕ ಕೀಟಗಳನ್ನು. ಅವಾಗ ಏನಿದೆ, ಸ್ಪೈಡರ್ ಇದೆ, ವೆಬ್ ಮಾಡಿ ಹಿಡಿತದೆ. ನಿಮ್ಮ ಮನೆಯಲ್ಲಿ ಹಲ್ಲಿ ಸ್ಪೈಡರ್ ಇದ್ದರೆ ನೀವು ಹೆಲ್ತಿಯಾಗಿದ್ದೀರಿ ಅಂದರೆ ಅರ್ಥ. ಬಟ್ ಈಗೇನು ಮಾಡ್ತಾರೆ, ನಮಗೆ ಹಲ್ಲಿ ಬರಬಾರ್ದು, ಫಸ್ಟಿಗೆ ಎಂತ ಮಾಡ್ತಾರೆ, ಇಂಥ ಪೆಸ್ಟಿಸೈಡ್ಸ್ ಕೊಂಡೋಗಿ ಹಲ್ಲಿಗೆ ಹಾಕ್ತಾರೆ, ಗೋಡೆಗೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ ಅಲ್ವಾ? ಸೊ ನಮಗೆ ರೋಗ ರುಜಿನಗಳು ಜಾಸ್ತಿ ಬರುವಂಥದ್ದು ಯಾಕೆ? ಹಲ್ಲಿ ಇಲ್ಲ. ಈ ಕ್ರಿಮಿಕೀಟ ಅಂದರೆ ಜೀವಕ್ಕೆ ಮಾರಕವಾಗಿರುವಂಥ ಕ್ರಿಮಿಕೀಟಗಳನ್ನು ನಾವು ಪೋಷಿಸ್ತೇವೆ. ಹೇಗೆ? ಹಲ್ಲಿಗಳನ್ನು ಓಡಿಸಿ, ಸ್ಪೈಡರ್ಗಳನ್ನು ಓಡಿಸಿ. ಇದು ನ್ಯಾಚುರಲ್ ಪ್ರಕ್ರಿಯೆ. ಯಾಕೆಂದರೆ ಎಲ್ಲ ಜೀವಿಗಳು ಸಹ ನಮಗೆ ಬೇಕು. ಈಗ ಜೀವಿಗಳು ಎಷ್ಟಿವೆ? ಅದು ಜೊತೆ ಓಕೆ, 88 ಲಕ್ಷಕ್ಕಿಂತ ಜಾಸ್ತಿ ಜೀವರಾಶಿಗಳಿವೆ. ಚಿಕ್ಕದಾದಂತಹ ಜೀವಿಯಿಂದ ಹಿಡಿದು ದೊಡ್ಡದಾದಂತಹ ಆಣೆಯವರೆಗೆ ಎಲ್ಲ ಜೀವಿಗಳಿವೆ. ಒಪ್ತೀರಾ? ಎಲ್ಲ ಜೀವಿಗಳಿವೆ, ಓಕೆನಾ? ಈಗ ಈ ಜೀವಿಗಳಲ್ಲಿ 2 ರೀತಿ ಉಂಟು. ಒಂದು ಈಕೋ, ಇನ್ನೊಂದು ಈಗೋ. ಇಡೀ 85 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಮಾತ್ರ ಪರಿಸರದ ವಿರುದ್ಧ ಹೋಗುವುದು. ಅದಕ್ಕೆ ನೋಡಿ, ನಾನು ಮನುಷ್ಯನಲ್ಲಿ ರೆಡ್ ಮಾರ್ಕಲ್ಲಿ ಹಾಕಿದ್ದೇನೆ, ಕೆಂಪು ಬಣ್ಣದಲ್ಲಿ. ಸೊ ಪರಿಸರದ ವಿರುದ್ಧ ಹೋಗುವುದು ಯಾರು? ಹೆಮ್ಮೆಯಲ್ಲಿ ಹೇಳಬೇಕು, ನಾವೇ ಮನುಷ್ಯರು ಅಂತೇಳಿ. ಅಂದರೆ ಯಾವುದೇ ಜೀವಿಸ ಕಸ ಹಾಕುವುದಿಲ್ಲ, ಯಾವುದೇ ಜೀವಿಸ ಪರಿಸರವನ್ನು ಮಾಲಿನ್ಯ ಮಾಡುವುದಿಲ್ಲ, ಬನ್ನಿ ಮನುಷ್ಯರು ಮಾಡುವಂಥದ್ದು. ಓಕೆನಾ? ಸೊ ನಿಮಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ ಹೇಳ್ತೇನೆ. ಈಗ 75 ಲಕ್ಷ ಜೀವರಾಶಿಗಳಿವೆ ಅಂತ ಹೇಳಿದೆವಲ್ಲ, ಇದೆಲ್ಲ ಬೇಕು ಪರಿಸರಕ್ಕೆ, ಅದು ಇದ್ರೆ ಮಾತ್ರ. ಸೊ ನಿಮಗೆ ಡೌಟ್ ಬರ್ಬೋದು, ಸರ್ ಈಗ ಹಾವು ಮನುಷ್ಯರನ್ನ ಕಚ್ತದೆ, ಮನುಷ್ಯ ಸಾಯ್ತಾನೆ ಅಲ್ವಾ? ಹಾಗಾದರೆ ನಾವು ಹಾವನ್ನೆಲ್ಲ ಕೊಂದರೆ ಸಮಸ್ಯೆ ಇಲ್ಲಲ್ಲ? ಸಮಸ್ಯೆ ಇಲ್ಲಲ್ಲ, ಸಮಸ್ಯೆ ಅಲ್ಲಿಂದ ಸ್ಟಾರ್ಟ್ ಆಗೋದು. ನಾವು ಯಾವಾಗ ಹಾವುಗಳನ್ನು, ಜೀವಿಗಳನ್ನ ಕೊಲ್ತೇವೆ, ಅಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗೋದು. ಹೇಗೆ ಗೊತ್ತುಂಟಾ? ಈಗ ನಾನು ಏನು ಹೇಳಿದೆ, ಭೂಮಿಯಲ್ಲಿ ನೆಲವನ್ನು, ಜಲವನ್ನು, ಮಣ್ಣು ಎಲ್ಲವನ್ನ, ಮೋಡಗಳನ್ನಾಗಿ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಮರಗಳು ಅಲ್ವಾ? ಸೊ ಎಲ್ಲ ಜೀವಿಗಳನ್ನು ಕಂಟ್ರೋಲ್ ಮಾಡೋದು ಯಾರು ಗೊತ್ತುಂಟಾ? ಯಾರಿರ್ಬೋದು? ಹಾವುಗಳು. ಅದಕ್ಕೋಸ್ಕರ ಸ್ವಲ್ಪ ಅದರದ್ದು ಪ್ರಾಮುಖ್ಯತೆ ಉಂಟು. ಹಾವುಗಳು ಎಲ್ಲ ಜೀವಿಗಳನ್ನ ಕಂಟ್ರೋಲ್ ಮಾಡ್ತದೆ. ಹೇಗೆ? ಈಗ ಚಿಕ್ಕ ಚಿಕ್ಕದಾದಂತಹ ಇರುವೆಗಳನ್ನು ತಿಂದು ನೋಡಿರ್ಬೋದು, ಇಲಿಗಳನ್ನು ತಿಂದು ನೋಡಿರ್ಬೋದು, ಆನೆಯನ್ನು ತಿಂದು ನೋಡಿದ್ದೀರಾ? ಇಲ್ಲ. ಬಟ್ ಆನೆಯನ್ನು ಸಾಯಿಸ್ತದೆ. ಈ ಪಶ್ಚಿಮ ಘಟ್ಟಗಳಂತ ನಾವು ಏನು ಹೇಳ್ತೇವೆ, ಅಲ್ಲಿ ಈ ಕಾಳಿಂಗ ಸರ್ಪಗಳು ಇರುವಂಥದ್ದು, ಆನೆಗಳು ಇರುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ, ಹೌದಾ? ಸೊ ಅಲ್ಲಿ ಆನೆಗಳ ಮೂಮೆಂಟ್ ಜಾಸ್ತಿ ಆದರೆ ಕಾಳಿಂಗ ಸರ್ಪದ್ದು ಸಹ ಮೂಮೆಂಟ್ ಜಾಸ್ತಿ ಆಗ್ತದೆ. ಅದೇನು ಮಾಡ್ತದೆ, ಕಚ್ಚಿದ್ರೆ ಆನೆ ಸಹ ಸಾಯ್ತದೆ. ಸೊ ಇದು ಬ್ಯಾಲೆನ್ಸ್ ಮಾಡಿ ಎಲ್ಲ ಜೀವಿಗಳನ್ನು ಸಹ, ಇವನು ಹುಲಿಯನ್ನು ಸಹ ಕಚ್ಚಿ ಸಾಯಿಸ್ತದೆ, ಎಲ್ಲ ಜೀವಿಗಳನ್ನು ಸಹ ಕಚ್ಚಿ ಸಾಯಿಸ್ತದೆ. ಅದು ಮಿತಿ ಮೀರಿದೆ. ಅರ್ಥ ಆಯ್ತಾ ಇಲ್ವಾ? ಎಸ್. ಈಗ ಹಾಗಾದ್ರೆ ಈ ಆನೆಗಳು ಬೇಡವಾ ನಮಗೆ? ಆನೆಗಳು ಯಾಕೆ ಬೇಕು? ಪಶ್ಚಿಮ ಘಟ್ಟಗಳಲ್ಲಿ ಆನೆ ಉಂಟಂತ ಹೇಳಿದ್ದೇನಲ್ವಾ? ಆನೆಗಳು ಬೇಕಾ ಬೇಡವಾ? ಯಾಕೆ ಬೇಕು? ಅದು ತೋಟಕ್ಕೆ ಬಂದಲ್ಲ, ತೋಟವನ್ನು ಹಾಳು ಮಾಡ್ತದಲ್ಲ, ಯಾಕೆ ಬೇಕು? ಆನೆಗಳು ಅಂತ ನಾವು ಏನು ಹೇಳ್ತೇವಲ್ವಾ? ಈಗ ಈ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಗಿಡಗಳನ್ನು ಯಾರು ನೆಟ್ಟದ್ದು ಗೊತ್ತುಂಟ? ಮನುಷ್ಯರಲ್ಲ. ಯಾರು ನೆಟ್ಟದ್ದು? ಆನೆಗಳು ಒಂದು ಅದರ ಜೀವಿತಾವಧಿಯಲ್ಲಿ ಒಂದು ಆನೆ 20 ಲಕ್ಷ ಮರ ತನಕ ಬೆಳೆಸಿದೆ, ಗೊತ್ತುಂಟಾ? ಈ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಮರಗಳು ಮನುಷ್ಯರು ಮಾಡಿದಲ್ಲ, ಇದು ನಮ್ಮ ಆನೆಗಳು ಮತ್ತೆ ಈ ಹಾರ್ನ್ಬಿಲ್ ಹಕ್ಕಿಗಳು. ಸೊ ಇಂಥವು ಕೆಲವು ಹಕ್ಕಿಗಳು. ಯಾಕೆಂತ ಹೇಳಿದ್ರೆ ಮನುಷ್ಯರು ಅಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ಹೇಗೆ ಅಂತ ಹೇಳಿದ್ರೆ ಸಿಕ್ಕಿದ್ದನ್ನ ತಿಂತವೆ, ಫ್ರೂಟ್ಸ್ಗಳನ್ನ, ಹಣ್ಣುಗಳನ್ನ, ಹೂವುಗಳನ್ನ ತಿಂತದೆ. ತಿಂದಾದ ನಂತರ ಏನು ಮಾಡ್ತದೆ ಅದು? ಹಾಗೆ ಇಟ್ಕೊಳ್ತದ, ಲದ್ದಿ ಆಗ್ತದೆ. ನಮ್ಮೆಲ್ಲ ಸಗಣಿ ಹಾಕಬೇಕಲ್ಲ, ಸಗಣಿ ಹಾಕ್ತದೆ. ಆ ಸಗಣಿ ಹಾಕಿದ್ದಲ್ಲಿಂದ ಜರ್ಮಿನೇಷನ್ ಆಗ್ತದೆ, ಗಿಡಗಳು, ಬೀಜಗಳು. ಅಲ್ಲಿಂದ ಗಿಡಗಳು ಹೋಗ್ತದೆ. ಕೆಲವು ಪ್ರಭೇದದ ಗಿಡಗಳಿವೆ, ಇದು ಆನೆ ಹೊಟ್ಟೆ ಒಳಗಡೆ ಹೋಗಿ ಅದು ಸಗಣಿ ಹಾಕಿದ್ರೆ ಮಾತ್ರ ಗಿಡಗಳು ಬರುವಂಥದ್ದು. ಸೀಡ್ ಬಾಲ್ಸ್ ಅಂತ ಹೇಳ್ತೀವಲ್ವಾ, ಆ ಥರ ಅದು ಕ್ರಿಯೆ ಮಾಡ್ತದೆ. ಅರ್ಥ ಆಯ್ತಾ? ಸೊ ಓಕೆ, ಅದು. ಹಾಗಾದ್ರೆ ಹುಲಿಗಳು ಬೇಕಾ? ಯಾಕೆ ಬೇಕಾ ಬೇಡವಾ? ಯಾಕೆ ಬೇಕು? ಇಲ್ಲಿ ಮಾರನೆಗೆ ಡ್ಯಾನ್ಸ್ ಮಾಡ್ಲಿಕ್ಕ? ಮತ್ತೆ ನಾವೇನು ಹೇಳ್ತೀವಿ, ಒಂದು ದಟ್ಟ ಅಭಯಾರಣ್ಯ ಅಂತ ನಾವೇನು ಹೇಳ್ತೀವಿ ಉಂಟಲ್ಲ, ಅಲ್ಲಿ ಈ ಹುಲಿ ಇದ್ದರೆ 5-6 ವರ್ಷಗಳಲ್ಲಿ, 6-7 ವರ್ಷಗಳಲ್ಲಿ ಆ ಅಭಯಾರಣ್ಯ ಇರುವಂಥದ್ದು ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಈ ಸಸ್ಯಾಹಾರಿ ಜೀವಿಗಳು ಮಲ್ಟಿಪ್ಲೈ ಆಗ್ತಾ ಹೋಗ್ತದಲ್ವಾ? ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರು ಇರುವುದಿಲ್ಲ. ಸೊ ಅದು ಮಲ್ಟಿಪ್ಲೈ ಆದರೆ ಅದು ಎಲ್ಲ ಅರಣ್ಯ ನಾಶ ಆಗ್ತದೆ. ಅರ್ಥ ಆಯ್ತಾ?
ಸೊ ಒಂದು ಇನ್ನೊಂದು ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದು ಜೊತೆ ಇಲಿ ಮರಿಗಳು ಎಷ್ಟು ಮರಿಗಳನ್ನು ಇರ್ತದೆ? ಒಂದು ಗಂಡು ಮತ್ತು ಒಂದು ಹೆಣ್ಣು ಇಲ್ಲಿ ಎಷ್ಟು ಮರಿಗಳನ್ನು ಇಡಬಹುದು? ಎಷ್ಟು ಇಡಬಹುದು? ಒಮ್ಮೆ ಇಡುವಾಗ 8ರಿಂದ 12 ಅಲ್ವಾ? ಹೌದಾ ಅಲ್ವಾ? 45 ದಿವಸದಲ್ಲಿ ಮರಿ ಇರ್ತದೆ. ಒಂದು ಜೊತೆ ಇಲಿ ಮರಿಗಳು 45 ಡೇಸಲ್ಲಿ ಮರಿ ಆಗ್ತದೆ. ನೆಕ್ಸ್ಟ್ 45 ಡೇಸಲ್ಲಿ ಅದು ಮರಿ ಆಗ್ತದೆ. ಸೊ ಅದರ ನೆಕ್ಸ್ಟ್ 45 ಡೇಸಲ್ಲಿ ಅದರ ಬೇರೆ ಪುನಃ ಮರಿ ಆಗ್ತದೆ. ಸೊ ಈಗ ಮರಿ ಮಾಡ್ತಾನೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಅದರ ಜೀವಿತಾವಧಿ 2.5 ವರ್ಷ. ಸೊ ಹಾಗಾದ್ರೆ ಎಷ್ಟು ಮರಿಗಳನ್ನು ಇಡಬಹುದು? ಎಷ್ಟು ಇಡಬಹುದು? ಮಿನಿಮಮ್ 65,000 ಇರ್ತದೆ ಮಿನಿಮಮ್. ಅರ್ಥ ಆಯ್ತಾ? ಒಂದು ಜೊತೆ ಇಲಿ ಮರಿಗಳು ಇಷ್ಟು ಮರಿ ಹಾಕಿದರೆ ಬೇರೆ ಎಷ್ಟೋ ಜೀವರಾಶಿಗಳಿವೆ, ಅದೆಷ್ಟು ಮರಿಗಳಾಗ್ತದೆ? ಈ ನಿಮ್ಮ ಕಾಕ್ರೋಚ್ ಇರ್ಬೋದು, ಅಥವಾ ಟರ್ಮೈಟ್ಸ್, ಅಥವಾ ಬೇರೆ ಹಕ್ಕಿಗಳು, ಈ ಥರ ಮಲ್ಟಿಪ್ಲೈ ಆಗ್ತಾ ಹೋದರೆ ನಮಗೆ ಆಹಾರ ಸಿಗುವುದೇ ಇಲ್ಲ. ಯಾಕೆ? ಇದ್ದಂಥ ಆಹಾರಗಳನ್ನು ಅದು ಖಾಲಿ ಮಾಡಿ ಬಿಡ್ತದೆ. ಆಯ್ತಾ? ಸೊ ಈಗ ನಮಗೆ ಹಾವುಗಳು ಬೇಕಾ ಬೇಡವಾ? ನೋಡಿ, ಹಾವುಗಳು ಡೇಂಜರ್ ಅಂತ ಹೇಳಿ ನಾವು ಹಾವುಗಳನ್ನು ಕೊಂದ್ರೆ ಯಾರು ಬದುಕುವುದಿಲ್ಲ. ಗೊತ್ತಾಯ್ತಾ? ಈಗ ಹಾವು ಮನುಷ್ಯನಿಗೆ ಕಚ್ಚಿದರೆ ಕಚ್ಚಿಸಿಕೊಂಡ ವ್ಯಕ್ತಿಗೆ ಮಾತ್ರ ತೊಂದರೆ, ಹೌದಾ ಅಲ್ವಾ? ಯಾರಿಗೆ ಕಚ್ಚಿಸ್ತದೆ ಅವರಿಗೆ ಮಾತ್ರ ತೊಂದರೆ ಅಲ್ವಾ? ಸೊ ಅದು ಹೇಗೆ ಅದನ್ನು ಪ್ರಥಮ ಚಿಕಿತ್ಸೆ ಮಾಡಿ ಹಾಸ್ಪಿಟಲ್ಗೆ ಹೋಗೋದು, ಅದರಿಂದ ಹೇಗೆ ಹೊರಬರೋದು ಅಂತ ನನಗೆ ಹೇಳ್ತೇನೆ. ಸೊ ಹಾಗಂತೇಳಿ ಹಾವುಗಳನ್ನೆಲ್ಲ ಕೊಂದರೆ ನಾವೆಲ್ಲ ಸಾಯ್ತೇವೆ, ಹೇಗೆ? ಬ್ಯಾಲೆನ್ಸ್ ತಪ್ತದೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಎಸ್, ಅದು ಬ್ಯಾಲೆನ್ಸ್ ತಪ್ತದೆ ಅಷ್ಟೇ. ನೆಕ್ಸ್ಟ್, ನಮಗೆ ನಂಬಿಕೆ ಬೇಕು, ಮೂಢನಂಬಿಕೆ ಬೇಡ. ಇದು ನೋಡಿದ್ದೀರಾ ಈ ಥರ ಫೋಟೋ? ಒಂದು ಹಾವಿನ ಇದರಲ್ಲಿ ಶೈನಿಂಗ್ ಆಗ್ತಾ ಉಂಟು. ಎಂತ ಸೀರಿಯಲ್ ಎಲ್ಲ ನಾನು ನೋಡ್ತೀರಾ? ನಾಗಮಣಿ ಅಂತ ಹೇಳಿದ್ದೀರಾ? ಅದು ಉಂಟಾ ಇಲ್ವಾ? ಉಂಟು ಇಲ್ಲ, ಆಕ್ಚುಲಿ ಇಲ್ಲ. ಅದು ಏನಂತ ಹೇಳಿದ್ರೆ ಸೂರ್ಯನ ಬೆಳಕು ಅದರ ಎಕ್ಸಾಕ್ಟ್ ಸ್ಕೇಲ್ಸಿಗೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗೋದು ಅಷ್ಟೇ. ಅದು ನಾಗಮಣಿ ಆ ಥರ ಇಲ್ಲ ಕಾನ್ಸೆಪ್ಟ್. ಆಯ್ತಾ? ಈ ಥರದ್ದು ಎಲ್ಲರೂ ನೋಡಿದ್ರೆ ನೀವು 5 ಹೆಡೆಯ ಹಾವೆಲ್ಲ ಇಲ್ವಾ? ನೀವು ನೋಡಿ ದೇವಸ್ಥಾನಗಳಲ್ಲಿ ನೋಡಿ, ಆ ಗೋಡೆಯಲ್ಲೆಲ್ಲ ಇರ್ತದೆ. ಉಂಟಾ ಇಲ್ವಾ? ಈಗ ಇಲ್ಲಿ ಇಲ್ಲ ಈಗ ಉಂಟು ಅಂತ ಹೇಳ್ತೀರಿ, ಉಂಟಲ್ವಾ? ಸೊ ಇದು ಪುರಾಣಗಳಲ್ಲಿ ಮಾತ್ರ, ವಾಸ್ತವದಲ್ಲಿ ಇಲ್ಲ. ನೆಕ್ಸ್ಟ್, ಈ ಥರ ನೋಡಿ ಎಡಿಟ್ ಮಾಡಿ ಮಾಡುವಂಥದ್ದು ಅಷ್ಟೇ, ಸ್ವಲ್ಪ ಗಿಮಿಗೋಸ್ಕರ. ಅದು ತುಂಬ ರೀಸನ್ ಉಂಟು, ಅದು ನಿಮ್ಗೆ ಗೊತ್ತುಂಟು. ಎಲಿ ಪೋಂಡ ಪಿಲಿ ಪೋಂಡ ಅಂತ ಹೇಳ್ತಾರೆ, ಹಾಗೆ. ನೆಕ್ಸ್ಟ್, ಈಗ ಈ ಥರ ಸಯಾಮಿ ಹಾವುಗಳು ಇರ್ತದೆ. ಇದು ಆ್ಯಕ್ಚುಲಿ ಒಂದು ಪ್ರಭೇದ ಅಲ್ಲ, ಇದೊಂದು ಡಿಸೀಸ್, ಕಾಯಿಲೆ. ಈ ಹಾರ್ಮೋನುಗಳ ನ್ಯೂನ್ಯತೆಯಿಂದ ಆಗುವಂಥದ್ದು. ನಾನು ಚಿಕ್ಕದಿರುವಾಗ ತುಂಬ ಮನುಷ್ಯರು ಸಹ ಹೋಗ್ತಾ ಇದ್ರು, ಅಂದರೆ ಸಯಾಮಿ ಮಕ್ಕಳು ಹುಟ್ಟಿದ್ದು ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ಬಟ್ ಇದು ಸಯಾಮಿ, ಇದು ಪ್ರಭೇದ ಅಲ್ಲ. ಬಟ್ ಇದು ಜಾಸ್ತಿ ಟೈಮ್ ಬದುಕುವುದಿಲ್ಲ ಈ ಹಾವು, ಈ ಥರ. ನೆಕ್ಸ್ಟ್, ಇನ್ನು ಹಾವಿನ ಆಹಾರ ಪದ್ಧತಿ. ಈಗ ನೋಡಿ, ಒಂದು ಹಾವು ಒಂದು ಇಲಿಯನ್ನು ತಿಂತ ಉಂಟು, ಹೌದಾ? ಅದರ ಬಾಯಿ ನೋಡಿ, ಇಲ್ಲಿದ್ದು ಎಷ್ಟು ಚಿಕ್ಕದುಂಟು. ಹಾವಿದ್ದು ಬಾಯಿ ನೋಡಿ ಚಿಕ್ಕದುಂಟಲ್ವ? ಇಲ್ಲಿದ್ದು ಸೈಜ್ ನೋಡಿ ದೊಡ್ಡದುಂಟಲ್ಲ, ಹೇಗೆ ತಿಂತದೆ ನೋಡಿ. ಕೇವಲ ಈ ಥರ ಇಷ್ಟು ಮಾತ್ರ ಅಲ್ಲ, 180 ಡಿಗ್ರಿ ಓಪನ್ ಆಗುತ್ತೆ ಹಾವಿದ್ದು ಬಾಯಿ. ಅದರ ಬಾಯಿ 10 ಪಟ್ಟು ಆಹಾರವನ್ನು ತಿಂತದೆ. ಸೊ ಈ ಥರ ಅಗಲ ಸಹ ಆಗ್ತದೆ. ಇನ್ನು ಮುಖ್ಯವಾಗಿ ಗೊತ್ತುಂಟ, ನಿಮಗೆ ಒಂದು ಡೌಟ್ ಬರ್ಬೋದು, ಹಾವುಗಳನ್ನು ಕೊಲ್ಲದೆ ಇದ್ದರೆ ಹಾವುಗಳು ಜಾಸ್ತಿ ಆಗೋದಿಲ್ವಾ ಅಂತೇಳಿ. ಹೌದಲ್ವಾ? ಜಾಸ್ತಿ ಆಗೋದಿಲ್ವಾ? ಮಲ್ಟಿಪ್ಲೈ, ಈಗ ಬೇರೆ ಜೀವಿಗಳು ಮಲ್ಟಿಪ್ಲೈ ಆಗ್ತದಲ್ವಾ? ಇಲಿಗಳು ಮಲ್ಟಿಪ್ಲೈ ಆಯ್ತಲ್ಲ, ಆಯ್ತಾ ಇಲ್ವಾ? ಸೊ ಹಾಗೆ ಹಾವುಗಳು ಜಾಸ್ತಿ ಆಗೋದಿಲ್ವಾ? ಖಂಡಿತವಾಗಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಾವುಗಳು ಸ್ವಜಾತಿ ಭಕ್ಷಣೆಯನ್ನು ಮಾಡ್ತದೆ. ಹಾವುಗಳನ್ನ ತಿಂತದೆ. ಗೊತ್ತಾಯ್ತಾ? ಒಂದು ಹಾವು ಒಂದು 100 ಮರಿ ಇಡ್ಲಿ ಅಥವಾ 200 ಮರಿ ಇಡ್ಲಿ, ಎಷ್ಟು ಸಹ ಮರಿ ಇಡ್ಲಿ, ಎಂಡ್ ಆಫ್ ದ ಡೇ ಒಂದು ವರ್ಷ ಆಗುವಾಗ ಉಂಟಲ್ಲ, ಉಳಿದಲ್ಲಿ 1-2 ಮಾತ್ರ, ಜಾಸ್ತಿ ಆಗೋದಿಲ್ಲ. ಅರ್ಥ ಆಯ್ತಾ ಹೇಗೆ ಅಂತೇಳಿ? ಈಗ ಮೊಟ್ಟೆ ಇರ್ತದಲ್ವಾ ಹಾವು, ಕೆಲವು ಹಾವುಗಳು ಮೊಟ್ಟೆ ಇರ್ತದೆ, ಕೆಲವು ಡೈರೆಕ್ಟ್ ಮರಿ ಇರ್ತದೆ. ಬಟ್ ಅದರ ಮೊಟ್ಟೆಯನ್ನೇ ಅದು ಒಳಗಡೆ ಇಟ್ಕೊಂಡು ಡೈರೆಕ್ಟ್ ಮರಿ ಇಡುವಂಥದ್ದು, ಬಟ್ ಮೊಟ್ಟೆನೇ ಇಡುವಂಥದ್ದು ಹಾವುಗಳು. ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ, ಒಮ್ಮೆ ಮೊಟ್ಟೆ ಇಟ್ಟರೆ ಕೆಲವು ಏನು ಹೇಳ್ತಾರೆ, ಮುಂಗುಸಿಗಳು ಅಥವಾ ಉಡಗಳು ಅಥವಾ ಈ ನವಿಲುಗಳು ಬಂದು ಅದರ ಮೊಟ್ಟೆಯನ್ನು ತಿಂತದೆ. ಹಾಗೂ ಮರಿ ಬಂದರೆ ಗೂಬೆಗಳು ಅಥವಾ ಬೇರೆ ಜೀವಿಗಳು ಬಂದು ಆ ಮರಿಗಳನ್ನು ತಿಂತದೆ. ಇನ್ನು ಅಂತೂ ಇಂತೂ ಉಳಿದ್ರೆ ಉಂಟಲ್ವ, ಹಾವುಗಳು ತಿಂತದೆ, ಆ ಮರಿಗಳನ್ನು ಸಹ ತಿಂತದೆ. ಹಾಗಂತ ಹೇಳಿದ್ರೆ ತಾಯಿ ಇರೋದ್ರ ಮರಿ ಬಂದರೆ ಆ ಮರಿ ಅನ್ಸ ತಾಯಿ ತಿಂತದೆ. ಅದಕ್ಕೆ ಇಮೋಷನ್ಸ್ ಇಲ್ಲ. ನನ್ನ ಮರಿ ಅಂದರೆ ಅದಕ್ಕೆ ಅದರದ್ದು ಬ್ರೈನ್ ಇರೋದು ಎಷ್ಟು ಗೊತ್ತುಂಟ, 1 ವರ್ಷದ ಚಿಕ್ಕ ಮಗುವಿನಷ್ಟು ಮಾತ್ರ ಅದರ ಬ್ರೈನ್ ಡೆವಲಪ್ ಆಗಿರುವಂಥದ್ದು. ನ್ಯೂಬಿಕ್ ಬ್ರೈನ್ ಅಂತ ಹೇಳ್ತೇವೆ ಹಾವುಗಳದ್ದು. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿರೋದು ಎಷ್ಟು ಗೊತ್ತುಂಟ,
ಅದಕ್ಕೆ ಹಸಿವಾದರೆ ಆಹಾರವನ್ನು ಸೇವಿಸಲಿಕ್ಕೆ, ಆಯಿತಾ. ಅದಕ್ಕೆ ಅದು ಯಾರಾದರೂ ತೊಂದರೆ ಮಾಡಿದರೆ ಅದಕ್ಕೆ ಕಚ್ಚಲಿಕ್ಕೆ, ಅಂದರೆ ಅವರನ್ನು ಓಡಿಸಲಿಕ್ಕೆ, ಸೆಲ್ಫ್ ಡಿಫೆನ್ಸ್ ಅಷ್ಟು. ಅಥವಾ ಅದರ ಸಂಗತಿಯನ್ನು ಅದು 1 ವರ್ಷಕ್ಕೆ 1 ಸಲ 2 ಸಲ ಮಾತ್ರ, ಸೊ ಅಷ್ಟು ಮಾತ್ರ ಗೊತ್ತಿರುವಂಥದ್ದು, ಮತ್ತೆ ಅದಷ್ಟಕ್ಕೆ ಇರುವಂಥದ್ದು. ಅದಕ್ಕೆ ಏನಾದರೂ ತೊಂದರೆ ಆದ ಕೂಡಲೇ ಇಮಿಡಿಯೇಟ್ ಆಗಿ ಅದು ಕಚ್ಚುವಂಥದ್ದು ಆ ಥರ ಮಾಡ್ತದೆ. ಫಸ್ಟ್ಗೆ ಎದುರಿಸ್ತದೆ, ಅದಕ್ಕೆ ತೀವ್ರ ನೋವಾದರೆ ಅದು ಕಚ್ಚಲಿಕ್ಕೆ ಬರ್ತದೆ. ಇದರ ಬಗ್ಗೆ ಮತ್ತೆ ಸಹ ಡೀಟೇಲ್ ಆಗಿ ನೋಡುವ. ಈಗ ಹಾವು ಹೇಗೆ ತಿಂತದೆ, ಎಷ್ಟು ಸಲ ತಿಂತದೆ ಗೊತ್ತಿಲ್ಲ ನಮಗೆ. ನಾವು ಎಷ್ಟು ಸಲ ತಿಂತೇವೆ ದಿವಸಕ್ಕೆ? 3 ಸಲವಾ 4 ಸಲವಾ? ಕೆಲವರು 5-6 ಸಲ ಸಾಕ್ತದೆ ಅಲ್ಲ. ಅದರ ಇಡೆಯಲ್ಲಿ ಲೇಸ್, ಕುರ್ಕುರೆ, ಬಿಸ್ಕಿಟ್ ಎಲ್ಲ ಹೋಗ್ತಾ ಇರ್ತದೆ ಅಲ್ವಾ. ಹಾಗಾದರೆ ಹಾವು ಎಷ್ಟು ಸಲ ತಿಂತದೆ ದಿವಸಕ್ಕೆ? 3 ಸಲ, 1 ಸಲ. ಅಲ್ಲ, ದಿವಸಕ್ಕೆ ಬೇಡ, ವಾರಕ್ಕೆ 1 ಸಲ ತಿಂತದ? 15 ದಿವಸಕ್ಕೆ 1 ಸಲ ಅಥವಾ ತಿಂಗಳಿಗೆ 1 ಸಲ, ಅದಕ್ಕೆ ಅಗತ್ಯ ಇದ್ರೆ ಮಾತ್ರ ಅದು ತಿಂತದೆ. ಈಗ ಅಲ್ಲ, ಹಾವಿನ ಹತ್ರ ಫ್ರಿಡ್ಜ್ ಎಲ್ಲ ಇಲ್ಲ ಇಡ್ಲಿಕ್ಕೆ, ಮತ್ತೆ ಅದಕ್ಕೆ ಆಪ್ಷನ್ಸ್ ಇಲ್ಲ ಹಾವಿಗೆ. ಅಂಗಡಿಗೆ ಹೋಗಿ 1 kg ಸಾಮಾನು ಕೊಡಿ, 2 kg ಸಾಮಾನು ಕೊಡಿ ಅಂತ ಕೇಳಲಿಕ್ಕೆ ಆಪ್ಷನ್ ಇಲ್ಲ. ಹಾವಿಗೆ ಅಲ್ಲಿ ಎದುರಲ್ಲಿ ಎಂತ ಸಿಗ್ತದೆ ಅದನ್ನು ಅದು ತಗೊಳ್ಳೇಬೇಕು. ಅದು ವಿಷದ ಹಾವಿರಲಿ, ವಿಷ ಇಲ್ಲದ ಹಾವಿರಲಿ, ಬಟ್ ಅದಕ್ಕೆ ಸ್ವಲ್ಪ ಡಿಫರೆನ್ಸ್ ಉಂಟು. ಬಟ್ ಅದೇ ಅದರ ಎದುರಲ್ಲಿ ಹಾಗಾದ್ರೆ ಅದು ಹಿಡಿತದೆ. ಹಿಡಿದು ಅದರ ಎನರ್ಜಿಗೋಸ್ಕರ ಸ್ವಲ್ಪ ಅಲ್ಪ ಪ್ರಮಾಣವನ್ನು ಅದರ ಎನರ್ಜಿಗೋಸ್ಕರ ಯೂಸ್ ಮಾಡ್ತದೆ. ಬಾಕಿ ಉಳಿದ ಆಹಾರವನ್ನು ಅದು ಹೊಟ್ಟೆಯಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತದೆ, ಕೊಬ್ಬು ಆಗಿ. ಮತ್ತೆ ಅದು ಎಲ್ಲಾದ್ರೂ ಹೋಗಿ ಅಡಗಿ ಆರಾಮ್ಸ್ ಇರ್ತದೆ ಅದರಷ್ಟಕ್ಕೆ. ಅದು ಫುಲ್ಲು ಕೊಬ್ಬು ಅದನ್ನೇ ಎನರ್ಜಿ ಆಗಿ ಡೈಲಿ ಯೂಸ್ ಮಾಡ್ಕೊಳ್ತದೆ. ಲಾಸ್ಟ್ ಕಡಿಮೆ ಆಗೋರು ಪುನಃ ಗಂಟೆಗೆ ಹೊರಡ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್. ಈಗ ನಮ್ಮ ಮನೆಗೆ ಯಾಕೆ ಬರ್ತದೆ ಹಾವುಗಳು? ಈಗ ಕೆಲವರು ಅಷ್ಟು ಲಕ್ಷ ಖರ್ಚು ಮಾಡಿ, ಅಷ್ಟು ಕೋಟಿ ಖರ್ಚು ಮಾಡಿ ಎಲ್ಲ ಮನೆಯನ್ನು ಕಟ್ತಾರೆ, ಆದರೂ ಮನೆಗೆ ಬರ್ತದೆ. ಯಾಕೆ? ಫಸ್ಟ್ ಆಫ್ ಆಲ್ ಇದು ಪ್ರಶ್ನೆನೇ ರಾಂಗ್. ಯಾಕೆಂತಂದರೆ ನಾವು ಯಾವುದೇ ಒಂದು ಪ್ರಾಣಿ ಹತ್ರ, ಒಂದು ಆಣೆ ಹತ್ರ ಕೇಳಿ ನಾವು ಮನೆ ಕಟ್ತೀವ? ಪರ್ಮಿಷನ್ ಕೇಳಿ ಕಟ್ತೀವ? ಇಲ್ಲ. 85 ಲಕ್ಷ ಜೀವರಾಶಿ ಉಂಟಂತ ನಾನು ಹೇಳಿದ್ದೇನೆ. ಬರೀ ಮನುಷ್ಯರ ಜೊತೆ ಅಗ್ರಿಮೆಂಟ್ ಮಾಡಿ ನಾವು ಮನೆಯನ್ನೆಲ್ಲ ಕಟ್ಟುವಂಥದ್ದು. ಬಟ್ ಜೀವಿಸಲಿಕ್ಕೆ ಅದಕ್ಕೆ ಸಹ ರೈಟ್ಸ್ ಉಂಟು. ಅದಕ್ಕೋಸ್ಕರ ನೋಡಿ, ನೀವು ಎಷ್ಟೇ ಕಾಸ್ಟ್ಲಿ ಮನೆ ಕಟ್ಟಿದ್ರೆ ಸರ್, ನಿಮ್ಮ ಮನೆ ಒಳಗಡೆ ಕ್ರಿಮಿ ಕೀಟಗಳು ಬಂದೇ ಬರ್ತದಲ್ವಾ? ಬಂದೇ ಬರ್ತದೆ. ಸೊ ಅದಕ್ಕೆ ಸಹ ಬರಲಿಕ್ಕೆ ಎಂತ, ಅದಕ್ಕೆ ಸಹ ಅಧಿಕಾರ ಉಂಟು. ಸೊ ಅದ್ರದ್ದು ಸಹ ಪಾಲು ಉಂಟು. ಬಸ್ ಇನ್ನೊಂದೇನಂತಂದರೆ, ನಾವೆಲ್ಲರೂ ನಾಯಿಗಳನ್ನೆಲ್ಲ ಸಾಕ್ತೀವ ಮನೆಯಲ್ಲಿ. ಆ ನಾಯಿಗಳು ಮತ್ತು ಈ ಹಾವುಗಳು ಸ್ವಲ್ಪ ಬದ್ಧ ವೈರಿಗಳು. ನಿಮ್ಮ ಪರಿಸರದಲ್ಲಿ ಎಲ್ಲಿಯಾದರೂ ಹಾವು ಕಂಡ್ರೆ ಅದು ಅದರ ಆಹಾರವನ್ನು ಹುಡುಕಿ ಹೆಚ್ಚಾಗಿ. ಈಗ ಹಾವು ಎಲ್ಲಿರ್ತದೆ? ಕೆಲವರು ಹೇಳ್ತಾರೆ, ಸರ್ ಹಾವು ನೀವು ಗಾಡಿಗೆಲ್ಲ ಟ್ರೆಕ್ಕಿಂಗೆಲ್ಲ ಹೋದ್ರಲ್ಲಿ ಹಾವು ಸಿಗೋದು ಖಂಡಿತ ಸಿಗೋದಿಲ್ಲ. ಯಾಕೆಂತಂದರೆ ಅರಣ್ಯದಲ್ಲಿ ಹಾವುಗಳಿಲ್ಲ. ಅಲ್ಲಿ ಇರುವಂಥದ್ದು ಕೆಲವು ಪ್ರಭೇದದ ಹಾವುಗಳು ಮಾತ್ರ, ಇಲ್ಲಿ ಇಲ್ಲದ ಹಾವುಗಳಲ್ಲಿ ಇರುವಂಥದ್ದು. ಬಟ್ ಇಲ್ಲಿ ಎಲ್ಲಿ ಮನೆ ಮತ್ತೆ ಎಂತ ಬಫರ್ ಝೋನ್ ಇರ್ತದಲ್ಲ, ಆ ಪ್ಲೇಸಲ್ಲಿ ಜಾಸ್ತಿ ಹಾವು ಇರ್ತದೆ. ಯಾಕೆಂತೇಳಿದ್ರೆ ಈ ಇಲಿಗಳೆಲ್ಲ ಹುಟ್ಟುವಂಥದ್ದು ಮನುಷ್ಯರು ಇದ್ದಲ್ಲಿ. ಯಾಕೆಂತೇಳಿದ್ರೆ ಇಲಿಗಳು ಏನು ರೋಲ್ ಮಾಡ್ತದೆ ಗೊತ್ತು ನನಗೆ. ಈಗ ನೀವು ಮಂಗಳೂರಿಗೆ ಹೋಗಿ ಕಸ ಬಿಸಾಡಿದರೆ ಏನು ಮಾಡ್ತಾರೆ ಅಲ್ಲಿ? ಮುನ್ಸಿಪಾಲಿಟಿ ಅವರು ಬಂದು ತಗೊಂಡು ಹೋಗ್ತಾರೆ ಅಲ್ವಾ? ಸೇಮ್ ಆ ಮುನ್ಸಿಪಾಲಿಟಿ ಅವರ ಕೆಲಸವನ್ನು ಇಲ್ಲಿ ನಾವು ಇಲಿಗಳಿಗೆ ಕೊಟ್ಟಿದ್ದೇವೆ. ನೀವು ಏನೇ ಬಿಸಾಡಿ ಇಲಿಗಳು ಬಂದು, ಇಲ್ಲಿ ಅಂತೇಳಿಲ್ಲ, ಬೇರೆ ಎಲ್ಲ ಜೀವಿಗಳು ಬರ್ತವೆ, ಬಂದು ಎಲ್ಲ ಡೈಲ್ಯೂಟ್ ಮಾಡ್ತದೆ. ಎಕ್ಸೆಪ್ಟ್ ಪ್ಲಾಸ್ಟಿಕ್ಕನ್ನು ಯಾವುದೇ ಜೀವಿ ಸಹ ಡೈಲ್ಯೂಟ್ ಮಾಡೋದಿಲ್ಲ. ಮಾಡಿದರೆ ಸತ್ತೋಗ್ತವೆ. ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರಾ? ಮಕ್ಕಳು ಗಲೀಜು ಮಾಡ್ತಾರೆ ಅಂತ ಏನು ಮಾಡ್ತಾರೆ? ಪ್ಯಾಂಪರ್ಸ್ ಹಾಕ್ತಾರಾ? ಪ್ಯಾಂಪರ್ಸಲ್ಲಿ ಕಕ್ಕ ಮಾಡಿದರೆ ಅದು ಸ್ಮೆಲ್, ಅದನ್ನು ಇಟ್ಕೊಳ್ತಾರೆ ಮನೆಯಲ್ಲಿ. ಮಗು ಕ್ಯೂಟ್ ಅಂತ ಹೇಳಿದ್ದು ಪ್ಯಾಂಪರ್ಸ್ ಕ್ಯೂಟ್ ಅಂತ ಇಟ್ಕೊಳ್ತಾರೆ? ಇಲ್ಲ ಅಲ್ಲ, ಇದನ್ನು ತೆಗೆದು ಬಿಸಾಡ್ತಾರೆ. ಎಲ್ಲಿಗೆ? ತೋಡಿಯಿಂದ ನದಿಗೆ, ಹಳ್ಳದಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ ಅಲ್ವಾ? ಸಮುದ್ರದಲ್ಲಿ ಏನಾಗ್ತದೆ? ಮೀನುಗಳು ತಿಂತದೆ ಅದನ್ನೆಲ್ಲ. ಮತ್ತೆ ಅದೇ ಮೀನನ್ನು ನಾವು ತಿಂತೇವೆ. ಹೇಗೆ? ಇಂಡೈರೆಕ್ಟ್ ಆಗಿ ನೇಚರ್ ನಮ್ದನ್ನು ನಮಗೆ ಉಲ್ಟಾ. ನೀವು ಯಾವುದೇ ಕೆಮಿಕಲ್ ಏನನ್ನೇ ನೀವು ಬಿಸಾಡಬೇಕಾದ್ರೆ ವಾತಾವರಣದಲ್ಲಿ ಅದೇನಾಗ್ತದೆ? ಅದು ನಮಗೆ ಬರುವಂಥದ್ದು ಇಂಡೈರೆಕ್ಟ್ ನಮಗೆ. ಈಗ ನಾವೇನು ಹೇಳ್ತೇವೆ, ಚಿಕ್ಕ ಮಕ್ಕಳಿಗೆ ಹೇಳ್ತೇವೆ ಕೆಲವು ಜಂತು ಫುಡ್ ಎಲ್ಲ ಕೊಡ್ತೇವೆ. ಅದು ನಾವು ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಕೊಡ್ತೇವೆ. ನೋಡಿ, ಈಗ ನೀವು ನಿಮ್ಮ ರಿಲೇಷನ್ ಮನೆಗೆ ಹೋಗುವಾಗ ಏನು ಮಾಡ್ತಾರೆ ಕೆಲವರು? ಈಗ ನಿಮ್ಮ ಮನೆಗೆ ನಿಮ್ಮ ರಿಲೇಷನ್ ಬರುವಾಗ ಏನು ಮಾಡ್ತಾರೆ? ತುಂಬ ಚಾಕ್ಲೇಟ್ಸ್ ಅದು ಇದೆಲ್ಲ ತಗೊಂಡು ಬರೋದಿಲ್ವ? ಚಾಕ್ಲೇಟ್ಸ್, ಬಿಸ್ಕಿಟ್ ಖುಷಿ ಆಗ್ತದೆ ನಮಗೆ. ಆ್ಯಕ್ಚುಲಿ ನಾವು ಹೇಳೋದಾದ್ರೆ ಅದನ್ನು ಪಾಯ್ಸನ್ ಅಂತೇಳಿ ಹಾಗೆ. ಸೊ ಅದರ ಬಗ್ಗೆ ನೆಕ್ಸ್ಟ್ ಚಾನ್ಸ್ ಇದ್ದರೆ ಮತ್ತೆ ಮಾತಾಡುವ. ಈಗ ಹಾವುಗಳು ಮನೆಗೆ ಬರ್ತದಲ್ವ, ಅದು ಅಡಗಿ ಕೂತ್ಕೊಳ್ಳಿಕ್ಕೆ ಬರುವಂಥದ್ದು ಅಷ್ಟೇ. ಅಥವಾ ನಮ್ಮ ಮನೆಯಲ್ಲಿ ಗಲೀಜಿದ್ರೆ, ಕ್ಲೀನ್ ಇಲ್ಲದಿದ್ದರೆ ಹಾವುಗಳು ಬರೋದಲ್ಲ. ಕ್ಲೀನ್ ಇಲ್ಲದಿದ್ದರೆ ಈ ಎಕ್ಕಲೆಗಳು ಅಥವಾ ಹೆಗ್ಗಣಗಳು ಅಥವಾ ಬೇರೆ ಜೀವಿಗಳು ಬರ್ತದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದರಿಂದ ನಮಗೆ ರಕ್ಷಣೆ ಕೊಡಲಿಕ್ಕೆ ಹಾವು ನಮ್ಮ ಮನೆಗೆ ಬರ್ತದೆ. ಅರ್ಥ ಆಯ್ತಾ? ಹಾಗಾದರೆ ಹಾವುಗಳು ಬೇಕಾ ಬೇಡವಾ? ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಮಾತಾಡ್ಬೋದು. ನಿಮಗೆ ವೆನಮನ್ನು ಫುಲ್ ಬೈಟಲ್ಲಿ ಕೊಡ್ತದೆ, ಅಂದರೆ ಫುಲ್ ಕ್ವಾಂಟಿಟಿಯಲ್ಲಿ ಕೊಡ್ತದೆ ವೆನಮ್. ಸೊ ಅದನ್ನು ನಮಗೆ ತಕ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸೊ ಹಾಗೆ ಪ್ರಥಮ ಚಿಕಿತ್ಸೆ ನಾನು ಮತ್ತೆ ಹೇಳ್ತೇನೆ. ಸೊ ನೀವು ಎಷ್ಟು ಬೆಕ್ಕನ್ನು ಮುದ್ದು ಮಾಡ್ತೀರಿ, ಎಷ್ಟು ನಾಯಿಯನ್ನು ಮುದ್ದು ಮಾಡ್ತೀರಿ ಆದರೆ ಮಾಡಿ, ರಾತ್ರಿ ಮಲಗುವಾಗ ನಿಮ್ಮ ಜೊತೆ ಇಡಬೇಡಿ. ಅದು ಬೇರೆ ಸಹ ಉಂಟು, ಬೇರೆ ಬ್ಯಾಕ್ಟೀರಿಯಾ, ಬೇರೆ ವೈರಸ್ ಎಲ್ಲ ಇರ್ತದೆ, ಅದು ನಮಗೆ ಬರ್ತದೆ, ನಮ್ಮ ಶ್ವಾಸಕೋಶಕ್ಕೆ ಸೇರ್ತದೆ ಹಾಗೆ.
ಸೊ ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ನೆಕ್ಸ್ಟ್, ಈಗ ಈ ಥರ ಎಲ್ಲಿಯಾದ್ರು ನೋಡಿದ್ದೀರಾ ಹಾವುಗಳನ್ನ ಲೈವ್ ಆಗಿ? ಇದು ಹಾವುಗಳ ಮಿಲನವ. ಎಲ್ಲರೂ ಹೇಳ್ತಾರೆ ನಮ್ಮ ಪೇರೆಂಟ್ಸ್, ಇದನ್ನೆಲ್ಲ ನೋಡಬಾರ್ದು, ಇದು ಹಾವುಗಳು ಮಿಲನ ಆಗುವಂಥದ್ದು ಅಂತೇಳಿ. ಅಲ್ಲ, ಇದು ಹಾವುಗಳ ಜಗಳ, ಕಾಂಬ್ಯಾಟ್ ಅಂತ ಹೇಳ್ತೇವೆ, ಫೈಟಿಂಗ್. ಕೇಳಿದ್ದೀರಾ? ಈಗ ಒಂದು ಪ್ರದೇಶದ ನಾಯಿ ಇನ್ನೊಂದು ಪ್ರದೇಶಕ್ಕೆ ಹೋದ್ರೆ ಏನಾಗ್ತದೆ? ಅಲ್ಲಿ ಜಗಳ ಆಗುದಿಲ್ವಾ? ಈಗ ನೀವು ದಾರಿಯಲ್ಲಿ ಬರ್ತಾ ಇರ್ತೀರಿ, ಯಾರು ಅಲ್ಲಿ ನೋಡುವ ರಂಬುಟಾನ, ಈಗ ಒಳ್ಳೆ ಫ್ಯಾನ್ಸಿ ಅಲ್ವಾ, ಕೆಂಪು ಕೆಂಪು ಕಾಣ್ತದೆ, ನೀವು ಅವರ ಕಂಪೌಂಡರ್ ಅವರ ರಂಬುಟಾನ ಅಂತ ಹೇಳಿದ್ರೆ ಹಿಂದೆ ಅವ್ರು ನೋಡಿದ್ರೆ ಏನು ಮಾಡ್ತಾರೆ? ಏನು ಮಾಡ್ತಾರೆ? ತೆಗೆದುಕೊಂಡು ಕೆತ್ತನೆ ಹಿಡಿತಾರೆ. ಇದು ಕೆತ್ತನೆ ಹಿಡಿದ ಕೈಕಾಲು ಉಂಟು ಇಲ್ಲ ಇಲ್ಲ. ಸೊ ಹಾವು ಏನು ಮಾಡ್ತದೆ ಅಂತ ಹೇಳಿದ್ರೆ, ಒಂದು ಹಾವನ್ನು ಇನ್ನು ನಾವು ಸುತ್ತಿಕೊಂಡು ಅದರ ಎನರ್ಜಿಯನ್ನು ಡೌನ್ ಮಾಡ್ತದೆ. ಯಾವುದು ಗಟ್ಟಿ ಇರ್ತದೆ ಅದು ವೀಕ್ ಇದ್ದ ಹಾವನ್ನು ತಿಂತದೆ ಅಷ್ಟೇ. ಅರ್ಥ ಆಯ್ತಾ? ಎಸ್. ಇದು ಹಾವುಗಳ ಮಿಲನ. ಇದು ನೋಡಲಿಕ್ಕೆ ಸಿಗುವುದಿಲ್ಲ, ಬಹಳ ಅಪರೂಪ. ಯಾವುದೇ ಏನಾದರೂ ಡಿಸ್ಟರ್ಬೆನ್ಸಸ್ ಇಲ್ಲದಿದ್ದರೆ ಅದರ ಮಿಲನ ಆಗುವಂಥದ್ದು ಅದರ ಬಾಲ ಹತ್ರ ಮಾತ್ರ ಜಾಯಿಂಟ್ ಆಗಿರ್ತದೆ. ಸೊ ಅದರ ದೇಹ ಎಲ್ಲಿ ಸೇರೋದು, ಅಲ್ಲಿ ಅಲ್ಲಿ ಸೇರ್ಬೋದು, ಇಲ್ಲಿ ಸೇರ್ಬೋದು, ಬಟ್ ಬಾಲ ಮಾತ್ರ ಜಾಯಿಂಟ್ ಆಗಿರ್ತದೆ. ನೆಕ್ಸ್ಟ್, ಇದು ನೋಡಿ, ಕೆಲವು ಹಾವುಗಳು ನಾನು ಹೇಳಿದೆಲ್ಲ ನಮಗೆ 4 ಕಾಲದ ಟೋಪಿಕ್ ಅಲ್ಲ. ಸೊ ಈಗ ಹಾವುಗಳ ಕನ್ಫ್ಯೂಷನ್ ಆಗಿದೆ. ಮುಂಚೆ ಹೆಚ್ಚಾಗಿ ಚಳಿಗಾಲದಲ್ಲಿ ಮಿಲನ ಆಗ್ತಾ ಇತ್ತು, ಏಪ್ರಿಲ್ ಮೇಯಲ್ಲಿ ಮಧ್ಯಾಹ್ನ ಇಡ್ತಾ ಇತ್ತು, ಜೂನ್ ಜುಲೈಯಲ್ಲಿ ಮತ್ತೆ ಏನು ಮರಿಗಳು ಹೊರಗಡೆ ಬರ್ತಾ ಇತ್ತು. ಈಗ ಜೂನ್ ಜುಲೈಲಿ ನೇಚರ್ ಈ ಚಿಕ್ಕ ಚಿಕ್ಕ ಹಾವುಗಳು ಆ ಟೈಮಲ್ಲಿ ಹರಿಯಿರ್ತದೆ, ಅದಕ್ಕೆ ಆಹಾರ ಸಿಗುವುದಿಲ್ಲ ಸುಲಭವಾಗಿ, ಅದಕ್ಕೆ ನೇಚರ್ ಪ್ರೊವೈಡ್ ಮಾಡ್ತದೆ. ಈ ಕಪ್ಪೆಗಳು ಆ ಟೈಮಲ್ಲಿ ಜಾಸ್ತಿ ಬ್ರೀಡಿಂಗ್ ಆಗ್ತದೆ, ಅದಕ್ಕೆ ಸುಲಭವಾಗಿ ಆಹಾರ ಸಿಗ್ತದೆ. ಹಾಗೆ ಮತ್ತೆ ಅದು ಸ್ವಲ್ಪ ದೊಡ್ಡದಾಗುವಾಗ ಸ್ವಲ್ಪ ಗಟ್ಟಿ ಆಗ್ತದಲ್ವ ಹಾವುಗಳು, ಮತ್ತು ಹಾವುಗಳು ಬೇರೆ ಹಾವುಗಳನ್ನು ತಿಂದು ಬೇರೆ ಜೀವಿಗಳನ್ನು ತಿಂದು ಅದು ಸರ್ವೇ ಆಗ್ತಾ ಹೋಗ್ತದೆ. ಹಾಗೆ ಸೊ ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಒಂದು ವಾತಾವರಣವನ್ನು ಕ್ಲೀನ್ ಮಾಡಿ ಇಟ್ಕೊಂಡು 1 ವರ್ಷಕ್ಕಾಗುವಾಗ ಅಲ್ಲಿ 1-2 ಮಾತ್ರ ಇರ್ತದೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್, ಇದು ಕೆಲವರು ಹೇಳ್ತಾರೆ ನೋಡಿ, ಕೆಲವರು ಹೇಳ್ತಾರೆ ಹೊಟ್ಟೆ 2 ಮರಿಗಳನ್ನು ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಕನ್ನಡಿ ಹಾವಿದ್ದೆಲ್ಲ ಆ್ಯಕ್ಚುಲಿ ಎಲ್ಲ ಅದರ ಬಾಲದ ಹತ್ರ ಜನನಾಂಗ ಇರ್ತದೆ, ಅಲ್ಲಿಂದೇ ಮರಿಗಳು ಹೊರಗಡೆ ಬರುವಂಥದ್ದು. ಅದು ಸಹ ಸೇಮ್, ಅದರ ಹೊಟ್ಟೆ ಒಳಗಡೆ ಮೊಟ್ಟೆಗಳು ಇರ್ತದೆ, ಅದನ್ನೇ ಡೈರೆಕ್ಟಾಗಿ ಮರಿಯನ್ನು ಹೊರಗಡೆ ಬಿಡುವಂಥದ್ದು. ಅದು ಕೆಲವು ಹಾವುಗಳು ಮರಿಗಳನ್ನು ಬಿಡ್ತದೆ ಡೈರೆಕ್ಟ್, ಕೆಲವು ಹಾವುಗಳು ಮೊಟ್ಟೆಯನ್ನು ಇಟ್ಟು ಮತ್ತೆ ಮರಿ ಭರಿಸ್ತದೆ ಆ ಥರ. ಬಟ್ ಪ್ರೊಸೀಜರ್ ಒಂದೇ ರೀತಿ. ನೆಕ್ಸ್ಟ್, ಈಗ ಹಾವಿನಲ್ಲಿ ಎಂಥ ಸ್ಪೆಷಲ್ ಉಂಟು ನೋಡುವ. ಎಂಥ ಹಾವಿನ ಹತ್ರ ಎಂತ AK-47 ಉಂಟಾ? ನಾವು ತುಂಬ ಹೆದರ್ತೇವಲ್ಲ, ಎಂತ ಉಂಟು ಸ್ಪೆಷಲ್ ನೋಡಿ. ಬರೀ ವಿಷದ ಹಾವುಗಳಲ್ಲಿ ವಿಷದ ಹಲ್ಲು ಇಲ್ಲಿ ನೋಡಿ, ಫ್ಯಾಂಕ್ ಅಂತ ಹೇಳುತ್ತಲ್ಲ, ಅಲ್ಲಿ ಕಾಣ್ತದಾ? ಇಲ್ಲ, ಕಾಣ್ತದಲ್ಲ ಅಲ್ಲಿ ಫ್ಯಾನ್, ವಿಷದ ಹಲ್ಲು, ಅದು ವಿಷದ ಹಾವುಗಳಲ್ಲಿ ಇರ್ತದೆ. ಬಟ್ ಕೆಲವು ವಿಷ ಇಲ್ಲದ ಹಾವು ಇರ್ತದೆ, ಬಟ್ ಅದರಲ್ಲಿ ವೆನಮ್ ಎಲ್ಲ ಇರೋದಿಲ್ಲ. ಈಗ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ, ಈ ಹಾವಿನ ನೀವು ಕ್ಯಾರೆಕ್ಟರ್ ನೋಡಿದ್ದೀರಾ? ಹಾವನ್ನ ಯಾರಾದ್ರೂ ನೋಡಿದ್ದೀರಾ? ಏನು ಮಾಡ್ತದೆ ನೋಡಿದ್ರೆ ಒಳ್ಳೆ ಹಾವು? ಬುಸ್, ಒಂದು ಬುಸ್. ನೆಕ್ಸ್ಟ್, ಹಾಗಾದ್ರೆ ನೀವು ನೋಡಿಲ್ಲ ಅಂತ ಹೇಳ್ತಾ, ಹಾವು ನೋಡಿದ ಕೂಡಲೇ ನಾಳೆಗೆ ಹೊರಗೆ ಆಗ್ತಾ ಇರ್ತದೆ. ನೋಡಿದ್ದೀರಾ ಇಲ್ವಾ? ಯಾವುದೇ ಹಾವು ಫಸ್ಟ್ ನೋಡಿದ ಕೂಡಲೇ ನಾಳೆಗೆ ಹೊರಗೆ ಆಗ್ಬೋದು. ಯಾಕೆ? ಅದಕ್ಕೆ ಮಂಡ್ಯ ಸಮಯ ಇಲ್ವಾ? ಅಥವಾ ನಿಮ್ಮನ್ನ ಟೀಸ್ ಮಾಡೋದು ಅಂತೇಳಿ ಅದು ಆಂಟನದ ತರ ಕೆಲಸ ಮಾಡ್ತದೆ. ಅದರ ನಾಳೆಗೆ ಉಂಟಲ್ವಾ, ಆಂಟನೇ ಅದು. ಅದರಲ್ಲಿ ಒಂದು ಜಾಕೋಬ್ಸನ್ ಆರ್ಗನ್ ಅಂತ ಹೇಳುವ ಅಂಗ ಉಂಟು, ಎಕ್ಸ್ಟ್ರಾ ಅಂಗ ಉಂಟು, ಅದೊಂದು ಅಂಗ ಜಾಕೋಬ್ಸನ್ ಆರ್ಗನ್ ನಾಳೆಗೆ ಹೊರಗೆ ಆಗ್ತದೆ. ಹಾಕಿದ ಹೊರಗಡೆ ಇದ್ದಂತಹ ರಾಸಾಯನಿಕ ಪದಾರ್ಥ ಅಥವಾ ಅಣುಗಳು ನಾಳೆಗೆ ಆಗ್ತದೆ, ಅದು ನಾಳೆಗೆ ಜಾಕೋಬ್ಸನ್ ಆರ್ಗನ್ಗೆ ತಾಗಿಸ್ತದೆ. ಅದು ಮೆದುಳಿಗೆ ಮೆಸೇಜ್ ಕೊಡ್ತದೆ, ನನ್ನ ಇದರಲ್ಲಿರುವಂಥದ್ದು ನನ್ನ ಆಹಾರವ, ನನ್ನ ಸೂಕ್ತ ಟೆಂಪರೇಚರ, ನನ್ನ ವೈದ್ಯ, ಅದನ್ನೆಲ್ಲ ಅದು ಡಿಸೈಡ್ ಮಾಡ್ತದೆ. ಅರ್ಥ ಆಯ್ತಾ? ಎಸ್. ಈ ವಿಷದ ಹಾವುಗಳಲ್ಲಿ ಇನ್ನೊಂದು ಹೇಳ್ತಾರೆ, ಈಗ ಎಲ್ಲ ಹಾವುಗಳಲ್ಲಿ ಸಹ ವಿಷ ಇಲ್ಲ, ಅಂದ್ರೆ ಆಕ್ಚುಲಿ ಹಾವುಗಳಲ್ಲಿ ವಿಷವೇ ಇಲ್ಲ, ಅದರಲ್ಲಿರುವಂಥದ್ದು ನಂಜು ಮಾತ್ರ. ಬರೇ ಕೆಲವು ಬೆರಳಿಕೆ ಹಾವುಗಳಲ್ಲಿ ಮಾತ್ರ ಈ ಫ್ಯಾನ್ಸ್ ವಿಷದ ಹಲ್ಲು ಇರುವಂಥದ್ದು. ಇದು ಹೇಗೆ ಉಂಟಂತ ಹೇಳಿದ್ರೆ, ಡಾಕ್ಟರ್ದು ಸಿರಿಂಜ್ ನೋಡಿದ್ದೀರಾ ನೀವು? ಡಾಕ್ಟರ್ ನೀವು ಹುಷಾರಿಲ್ಲದಿದ್ದರೆ ಹಾಸ್ಪಿಟಲ್ಗೆ ಹೋಗ್ತಾರಲ್ವಾ, ಡಾಕ್ಟರ್ ಏನು ಮಾಡ್ತಾರೆ, ಈಗ ನೋಡ್ ಮಾಡ್ತಾರೆ, ಮತ್ತೆ ಚೂಯಿಂಗ್ ಅಂದರೆ ನಮ್ಮ ಕೊಂಡಿಗೆ ಕೊಡ್ತಾರೆ, ಹೌದಲ್ವಾ? ಸೇಮ್ ಪ್ರೊಸೀಜರ್ ಹಾವುಗಳದ್ದು. ಹೇಗೆ? ಕುಂಡೆಗೆ ಕೊಡ್ತಿಲ್ಲ, ಅದೇನು ಮಾಡ್ತದೆ, ವೆನಮ್ ಆಲ್ರೆಡಿ ಅದರ ಗ್ಲಂಟಲ್ಲಿ ಉಂಟಲ್ಲಿ ಕಾಣ್ತದಾ? ಇಲ್ಲಿ ಅದರ ಬಾಯಿಯ ಆ ಕಡೆ ಈ ಕಡೆ 2 ಚರ್ಮ ಒಂದು ಚೀಲ ಇರ್ತದೆ, ಸೇಮ್ ಸಿರಿಂಜ್ ತರನೇ. ಅದು ಪ್ರೆಸ್ ಮಾಡುವಾಗ, ಮಸಲದಲ್ಲಿ ಪ್ರೆಸ್ ಮಾಡುವಾಗ ಅದರ ಟೊಳ್ಳು ಸೂಜಿಯ ಮುಖಾಂತರ ಎಲ್ಲಿಗೆ ಅದು ಕಚ್ಚಿದೆ ಅಲ್ಲಿಗೆ ವೆನಮ್ ಟ್ರಾನ್ಸ್ಫರ್ ಆಗುವುದು. ಅರ್ಥ ಆಯ್ತಾ? ಮತ್ತೆ ಟೈಮ್ ಬೇಕಲ್ಲ, ಬಟ್ ಅದು ಫಾಸ್ಟ್ ಆಗಿ ಆಗ್ತದೆ. ಬಟ್ ಸುಮ್ಮನೆ ಅದು ವೆನಮ್ ಕೊಡೋದಿಲ್ಲ. ಸೊ ಇದು ಇಷ್ಟೇ ಇರೋದು, ಸಿಂಪಲ್ ನೋಡಿ. ಇಡೀ ದೇಹದಲ್ಲಿ ವಿಷ ಇಲ್ಲ, ಇಡೀ ದೇಹದಲ್ಲಿ ವಿಷ ಇಲ್ಲ, ಖಾಲಿ ಅದರೊಳಗೆ ಸೂಜಿಯ ಮುಖಾಂತರ. ಮತ್ತೆ ಕೆಲವು ಹೇಳಿದರೆ ಇಡೀ ದೇಹದಲ್ಲಿ ವಿಷ ಇರ್ತದೆ ಅಂತ ಇಲ್ಲ, ಕೇವಲ 2 ಆ ಕಡೆ ಈ ಕಡೆ ಚರ್ಮದಲ್ಲಿ 2 ಹಲ್ಲಿಗೆ 2 ಕನೆಕ್ಷನ್ ಇರ್ತದೆ. ಎಸ್. ಈಗ ಬ್ರೈನ್ ತುಂಬ ಚಿಕ್ಕದು, 1 ವರ್ಷದ
ಕೆಳಗಿನ ಮಕ್ಕಳಷ್ಟೇ, ಅದಕ್ಕೆ ಎಂತೆಲ್ಲ ಗೊತ್ತಿರ್ತದೆ. 1 ವರ್ಷದ ಚಿಕ್ಕ ಮಗುವಿಗೆ ಎಂತ ಗೊತ್ತುಂಟು? ಹಸಿವಾದರೆ ಅಳ್ಳಿಕ್ಕೆ, ಅಥವಾ ಆ ಮಗುವಿಗೆ ತಾಯಿಯ ಕೈಯಲ್ಲಿ ಮಗು ಇರ್ತದೆ ಅಲ್ವಾ, ನೀವು ಸುಮ್ಮನೆ ಹೋಗಿ ಚೂಟಿ ಒಂದೇ ನಿಮಗೆ ಹೊಡಿತದೆ ಮಗು, ಅಥವಾ ತಾಯಿಗೆ ಹೊಡಿತದೆ ಅಲ್ವಾ, ಅದು ತಾಯಿಗೆ ಅಂದ್ರೆ ಅದು ಹೊಡಿಬೇಕಂತಲ್ಲ, ಅದಕ್ಕೆ ನೋವಾಗ್ತದೆ, ರಿಯಾಕ್ಷನ್ ಕೊಡ್ತದೆ, ನಾವು ಸಹ ಅಷ್ಟೇ ಮಾಡುವಂಥದ್ದು ಕೆಲಸ. ನೆಕ್ಸ್ಟ್ ಈಗ ನಮ್ಮ ಕರ್ನಾಟಕದಲ್ಲಿ ನೋಡುವ ಎಲ್ಲ ನೋಡಿ 185 ಪ್ರಭೇದದ ಹಾವು ಉಂಟು, ಅದರಲ್ಲಿ ಬರೇ 10 ಹಾವುಗಳು ಮಾತ್ರ ವೆನಮಸ್ ಹಾವುಗಳು. ನಂತರ ವರ್ಗೀಕರಣ ಮಾಡಿದ್ದೇವೆ. ಇಲ್ಲಿ ಗೊತ್ತಾಗತ್ತಲ್ಲ, ಡೆಡ್ಲಿ ವೆನಮಸ್ 2 ಉಂಟು, ಬಿಗ್ 4 4 ಉಂಟು, ಮತ್ತೆ ವೆನಮಸ್ ಇದು 4 ಹಾವು ಉಂಟು, ಟೋಟಲ್ 10 ಹಾವುಗಳು. ಇದನ್ನ ನೀವೀಗ ಹೆಚ್ಚಾಗಿ ನೀವು ನಿಮ್ಮ ಮನೆಯಲ್ಲಿ ನೋಡಿದ್ದೀರಾ, ನಿಮ್ಮ ಪೇರೆಂಟ್ಸ್ ನಿಮ್ಮ ಮನೆಗೆ ಯಾವುದೇ ಹಾವು ಬರಲಿ ಬಂದ ಕೂಡಲೇ ಏನು ಮಾಡ್ತಾರೆ ಗೊತ್ತುಂಟಾ? ಏನು ಮಾಡ್ತಾರೆ? ಹೆಸರು ಕೊಡ್ತಾರೆ. ಯಾವುದೇ ಹಾವು ನಿಮ್ಮ ಮನೆಗೆ ಬರಲಿ, ಅದು ದಪ್ಪ ಇದ್ದ ಕೂಡಲೇ ಅದು ಕಂದಡಿ ಹೆಸರಿಟ್ಟಾಯ್ತಲ್ಲಿ. ನಿಮ್ಮ ಮನೆಗೆ ಹಾವು ಬರಲಿ, ಅದರಲ್ಲಿ ಕಟ್ಟ ಇರಲಿ, ಅದು ಕಂದಡಿ. ನಿಮ್ಮ ಪೇರೆಂಟ್ಸ್ ಗಾಡ್ ಫಾದರ್ ಆಗ್ತಾರೆ ಅದಕ್ಕೆ, ಅಂದರೆ ಅವರ ಹೆಸರು ಕೊಟ್ಟಾಯ್ತಲ್ಲಿ ಕಂದಡಿ ಅಂತೇಳಿ. ಅಥವಾ ಯಾವುದೇ ಹಾವು ಹೆಡೆಯನ್ನು ಎತ್ತಲಿ ಏನಾಗ್ತದೆ? ನಾಗಿ. ಅದು ಬೇಕಾದ್ರೆ ಒಳ್ಳೆ ಸಹ ಹೆಡೆ ಎತ್ತಲಿ, ಅದು ಸರ್ಪ. ಸೊ ಇವತ್ತಿಂದ ನಿಮಗೆ ಗೊತ್ತಿರಬೇಕು, ಗೊತ್ತಾಯ್ತಾ? ಸೊ ನೀವು ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು ಯಾವ ಹಾವು ಅದು ವಿಷದ ಅಲ್ವಾ ಅಂತೇಳಿ. ನೆಕ್ಸ್ಟ್ ಇದು 10 ಹಾವುಗಳು, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗೋದಾದ್ರೆ ನೋಡಿ, ಇದು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ. ಇದು ದೊಡ್ಡ ಹಾವು, ಸಾಧಾರಣ 15 ಅಡಿ ತನಕ 15.5 ಪಿಲಿಕುಳದಲ್ಲಿ ರೆಕಾರ್ಡ್ ಆಗಿದೆ, ಉದ್ದ ಇರುವಂಥದ್ದು. ನಿಮಗೆ ಗೂಗಲಲ್ಲಿ ನೋಡಿದರೆ 22 ಫೀಟ್ 30 ಫೀಟ್ ಸಹ ಸಿಗ್ತದೆ, ಬಟ್ ಅದು ಇಲ್ಲಿ ರೆಕಾರ್ಡ್ ಆಗಿರುವಂಥದ್ದು 15.5 ಇಂಚು. ಇದು ನೋಡಿ, ನೋಡ್ಲಿಕ್ಕೆ ಹೇಗಿರ್ತದೆ ಅಂತ ಹೇಳಿದ್ರೆ, ಏನಾದರೂ ಡಿಸ್ಟರ್ಬೆನ್ಸಸ್ ಆದರೆ ಹೆಡೆಯನ್ನು ಎತ್ತುತ್ತದೆ. ಅದರ ಬ್ಯಾಕ್ ಸೈಡಲ್ಲಿ ಲೈನ್ಸ್ ಉಂಟು, ವೈಟ್ ಲೈನ್ಸ್, ಆಯ್ತಾ? ಮತ್ತೆ ಈ ಜಗತ್ತಿನಲ್ಲಿ ಒಂದೇ ಹಾವು ಗೂಡು ಕಟ್ಟುವಂಥ ಹಾವು. ಗೂಡು ಕಟ್ಟುವಂಥ ಹಾವು ಅಂತ ಹೇಳಿದ್ರೆ ಎಂತ ಮೇಸ್ತ್ರಿಗೆ ಕಾಂಟ್ರಾಕ್ಟ್ ಕೊಡ್ತದ? ಕೈಕಾಲಿಲ್ಲಲ್ಲ ಮತ್ತೆ ಹೇಗೆ? ಅದರದ್ದು ಇಷ್ಟು ಒಳ್ಳೆ ಟೆಕ್ನಾಲಜಿ ಅಂತ ಹೇಳಿದ್ರೆ, ತರಗೆಲೆ ಉಂಟಲ್ಲ ಒಣಗಿದ ಎಲೆ, ಅದರ ಬಾಲದಲ್ಲಿ ಎಲ್ಲ ರಾಶಿ ಮಾಡಿ ಒಂದು 2 ಅಡಿ ಹೈಟ್ 2 ಅಡಿ ಅಗಲ ಮಾಡಿ ಗೂಡು ಮಾಡಿ ಇರ್ತದೆ. ಎಷ್ಟು ಒಳ್ಳೆ ಇದಿರ್ತದೆ ಅಂತ ಹೇಳಿದ್ರೆ, ಅದರ ಒಳಗಡೆ ಟೆಂಪರೇಚರ್ 26 ರಿಂದ 28 ಡಿಗ್ರಿ ಇರ್ತದೆ ಒಳಗಡೆ. ಅದರ ಒಳಗಡೆ ಮೊಟ್ಟೆಯನ್ನು ಇಡ್ತದೆ, ಮತ್ತೆ ಅದು ಕಾದು ಕೂತ್ಕೊಳ್ತದೆ. ಅದರ ನಂತರ ಯಾವಾಗ ಮೊಟ್ಟೆಯಿಂದ ಮರಿ ಹೊರಗಡೆ ಬರ್ತದೆ, ಅವಾಗ ಅದು ಆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗ್ತದೆ. ಇಲ್ಲದ್ರೆ ಅದು ಆ ಮರಿಗಳನ್ನೇ ಅದು ತಿನ್ಬೇಕಾಗ್ತದೆ, ಅದಕ್ಕೋಸ್ಕರ. ಸತ್ಯ ಹೇಳಿದಲ್ಲ, ಅದಕ್ಕೆ ಇಮೋಷನ್ಸ್ ಎಲ್ಲ ಇಲ್ಲ ಅಂತ ಹೇಳಿ. ಸೊ ಇದು ಕಚ್ಚಿದರೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಪ್ರತಿಔಷಧಿ ಇಲ್ಲ, ಆಂಟಿವೆನಮ್ ಇಲ್ಲ. ಸೊ ಹಾಗಂತೇಳಿ ಇದು ತುಂಬ ಸೌಮ್ಯ ಸ್ವಭಾವದವು. ಇಷ್ಟರವರೆಗೆ ಸಾಧಾರಣ ಒಂದು 15-16 ಕೇಸಸ್ ಮಾತ್ರ ಆಲ್ ಓವರ್ ಇಂಡಿಯಾದಲ್ಲಿ ದಾಖಲಾಗಿರುವಂಥದ್ದು ಕಾಳಿಂಗ ಸರ್ಪ ಕಚ್ಚಿ ಸತ್ತವರು, ತುಂಬ ಕಡಿಮೆ, ವಿರಳ. ಸೊ ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ, ಇಲ್ಲಿರುವಂಥದ್ದು ಕೇವಲ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ. ಈ ಆಗುಂಬೆ, ಚಾರ್ಮಾಡಿ, ಶಿರಾಡಿ ಆ ಕಡೆ ಮಾತ್ರ ಇರುವಂಥದ್ದು, ಇಲ್ಲಿ ಇಲ್ಲ. ಮತ್ತು ಕೆಲವು ಪ್ಲೇಸ್ಗಳಲ್ಲಿ ಇದು ಕಾಳಿಂಗ ಸರ್ಪವೇ ಇಲ್ಲ, ಸಿಗುವಂಥದ್ದು ನಮ್ಮ ಇಲ್ಲಿ ಮಾತ್ರ. ಇಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಇಲ್ಲಿ ಜಾಸ್ತಿ, ಎಷ್ಟು ಪಶ್ಚಿಮ ಘಟ್ಟಗಳಲ್ಲಿ. ನೆಕ್ಸ್ಟ್ ಅದು ಕಾಳಿಂಗ ಸರ್ಪ ಉಂಟಲ್ಲ, ಇನ್ನೊಂದು ಸ್ಪೆಷಲ್ ಉಂಟು ಅದರದ್ದು, ಬರೀ ಹಾವುಗಳನ್ನ ತಿಂತದೆ ಅದು. ಈಗ ಹಾವುಗಳು ಸಿಗೋದಿದ್ರೆ ಅಂತ ಸುಸೈಡ್ ಮಾಡ್ತದ? ಹಾವುಗಳು ಸಿಗೋದಿದ್ರೆ ಮಾನಿಟರ್ ಲಿಸರ್ಡ್ ಉಂಟಲ್ಲ, ಉಡ, ಅದನ್ನು ತಿಂತದೆ. ನೆಕ್ಸ್ಟ್ ಇದು ನೋಡಿ, ಸೀ ಸ್ನೇಕ್ ಅಂತೇಳಿ. ಈಗ ನಿಮಗೆ ಟೆನ್ಷನ್ ಆಗ್ಬೋದು, ಸೀ ಸ್ನೇಕ್ ಸಮುದ್ರದಲ್ಲಿ ಹಾವು ಉಂಟು, ಆದರೆ ನೀವು ಬೀಚಲ್ಲೆಲ್ಲ ಆಡುವಾಗ ಬಂದು ನಿಮಗೆ ಕಚ್ಬೋದಾ ಅಂತೇಳಿ. ಇಲ್ಲ, ಇದು ಇರುವಂಥದ್ದು ಡೀಪ್ ಸಿ, ಅದರಲ್ಲಿ ಆಳ ಸಮುದ್ರದಲ್ಲಿ. ಏನಾದರೂ ಅದಕ್ಕೆ ಹೆಲ್ತ್ ಇಶ್ಯೂಸ್ ಆದರೆ ಬೇರೆ ಮೀನುಗಳು ಅದನ್ನು ತಿಂದು ಖಾಲಿ ಮಾಡ್ತದೆ. ಅಂಥ ಫಿಶರ್ಸ್ಗಳಿಗೆ ಸಿಗಲಿಕ್ಕೆ ಸಾಕು ಅಷ್ಟೇ. ಅಂದರೆ ಅದರ ಬಗ್ಗೆ ಜಾಸ್ತಿ ಅಧ್ಯಯನ ಆಗಿಲ್ಲ, ಅದನ್ನು ಒಂದೇ ಪ್ರಭೇದಕ್ಕೆ ಸೇರಿಸಿದರೆ ಸೀ ಸ್ನೇಕ್ಸ್ ಅಂತೇಳಿ. ಹಾಗೆ ಏನೋ ಡೌಟ್ ಉಂಟಾ? ಸೀ ಸ್ನೇಕ್ಸ್ ಇದರ ಬಗ್ಗೆ ಸಹ ನನಗೆ ಸಹ ಜಾಸ್ತಿ ಡಿಟೇಲ್ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇದರ ಬಗ್ಗೆ ಅಧ್ಯಯನ ಇದು ಇರುವಂಥದ್ದು ಆಳ ಸಮುದ್ರದಲ್ಲಿ. ನೆಕ್ಸ್ಟ್ ಈ ಬಿಗ್ 4 ಹಾವು ಉಂಟಲ್ಲ, ಇದನ್ನು ಇನ್ನೂ ಸಿಗುವಂಥ ಹಾವುಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದು ಹಾವುಗಳು, ಇದರಿಂದ ನಮಗೆ ತೊಂದರೆ ಉಂಟು. ಈ ಹಾವು ಕಚ್ಚಿ ನಾವು ಹಾಸ್ಪಿಟ್ಲಿಗೆ ಹೋಗದೇ ಇದ್ದರೆ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಉಂಟು, ಬಟ್ ಆಸ್ಪತ್ರೆಗೆ ಹೋದರೆ ಸಮಸ್ಯೆ ಇಲ್ಲ. ಇದಕ್ಕಿಂತ ಮುಂಚೆ ನಾನು 2 ಡೆಡ್ಲಿ ವೆನಮಸ್ ಅಂತ ತೋರಿಸಿದೆ ಅಲ್ವಾ, ಅದು ಹಾವಿಗೆ ಆಂಟಿವೆನಮ್ ಇಲ್ಲ ನಮ್ಮಲ್ಲಿ. ಯಾಕೆಂತ ಹೇಳಿದ್ರೆ ಅದು ಕಚ್ಚಿದ 2 ನಿಮಿಷದಲ್ಲಿ ಅದು ಪರಿಣಾಮಕಾರಿ ಆಗಿರ್ತದೆ. ಅರ್ಧ ಗಂಟೆಯಲ್ಲಿ ಸಹ ಸಾಯ್ಬೋದು, ಅಥವಾ 2 ನಿಮಿಷದಲ್ಲಿ ಸಾಯ್ಬೋದು ಹೆವಿ ಬೈಟ್ ಆದರೆ. ಅಂದರೆ ಅದರದ್ದು ವೆನಮಿದ್ದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಇರುವುದು ನಾಗರ ಹಾವಿನ ವೆನಮೇ, ನ್ಯೂರೋಟಾಕ್ಸಿನ್ ಇರುವಂಥದ್ದು ಅದರಲ್ಲಿ. ಬಟ್ ಒಂದು 30 ನಾಗರ ಒಮ್ಮೆ ಕಚ್ಚಿದ್ರೆ ಎಷ್ಟು ಬರ್ತದೆ ವೆನಮ್, ಅಷ್ಟು ಒಂದು ಕಾಳಿಂಗ ಸರ್ಪದಲ್ಲಿ ಬರ್ತದೆ. ಎಸ್, ಈಗ ಈ ಬಿಗ್ 4 ಅಲ್ಲಿ ಕ್ರೇಟ್, ಕಟ್ಟಕಡಂಬಲೆ, ರಸಲ್ ವೈಪರ್, ಸಾಸ್ಕೆಡ್ ವೈಪರ್ ಮತ್ತು ಕೋಬ್ರಾ ಇಷ್ಟು ಉಂಟು. ನೆಕ್ಸ್ಟ್ ಬಿಗ್ 4 ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದಕ್ಕೆ ನಮ್ಮಲ್ಲಿ ಪ್ರತಿಔಷಧಿ ಇರುವಂಥದ್ದು ನಮ್ಮ ಹಾಸ್ಪಿಟಲ್ಗಳಲ್ಲಿ. ಇದನ್ನು ಗುರುತಿಸಲಿಕ್ಕೆ ಈಸಿ ಉಂಟು. ಇದು ಕಟ್ಟ ಕಡಂಬಲೆ ಅಂತ ಹೇಳ್ತಾರೆ. ಇದನ್ನು ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ, ತಲೆಯಿಂದ ಬಾಲದವರೆಗೆ ಸಹ ಕಪ್ಪು ಬಣ್ಣ ಗೊತ್ತಾಗ್ತಾ ಉಂಟಾ?
ತಲೆಯಿಂದ ಬಾಲದವರೆಗೆ ಸಹ ಕಪ್ಪು ಬಣ್ಣ ಉಂಟು, ಮತ್ತೆ ಜೊತೆ ಜೊತೆ ಎರಡೆರಡು ಕಟ್ಟು ಉಂಟು. ಹೌದಾ? ಎರಡೆರಡು ಕಟ್ಟು ಉಂಟು. ಮತ್ತೆ ಇನ್ನೂ ಕರೆಕ್ಟಾಗಿ ನೋಡೋದಾದ್ರೆ ಅದರ ದೇಹ ನೋಡಿ, ಒಂಥರ ರೌಂಡ್ ಶೇಪ್ ಇಲ್ಲ, ಈ ಪಿನೋಲೆಕ್ಸ್ ಪೈಪ್ ಥರ ಇಲ್ಲ. ಹೇಗೆ ಉಂಟು? ಒಂಥರ ತ್ರಿಭುಜ ಉಂಟು, ತ್ರಿಭುಜ ಶೇಪ್. ಗೊತ್ತಾಗ್ತದಾ? ನೀವು ಗುರುತಿಸ್ಬೇಕಂದ್ರೆ ನನಗೆ ಎಷ್ಟು ಡೀಟೇಲ್ ಆಗಿ ಹೇಳೋದು. ಒಂಥರ ತ್ರಿಭುಜ ಉಂಟು, ಮತ್ತೆ ತಲೆ ಮತ್ತೆ ಕುತ್ತಿಗೆ ಸಾಧಾರಣ ಒಂದೇ ರೀತಿ ಉಂಟು, ಜಾಸ್ತಿ ತಲೆ ಅಗಲ ಇಲ್ಲ. ಈ ಹಾವು ಕಟ್ಟಕಡಂಬಲೆ. ಈ ಹಾವಿನಲ್ಲಿ 4 ಪ್ರಭೇದದ ವೆನ ಮಿಕ್ಸ್ ಉಂಟು ಇದರಲ್ಲಿ. ಇದು ಸ್ವಲ್ಪ ಡೇಂಜರ್, ಯಾಕೆಂದ್ರೆ ಇದ್ರದ್ದು ಫ್ಯಾನ್ಸ್ ಹಲ್ಲು ತುಂಬ ಚಿಕ್ಕದು, ಇದು ಕಚ್ಚಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ತೀವ್ರ ನಮಗೆ ವೆನ ನಮ್ಮ ಬಾಡಿಯಲ್ಲಿ ಎಫೆಕ್ಟ್ ಆದ ನಂತರ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ವಾಮಿಟಿಂಗ್ ಇರ್ಬೋದು, ಕೆಲವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿರ್ಬೋದು. ಅಂತೂ ಹಾಗೆ ಕಂಟಿನ್ಯೂ ಇದ್ರೆ ಪ್ಯಾರಲೈಸ್ ಆಗುವ ಚಾನ್ಸಸ್ ಉಂಟು ಈ ಹಾವಿನಲ್ಲಿ. ಸೊ ಇದಕ್ಕೆ ಗ್ರೇಟ್ ಕಟ್ಟಕಡಂಬಲೆ ಅಂತ ಹೇಳ್ತಾರೆ. ಕಟ್ಟಕಡಂಬಲೆ ಹೇಗಿರ್ತದೆ? ತಲೆಯಿಂದ ಬಾಲದವರೆಗೆ ಸಹ ಕಪ್ಪು ಬಣ್ಣ, ಎರಡೆರಡು ಕಟ್ಟು, ಮತ್ತೆ ಬಾಡಿ ತ್ರಿಭುಜ ಇರ್ತದೆ, ರೌಂಡ್ ಶೇಪ್ ಇರುವುದಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಇನ್ನೊಂದು ಹಾವು ಬರ್ತದೆ ಹೆಚ್ಚಾಗಿ. ನಾನು ಹೇಳಿದೆ ಅವಾಗ ಹಲ್ಲಿ ನಿಮ್ಮ ಗೋಡೆಗೆ ಬರ್ತದೆ ಅಂತೇಳಿ. ಆ ಹಲ್ಲಿಯನ್ನು ತಿನ್ನಲಿಕ್ಕೆ ಆಟೋಮೆಟಿಕ್ ಆಗಿ ಹಾವು ಬರ್ತದೆ, ನಮಗೆ ಗೊತ್ತೇ ಆಗುದಿಲ್ಲ. ಅದು 15-20 ದಿವಸಕ್ಕೊಂದ್ಸಲ ಬಂದು ಆರಾಮ್ಸೆ ತಗೊಂಡು ಪಾರ್ಸೆಲ್ ಹೋಗ್ತದೆ, ನಮಗೆ ಗೊತ್ತೇ ಆಗುದಿಲ್ಲ. ನಮ್ಮ ಈ ಗುತ್ತು ಮನೆ ಅಥವಾ ಮಣ್ಣಿನ ಗೋಡೆನ ಮನೆ ಎಲ್ಲ ಇರ್ತದಲ್ವಾ, ಅದರಲ್ಲಿ ಕಾಮನ್ ಇದ್ದೇ ಇರ್ತದೆ. ಅದಕ್ಕೆ ಇನ್ನೊಂದು ಮನೆ ಹಾವು ಅಂತ ಹೆಸರು ಅದಕ್ಕೆ. ಬಟ್ ಇದಲ್ಲ, ಇದು ಮನೆ ಒಳಗಡೆ ಬರುವುದಿಲ್ಲ, ಭಾರಿ ಅಪರೂಪ. ಅಂಥ ಸನ್ನಿವೇಶದಲ್ಲಿ ಬರಲಿಕ್ಕೆ ಚಾನ್ಸಸ್ ಉಂಟು, ಬಿಟ್ಟರೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಸಹ ಬೇರೆ ಹಾವುಗಳನ್ನು ತಿನ್ನುವಂಥ ಹಾವು. ನಿಮ್ಮ ಮನೆ ಒಳಗಡೆ ಹಾವು ಸಿಗ್ತದ? ಇಲ್ಲ ಅಲ್ಲ, ಅದಕ್ಕೋಸ್ಕರ ಬರುವುದಿಲ್ಲ ಅಷ್ಟೇ. ನಿಮ್ಮ ಮನೆಯಲ್ಲಿ ಎಂತ ಇಲ್ಲಿ ಎಲ್ಲ ಉಂಟಲ್ವ, ಅದು ತಿನ್ನಲಿಕ್ಕೆ ಬೇರೆ ಜಾತಿಯ ಹಾವುಗಳು ಬರುವಂಥದ್ದು. ಸೊ ಗುರುತಿಸಬಹುದಲ್ಲ. ಎಸ್, ನೆಕ್ಸ್ಟ್ ಇದು ಕಂದಡಿ ಹೇಳ್ತಾರೆ, ಗಿಲಿ ಕಂದಡಿ, ರಸವೈಪರ ಅಂತ ಹೇಳ್ತಾರೆ, ಕನ್ನಡಿ ಹಾವು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದಕ್ಕೆ ಯಾಕೆ ಹೇಳ್ತಾರೆ? ಈಗ ನಿಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಹೇಳ್ತಾರೆ ಅವರು, ಆನೆ ಕಂದಡಿ, ಮಲೆ ಕಂದಡಿ, ಕುರೆ ಕಂದಡಿ, ಬೋಲ್ಪ್ ಕಂದಡಿ, ಹಾಗೆ ಹಾಗೆ. ಆ್ಯಕ್ಚುಲಿ ಕನ್ನಡಿ ಒಂದೇ ಇರೋದು, ಕಲರ್ ಸ್ವಲ್ಪ ಚೇಂಜ್ ಇರ್ತದೆ. ಸೊ ಇದರ ಗುರುತಿಸಲಿಕ್ಕೆ ಈಸಿ. ನಾನು ಹೇಳ್ತೇನೆ, ಈ ರಾಜರ ಕಾಲದಲ್ಲಿ ಉಪಯೋಗಿಸಿದ ಕನ್ನಡಿ ನೋಡಿದ್ದೀರಾ? ಈಗ ರಾಣಿ ಇದರಲ್ಲಿ ಕೂತಿರ್ತಾಳೆ, ರೌಂಡ್ ಈ ಥರ ಶೇಪ್ ಇರ್ತದಲ್ವಾ, ರೌಂಡು. ಹೌದಾ ಅಲ್ವಾ? ಹೆಚ್ಚಾಗಿ ಇರ್ತದೆ ಎವರೇಜ್ ರೌಂಡ್ ಶೇಪು. ಆ ರೌಂಡ್ ಶೇಪ್ ತಲೆಯಿಂದ ಬಾಲದವರೆಗೆ ಸಹ ಉಂಟು ನೋಡಿ. ಅದಕ್ಕೋಸ್ಕರ ಅದಕ್ಕೆ ಕನ್ನಡಿ ಹಾವು ಅಂತ ಕರೀತಾರೆ. ಫುಲ್ ಕನ್ನಡಿ ಉಂಟು ನೋಡಿ, ರೌಂಡ್ ಶೇಪ್, ಬಾದಾಮ್ ಶೇಪ್ ಅಂತ ಹೇಳಿ ನಾವು ಹೇಳ್ತೇವೆ, ಅಥವಾ ಆಲ್ಮಂಡ್ ಶೇಪು ಒಂದು. ಮತ್ತೆ ತಲೆ ತ್ರಿಭುಜ, ಸಮೋಸದ ಶೇಪು. ಯಾಕಂತ ಹೇಳಿದ್ರೆ ನಿಮಗೆ ನೆನಪಿನ ಇರಲಿ ಅಂತೇಳಿ ಸಮೋಸದ ಶೇಪ್ ತ್ರಿಭುಜ ಉಂಟು. ಇದು ಮತ್ತೆ ಹೆಬ್ಬಾವು ಸಾಧಾರಣ ಸಿಮಿಲರ್ ಉಂಟು. ಸೊ ಇದೆಲ್ಲ ಡಿಫ್ರೆನ್ಸ್ ಅಂತ ಹೇಳ್ತೇನೆ. ತಲೆ ತ್ರಿಭುಜ ಶೇಪ್, ತಲೆ ರೌಂಡ್ ಶೇಪ್ ಇರ್ತದೆ, ಮತ್ತೆ ಗೋಲ್ಡನ್ ಕಲರ್, ಚಿನ್ನದ ಕಲರ್. ಮತ್ತೆ ಕಲರಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಕಲರ್ ಕೆಲವು ಸಲ ಡಿಮ್ಸ್ ಇರ್ತದೆ. ಖಾಲಿ ಕಟ್ಟಕಡಂಬಲದಲ್ಲಿ ಯಾವಾಗಲೂ ಡಾರ್ಕ್ ಇರ್ತದೆ, ವೆಲ್ವೆಟ್, ಜೆಟ್ ಬ್ಲ್ಯಾಕ್ ಅಂತ ಹೇಳ್ತೀವಿ ನಾವು, ಫುಲ್ಲು ವೆಲ್ವೆಟ್ ಥರ ಶೈನಿಂಗ್ ಇರ್ತದೆ ಅದರಲ್ಲಿ. ಬಟ್ ಇದರಲ್ಲಿ ಕಲರ್ ಸ್ವಲ್ಪ ಡೌನ್ ಇರ್ತದೆ. ಮತ್ತೆ ಹೆಬ್ಬಾವಿಗೆ ಮಾಡುವುದಾದ್ರೆ ಇದು ದಪ್ಪ ಶರೀರ, ಬಾಲ ಸಡನ್ ಸಪೋರ್ ಆಗ್ತದೆ. ಬಾಲ ನೋಡಿ ಸಡನ್ ಸಪೋರ್ ಆಗ್ತದೆ, ತೋರ ಇರ್ತದೆ, ಸಡನ್ ಆಗಿ ಸಪೋರ್ ಆಗ್ತದೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಫೋಟೋ ಉಂಟು ನೋಡಿ, ಕೆಲವು ಸಲ ನೋಡಿ ಈ ಥರ ಕಲರ್ ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ಸಹ ರೌಂಡ್ ಶೇಪ್ ಉಂಟು ಅದರಲ್ಲಿ. ಕಾಣಿಸ್ತದಾ? ಅಲ್ಲಿ ಕೇಳಿಸ್ತದಲ್ಲ ನನ್ನ ವಾಯ್ಸ್? ವೆರಿ ಗುಡ್. ರೌಂಡ್ ಶೇಪ್ ಉಂಟು, ತ್ರಿಭುಜ ತಲೆ ಕಾಣಿಸ್ತದಾ? ತ್ರಿಭುಜ ತಲೆ, ಸಮೋಸದ ಶೇಪ್ ತಲೆ, ಬಾಲ ನೋಡಿ ಸಡನ್ ಸಪೋರ್ ಆಗ್ತದೆ ನೋಡಿ, ತೋರ ಇರ್ತದೆ, ಬಾಲ ಮಾತ್ರ ಅಲ್ಲಿ ಸಡನ್ ಸಪೋರ್ ಆಗ್ತದೆ ಅಲ್ಲಿ ನೋಡಿ. ಸೊ ಇದು ಹಾವು ಯಾವುದು? ಕನ್ನಡಿ ಹಾವು. ಇದಕ್ಕೆ ಯಾರಾದರೂ ಪೂಜೆ ಮಾಡ್ತಾರೆ? ಈಗ ನಾಗರ ಹಾವಿಗೆ ಪೂಜೆ ಮಾಡಿದ್ರೆ ನೋಡಿದ್ದೀರಿ, ಕನ್ನಡಿ ಹಾವಿಗೆ ಪೂಜೆ ಮಾಡ್ತಾರಾ? ಇಲ್ಲ, ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಈ ಅಂತ ಹೇಳ್ತಾರೆ ತುಳುನಾಡಿನ ಈ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಜೀವಿ ಸಹ ಆರಾಧನೆ ಉಂಟು. ಪ್ರತಿಯೊಂದು ಯಾವಾಗಲೂ ನೋಡಿ, ನಿಮ್ಮ ಮನೆಗೆ ನಾಗರ ಹಾವು ಬಂದರೆ ಅದನ್ನು ಹೊಡೆಯುವುದಿಲ್ಲ, ಬಟ್ ಈ ಹಾವನ್ನು ಕೊಲ್ತಾರೆ. ಅಟ್ಲೀಸ್ಟ್ ಇದಕ್ಕೆ ಸಹ ಆರಾಧನೆ ಉಂಟು. ನೋಡಿ, ನಾಗರ ಹಾವನ್ನು ದೇವರ ಹಾವು ಅಂತ ಕರೀತಾರೆ, ಮತ್ತೆ ಅದಕ್ಕೆ ದೇವರ ಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಹಾವುಗಳನ್ನಾಗಿರ್ಬೋದು, ಎಲ್ಲ ಜೀವಿಗಳನ್ನ ದೈವದ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಇದು ಹೇಳ್ತಾರೆ ಇದಕ್ಕೆ ಹುಡುಗ ದೈವ ಕೇಳಿದ್ದೀರಾ? ಇದು. ನೆಕ್ಸ್ಟ್ ಲೆಕ್ಕಿಸ ದೈವ ಕೇಳಿದ್ದೀರಾ? ಮೊಸಳೆ. ಮೈಸಂದೇಹ ಕೇಳಿದ್ದೀರಾ? ಕಾಡು ಕೋಣ, ಪಂಜುರ್ಲಿ, ಕಾಡು ಹಂದಿ. ಸೊ ಈ ಥರ ಎಲ್ಲ ಏನು ಹೇಳ್ತಾರೆ ಆರಾಧನೆ ಮಾಡ್ತಾರೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅದೇ ಕಾಡಿಯನ್ನು ಕೆಲವು ಜನ ತಿನ್ನೋದಿಲ್ವಾ, ಆರಾಧನೆ ಮಾಡ್ತಾರೆ. ಸೊ ಹಾಗೆ ಬೇಡ, ಅದು ವಿಷಯ ನೆಕ್ಸ್ಟ್ ಇರಲಿ. ಮತ್ತು ನಿಮ್ಮ ಗಮನಕ್ಕಿರಲಿ ಅಂತ ಹೇಳಿದಷ್ಟೇ. ಸೊ ಗುರುತಿಸ್ಬೋದಾ? ಈ ಹಾವನ್ನು ಗುರುತಿಸ್ಬೋದಾ? ಎಸ್, ನೆಕ್ಸ್ಟ್ ಇದು ಸಾಸ್ಟೆಡ್ ವೈಪರ್ ಅಂತ ಹೇಳ್ತಾರೆ, ಗರಗಸ ಮಂಡಳದ ಹಾವು ಅಂತ ಹೇಳ್ತಾರೆ. ತುಳುವಿನಲ್ಲಿ ನೆತ್ತಿರ್ ಕಂದಡಿ ಅಂತ ಹೇಳ್ತಾರೆ. ತಲೆಯ ಮೇಲೆ ಒಂದು ಆರೋ ಮಾರ್ಕ್ ಉಂಟು, ಈಸಿ ಉಂಟು ನೋಡಿ, ಒಂದು ಬಾಣದ ಗುರುತು ಉಂಟು ತಲೆಯ ಮೇಲೆ, ಉಂಟಾ ಇಲ್ವಾ? ಬಾಣದ ಗುರುತು ಉಂಟು. ಸೊ ಇದು ಸಾಸ್ಟೆಡ್ ವೈಪರ್ ಅಂತ, ಅದನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ. ಬೇರೆ ಯಾವುದೇ ಹಾವಿನಲ್ಲಿ ಸಹ ಈ ಥರ ಆರೋ ಮಾರ್ಕ್, ಬಾಣದ ಗುರುತು ಇಲ್ಲ. ಮತ್ತೆ ಇದರ ಸ್ಕೇಲ್ಸ್ ಉಂಟಲ್ವ, ತುಂಬ ರಫ್. ಹೇಗೆ ಅಂತ ಹೇಳಿದ್ರೆ, ಅದರ ಹತ್ತಿರ ಹೋದರೆ ಇದು ಚಿಕ್ಕ ಹಾವು, ಒಂದೂವರೆ ಅಡಿ ಉದ್ದ ಇರ್ತದೆ ಅಷ್ಟೇ. ದೇಹಕ್ಕೆ ದೇಹ ಹತ್ತಿರ ನಾವು ಹೋದ ಕೂಡಲೇ ರೌಂಡ್ ಆಗಿರ್ತದೆ, ಆಗಿ ಅಂತ
ಅಂತ ಸೌಂಡ್ ಮಾಡ್ತದೆ, ದೇಹಕ್ಕೆ ದೇಹ ತಿಕ್ಕಿ ಸೌಂಡ್ ಮಾಡುವಂಥದ್ದು, ಗರ್ಗಸದಲ್ಲಿ ಕಟ್ ಮಾಡಿದ ಥರ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಮತ್ತೆ ಅದರ ಹೊಟ್ಟೆಯ ಸೈಡಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಸಹ ಅದು ಗರ್ಗಸದ ಹಲ್ಲುಂಟಲ್ವಾ, ಸೊ ಟೀತ್ ಅದು ಮಾರ್ಕ್ ಉಂಟು, ಗುರುತಿಸಬಹುದಾ? ಎಸ್. ನೆಕ್ಸ್ಟ್ ಇದು ನಾಗರ ಹಾವು. ಸೊ ಇದು ನೋಡಿ, ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ ಕೂಡಲೇ ಇದಕ್ಕೆ ಒಂದು ವಿಶಿಷ್ಟ ಸ್ಥಾನಮಾನ ಉಂಟು. ನಾವು ಅಂದರೆ ದಕ್ಷಿಣ ಕನ್ನಡದ ಉಡುಪಿಯಲ್ಲಿ ಸ್ವಲ್ಪ ಜಾಸ್ತಿ ಇದಕ್ಕೆ ನಾವು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅದು ಬೇರೆ ಲೆವೆಲಲ್ಲಿ. ಯಾಕೆ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ಹೇಳಿದ್ರೆ, ಇಡೀ ಹಾವುಗಳಲ್ಲಿ ಪ್ರತಿಭಟನೆ ಮಾಡುವಂಥ ಹಾವು ಇದು ಮಾತ್ರ, ಪ್ರೊಟೆಸ್ಟ್ ಮಾಡುವಂಥ ಹಾವು. ಈಗ ಬೇರೆ ಯಾವುದೇ ಹಾವು ಅದು ನಿಮಗೆ ಅದಕ್ಕೆ ತೊಂದರೆ ಕೊಟ್ಟರೆ ಒಂದೇ ಕಚ್ತದೆ, ಓಡ್ತದೆ ಅಥವಾ ಓಡ್ತದೆ. ಬಟ್ ಈ ಹಾವು ಮುಂದೆ ಬಂದು ನಿಲ್ತದೆ, ಅದು ಮುಂದೆ ಬಂದು ನಾವು ಅದಕ್ಕೆ ಹೆದರಿಸಿದ್ರೆ ಅದು ನಮ್ಮನ್ನು ಹೆದರಿಸಲಿಕ್ಕೆ ಬರ್ತದೆ, ಮುಂದೆ ಹೆಡೆಯನ್ನು ಎತ್ತಿ. ಸ್ವಲ್ಪ ಡಿಫ್ರೆಂಟ್ ಇದು. ಸೊ ಇದರ ಆಹಾರ ಅಂತ ಹೇಗೆ ಅಂತ ಹೇಳಿದ್ರೆ ಕ್ರಮ, ಅದು ಒಂದು ಯಾವುದೇ ಒಂದು ಇಲಿಯನ್ನು ತಿಂದು ಬಿಡ್ತದೆ, ಕಚ್ಚಿ ಬಿಡ್ತದೆ. ಕಚ್ಚಿದ ಕೂಡಲೇ ಇಲಿ ಏನು ಮಾಡ್ತದೆ ಇಲ್ಲಿ ಓಡ್ತದೆ ಇಲ್ಲಿ ಅದರದ್ದು ಅಡಗುತಾನ ಉಂಟಲ್ವ, ಅಲ್ಲಿ ಓಡ್ತದೆ ಮಾಮೂಲಾಗಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ತಿಂದರೆ ಒಂದೇ ಇಲಿ ಸಿಗ್ತದೆ, ಅಲ್ಲಿ ಹೋದರೆ ತುಂಬ. ನಾನು ಹೇಳಿದೆ ಅಲ್ವಾ, ಒಮ್ಮೆ ಇಡುವಾಗ ಮೊಟ್ಟೆ ಇದು ಮರಿ ಎಂಟ್ರಿ 12 ಆದರೆ ಅದು ಮಲ್ಟಿಪ್ಲೈ ಆಗ್ತಾ ಇರ್ತದಲ್ವ. ಸೊ ಅದರ ಎಲ್ಲ ಫ್ಯಾಮಿಲಿಯನ್ನು ಖಾಲಿ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ತದೆ. ಒಂದೇ ಪ್ಲೇಸಲ್ಲಿ ಹಾವು ಇರೋದಿಲ್ಲ. ಹಾವು ಅಂದರೆ ಒಂದು ಪ್ಲೇಸಲ್ಲಿ ಆಹಾರ ಎಲ್ಲ ಖಾಲಿಯಾದ ನಂತರ ನೆಕ್ಸ್ಟ್ ಏರಿಯಾಕ್ಕೆ ಹೋಗ್ತದೆ, ಅಲ್ಲಿ ಖಾಲಿಯಾದ ನಂತರ ನೆಕ್ಸ್ಟ್ ಆ ಥರ ಇರುವಂಥದ್ದು, ಒಂದೇ ಪ್ಲೇಸಲ್ಲಿ ಇರೋದಿಲ್ಲ ಎಕ್ಸಾಕ್ಟಾಗಿ. ಇದನ್ನು ಹೇಗೆ ಅಂದರೆ, ಇದ ಹೆಡೆ ಹಿಂಭಾಗದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಸ್ಪೆಕ್ಟಿಕಲ್ ಕೋಬ್ರಾ. ನೆಕ್ಸ್ಟ್ ನೋಡಿ, ಪ್ರತಿಯೊಂದು ಸಹ ಹಾವು ಬೇರೆ ಇರ್ತದೆ ಸ್ಕೇಲ್ಸಲ್ಲಿ. ನಾವು ವಿದ್ಯಾರ್ಥಿಗಳು ಪ್ರತಿಯೊಬ್ಬರದ್ದು ಮುಖ ಒಂದೇ ರೀತಿ ಉಂಟಾ? ಇಲ್ಲ ಅಲ್ವಾ? ಸೊ ಅದರಲ್ಲಿ ಸಹ ಅಷ್ಟೇ ಹಾವು ಇದೆ. ಎಲ್ಲ ಹಾವುಗಳಲ್ಲಿ ಸಹ ಸ್ಕೇಲ್ಸ್ ಡಿಫ್ರೆನ್ಸ್, ಅದು ಇದು ಪ್ಯಾಚಸ್ ಮಾರ್ಕ್ ಉಂಟಲ್ವ, ಡಿಫ್ರೆನ್ಸ್ ಇರ್ತದೆ. ಇದು ನಾವು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಾವು ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಹೇಳ್ತೇವೆ. ನಮ್ಮ ನೋಡಿ ಪೀಜಸ್ ಅಲ್ಲಿ ಇದು ಹಾಕಿದಾರಲ್ವಾ, ಸ್ಪೆಕ್ಸ್ ಹಾಕಿದಾರಲ್ವ, ಅದರ ಮಾರ್ಕ್ ಥರ ಇಲ್ವ ಅಲ್ಲಿ, ಅದಕ್ಕೋಸ್ಕರ ಸ್ಪೆಕ್ಸಿನ ನಿಯರೆಸ್ಟ್ ಮಾರ್ಕ್ ಉಂಟಲ್ವಾ, ಸೊ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರೀತಾರೆ. ಅದೇ ನಾವು ನಾರ್ತ್ ಇಂಡಿಯಾಕ್ಕೆಲ್ಲ ಹೋದರೆ ಅಲ್ಲಿ ಮೊನೋಕಲ್ ಕೋಬ್ರಾ, ರೌಂಡ್ ಶೇಪ್ ಇರ್ತದೆ ಅಲ್ಲಿ. ಸೊ ಹಾಗೆ. ನೆಕ್ಸ್ಟ್ ಡೌಟ್ ಇದ್ರೆ ಕೇಳಿ. ಮತ್ತೆ ನಿಮ್ಮ ಹತ್ರ ಡೌಟ್ ಇದ್ರೆ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ಆಯ್ತಾ, ಬರೆದಿಟ್ಕೊಳ್ಳಿ, ಮತ್ತೆ ಕೇಳಿ. ನೆಕ್ಸ್ಟ್ ಈಗ ಇದು ಅಲ್ಲಿಂದಲ್ಲಿ ಜಾಸ್ತಿ ಅಡಿಯೋದು ಬೇಡ. ಇನ್ನು 4 ಹಾವುಗಳು. ನೆಕ್ಸ್ಟ್ ಇದು ಕೋರಲ್ ಸ್ನೇಕ್ ಅಂತೇಳಿ, ಈ ನಮ್ಮ ಸುಳ್ಯ ಸಂಪಾಜೆ ಕೆಲವು ತಂಪು ಪ್ರದೇಶಗಳಲ್ಲಿ ಇರ್ತದೆ. ಇದರ ಸ್ಕೇಲ್ಸ್ ಹವಳದ ಥರ, ತಲೆಯಲ್ಲಿ ನೋಡಿ ಮಾರ್ಕ್ ಉಂಟು, ಕಪ್ಪು ಕಲರ್, ಮತ್ತೆ ಬಾಲದ ಥರ ಕಪ್ಪು ಕಲರ್ ಉಂಟು. ಅದರ ಬಾಲದ ಅಡಿಭಾಗದಲ್ಲಿ ಕೆಂಪು ಕಲರ್ ಮತ್ತು ವೈಟ್ ಕಲರ್ ಇರ್ತದೆ. ಕೋರಲ್ ಸ್ನೇಕ್, ಹವಳದ ಹಾವು ಅಂತ ಹೇಳ್ತಾರೆ. ಇದು ಇಷ್ಟೊಳಗೆ ಯಾರಿಗೆ ಸಹ ಕಡಿದ ವೆನಮಸ್ ಹಾವು, ವೆನಮ್ ಉಂಟದರಲ್ಲಿ, ಬಟ್ ಇಷ್ಟೊಳಗೆ ಯಾರು ಸಹ ಕಡಿದು ಸತ್ತದಿಲ್ಲ ಈ ಹಾವಿನಲ್ಲಿ. ಗುರುತಿಸಬಹುದು. ಅದರ ಸ್ಕೇಲ್ಸ್ ದೇಹದ ಮೇಲೆ ನೋಡಿದ್ರೆ ಒಂಥರ ಕರೆಕ್ಟಾಗಿ ಅದೊಂದು ಇಟಿಗೆ ಥರ ನೋಡಿ, ಅದೊಂದು ಹವಳದ ಶೇಪ್ ಉಂಟು. ಈ ನೆಕ್ಲೆಸ್ಗೆಲ್ಲ ಹಾಕ್ತಾರಲ್ಲ ಹವಳ, ಆ ಶೇಪ್ ಉಂಟು, ಅದಕ್ಕೋಸ್ಕರ ಇದು ಹವಳದ ಹಾವು. ಗುರುತಿಸಬಹುದಾ? ನೆಕ್ಸ್ಟ್ ಇದು ಜಾಸ್ತಿ ಯೂಸ್ ಮಾಡಬೇಡಿ. ಇದು ಹಂಪ್ ಹಾಸ್ಪಿಟಲ್. ಇದರ ಬಗ್ಗೆ ನೀವು ಕರೆಕ್ಟಾಗಿ ನೋಡಿ. ಯಾಕೆಂತಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಸ್ಟ್ ಸ್ನೇಕ್ ಬೈಟ್ ಆಗೋದು ಈ ಹಾವಿಂದ. ಯಾಕೆ ಅಂತ ಹೇಳಿದ್ರೆ ಈ ಹಾವಿನಲ್ಲಿ ಒಂದು ಎಕ್ಸ್ಟ್ರಾ ಆರ್ಗನ್ ಉಂಟು, ಹೀಟ್ ಸೆನ್ಸರ್ ಅಂತ ಹೇಳ್ತೇವೆ. ನೋಡಿ, ಈ ಹಾವನ್ನು ನೋಡುವಾಗ ಯಾವಾಗ ಬೇಕಾದರೆ ನೀವು ನೋಡಿ ಹಾವನ್ನು, ಈ ಹಾವು ನೆಲದಿಂದ ತಲೆಯನ್ನು ಎತ್ತಿರ್ತದೆ. ಅದು ನಡ್ಕೊಂಡು ಹೋಗುವ ಸಹ ಹೀಗೆ ಹೋಗ್ತಾ ಇರ್ತದೆ, ತಲೆ ನೆಲದಲ್ಲಿ ಇರುವುದಿಲ್ಲ, ಎತ್ತಿರ್ತದೆ. ಒಂದೊಂದ್ಸಲ ಸ್ಪೀಡಾಗಿ ಹೋಗುವ ನೆಲಕ್ಕೆ ಬರ್ಬೋದು, ಬಟ್ ಅದು ಹಾವು ಒಂದೇ ಪ್ಲೇಸಲ್ಲಿ ನಿಂತಾಗ ಇರ್ತದೆ. ಇದಕ್ಕೆ ಹಂಪ್ ನೋಸ್ ಪಿಟ್ಟೋಪರ್ ಅಂತ ಕರೀತಾರೆ, ಹಂಪ್ ಥರ. ನಾವು ಇದಕ್ಕೆ ತುಳುನಾಡಿನಲ್ಲಿ ಇದಕ್ಕೆ ಚಟ್ಟೆ ಕನ್ನಡಿ ಅಂತ ಕರಿತೇವೆ. ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ, ತೊಂದರೆ ಮಾಡಿದ್ರೆ ಇದು ಹಾರಿ ಹೋಗ್ತದೆ, ಸ್ಪೀಡಾಗಿ ಹೋಗೋದು, ಜಂಪ್ ಮಾಡಿ, ಆಯ್ತಾ. ನಮ್ಮ ಪೇರೆಂಟ್ಸ್ ಇದಕ್ಕೆ ತೌಡು ಕನ್ನಡಿ ಅಥವಾ ಚಟ್ಟೆ ಕನ್ನಡಿ ಅಂತ ಕರೀತಾರೆ ಇದನ್ನು. ತುಂಬ ಚಿಕ್ಕ ಹಾವು. ಇದು ಜಾಸ್ತಿ ಕಚ್ಚುದು ಯಾಕೆ ಅಂತ ಹೇಳಿದ್ರೆ ಇದರ ಹತ್ರ ಒಂದು ಹೀಟ್ ಸೆನ್ಸರ್ ಉಂಟು, ಪಿಟ್ ಆರ್ಗನ್ ಅಂತ ಕರಿತೇವೆ. ಇದರ ಹತ್ತಿರ ಹೋದ ಕೂಡಲೇ ನಮ್ದೆಂತ ರಕ್ತ, ಬಿಸಿ ರಕ್ತ ಅಲ್ವಾ, ಈ ಹಾವುಗಳದ್ದು ಕೋಲ್ಡ್ ಬ್ಲಡ್ ಅಂತ ಹೇಳ್ತಾರೆ, ಗೊತ್ತುಂಟಾ? ಹಾವುಗಳದ್ದು ರಕ್ತ ಕೋಲ್ಡ್ ಇರ್ತದೆ. ನಾವು ಅದರ ಹತ್ತಿರ ಹೋದ ಕೂಡಲೇ ನಮ್ಮ ಬಿಸಿ ರಕ್ತ ಅದಕ್ಕೆ ಡಿಟೆಕ್ಟ್ ಆಗ್ತದೆ, ಅದು ಅದರ ಆಹಾರ ಅಂತ ಕಚ್ಚಿ, ಅಂದರೆ ಹತ್ತಿರ ಹೋಗುವಾಗ ನನ್ನ ಆಹಾರ ಬಂದಿರ್ಬೋದು ಅಂತೇಳಿ ಗಡಿಬಿಡಿಯಲ್ಲಿ ಕಚ್ಚುವ ಚಾನ್ಸಸ್ ಉಂಟು. ಹೆಚ್ಚಾಗಿ ಅಂದರೆ ಕ್ರಿಕೆಟ್ ಎಲ್ಲ ಆಡುವಾಗ ಬಾಲ್ ಏನಾಗ್ತದೆ, ಎಲ್ಲಿ ಬೀಳ್ತದೆ, ಬಲ್ಲೆಗೆ ಬೀಳ್ತದೆ ಅಲ್ವಾ. ನಾವು ಡೈರೆಕ್ಟಾಗಿ ಸೀದಾ ಹೋಗಿ ಕೈ ಹಾಕಿದರೆ ಈ ಹಾವು ಅದರ ಒಳಗಡೆ ಇದ್ದರೆ ಅದು ಕಚ್ಚುವ ಚಾನ್ಸಸ್ ಉಂಟು. ಮತ್ತು ಹೆಚ್ಚಾಗಿ ಅದು ಅದಕ್ಕೆ ತೀವ್ರ ಇದಾದರೆ ಮಾತ್ರ ಅದು ಕಚ್ಚುವಂಥದ್ದು. ಆದರೆ ಸರ್ ನಿಮ್ಮ ಗಮನಕ್ಕೆ ಇರಲಿ ಅಂತೇಳಿ ಹೆಚ್ಚಾಗಿ ಏನಾಗ್ತದೆ ಗೊತ್ತುಂಟ, ಈ ಥರ ನೀವು ಬುಷಿಗೆ ಕೈ ಹಾಕಿದರೆ ನಿಮ್ಮ ಕೈಗೆ ಮುಳ್ಳು ಚುಚ್ಚಿದ್ದಾರೆ, ಮುಳ್ಳು ಚುಚ್ಚುತ್ತದೆ. ಮತ್ತು ಇಲ್ಲಿ ಬರುವಾಗ ರಕ್ತ ಸ್ವಲ್ಪ ಬರ್ತಾ ಉಂಟು, ನೀವೇನು ಭಾವಿಸ್ತೀರಿ? ಅಷ್ಟೊತ್ತಿಗೆ ಅಲ್ಲಿ ಒಂದು ಹಾವು ಹೋಗ್ತದೆ, ಆ್ಯಕ್ಚುಲಿ ನಿಮಗೆ ಚುಚ್ಚಿದ ಮುಳ್ಳು, ಬಟ್ ನೀವೇನು ಭಾವಿಸ್ತೀರಿ? ಹಾವು ಅಂತೇಳಿ ಭಾವಿಸ್ತೀರಿ ಅಲ್ವಾ? ಭಾವಿಸಿದ ಕೂಡಲೇ ಇನ್ನೊಬ್ಬ ಹೇಳ್ತಾನೆ, ಎಂತ ಮಾರೆ, ಹಾವು ಕಚ್ಚಿದ್ದು, ಹಾವು ನನ್ನ ಅಜ್ಜನಿಗೆ ಕಚ್ಚಿದ್ದವನು ಸತ್ಯ ಹೋದ ಅಂತೇಳಿ. ಅಷ್ಟು ಹೇಳಿದ್ರೆ ಮುಗೀತು. ಇವನಿಗೆ ಏನಾಗ್ತದೆ, ಹೆದರಿಕೆ ಸ್ಟಾರ್ಟ್ ಆಯಿತು, ಬಿ ಪಿ ರೇಸ್ ಆಯಿತು, ಇವನ್ ಸಹ ಅಟ್ಯಾಕ್ ಆಗಿ ಸತ್ಯ ಹೋಗ್ತಾನೆ. ಸೊ ಮನುಷ್ಯ ಸಾಯಬೇಕಾದ್ರೆ ಹಾವು ಬೇಡ, ಹಾವು ಬೇಡವೇ ಬೇಡ, ಹೆದರಿಕೆ ಸಾಕು ಅಷ್ಟೇ. ಅದರ ಬಗ್ಗೆ ಮತ್ತೆ ಮಾತಾಡುವ. ಇದು ಹಂಪ್ ಪಿಟ್ಟೋಪರ್ ಅಂತೇಳಿ. ಇದು ಚಿಕ್ಕ ಹಾವು, ತಲೆ ಯಾವಾಗಲೂ ಎತ್ತಿರ್ತದೆ,
ಮತ್ತು ಇದು ಕಲರ್ ಹೇಳಲಿಕ್ಕೆ ಆಗೋದಿಲ್ಲ, ಡಿಫ್ರೆನ್ಸ್ ಕಲರ್ ಅಲ್ಲಿ ಉಂಟು. ಹೆಚ್ಚು ಲೆಟ್ರೈಟ್ ಸಾಯಿಲ್ ಉಂಟಲ್ಲ, ಮೊರಕಲ್ಲು, ಆ ಪ್ಲೇಸಲ್ಲಿ ಉಂಟು. ನೆಕ್ಸ್ಟ್ ಇದು ಬ್ಯಾಂಬೋ ಪಿಟ್ ಪೇಪರ್. ಇಲ್ಲಿ ಇಲ್ಲ, ನಮ್ಮ ಈ ಪಶ್ಚಿಮ ಘಟ್ಟದ ಆ ಕಡೆ ಇರುವಂಥದ್ದು. ನಮ್ಮ ಈ ಪ್ಲೇಸಲ್ಲಿ ಇಲ್ಲ. ಅರ್ಧ ಬಣ್ಣ ಉಂಟಲ್ವಾ, ಗ್ರೀನ್ ಕಲರ್ ಇರ್ತದೆ, ಅದರ ಹೊಟ್ಟೆ ಅಡಿಭಾಗದಲ್ಲಿ ಯೆಲ್ಲೋ ಕಲರ್ ಇರ್ತದೆ, ಹಳದಿ ಬಣ್ಣ ಇರ್ತದೆ. ತಲೆ ಅದೇ ತ್ರಿಭುಜ, ರೌಂಡ್ ಶೇಪ್, ಕಣ್ಣು ಬೆಕ್ಕಿನ ಕಣ್ಣಿನ ಥರ. ಇಲ್ಲಿ ಇಲ್ಲ. ನೆಕ್ಸ್ಟ್ ಇದು ಸಹ ಮಲ್ಬಾರ್ ಪಿಟ್ ಪೇಪರ್. ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಇರುವಂಥದ್ದು. ಸೊ ಇದರ ಬಗ್ಗೆ ಜಾಸ್ತಿ ತಲೆ ಹಾಳು ಮಾಡ್ಕೊಳ್ಬೇಕಾಗಿಲ್ಲ. ಇದರದ್ದು ಪಿಟ್ ಆರ್ಗನ್ ಗೊತ್ತಾಗ್ತದೆ ನಿಮಗೆ. ನೋಡಿ, ಮೂಗಿನ ಹತ್ರ ನೋಡಿ ಹಿಂದೆ 2 ದೊಡ್ಡ ರಂಧ್ರ ಉಂಟು, 2. ಅದು ಪಿಟ್ ಆರ್ಗನ್, ನಾಲಿಗೆ ಹೊರಗೆ ಆಗ್ತದೆ. ಅದು ಹೀಟ್ ಸೆನ್ಸರ್. ಪ್ಲಸ್ ಅದು ಎಲ್ಲ ಹಾವುಗಳು ಸಹ ನಾಲಿಗೆ ಹೊರಗೆ ಆಗ್ತಾ ಇರ್ತದೆ. ಡೌಟ್ ಉಂಟಾ? ಕಲರಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಹೋಗುದಿಲ್ಲ, ಇದು ಸಹ ಕಲರ್ ಇರ್ತದೆ. ಎಸ್. ನೆಕ್ಸ್ಟ್ ಇನ್ನು ತೋರಿಸುವಂಥ ಹಾವುಗಳು ವಿಷರಹಿತ ಹಾವುಗಳು. ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ ಆಯಿತಾ, ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ, ಅದಕ್ಕೋಸ್ಕರ. ಓಕೆನಾ? ಎಸ್. ನೆಕ್ಸ್ಟ್ ಇದು ಎರೆಹುಳು ಅಲ್ಲ, ನಕ್ಕೂರಲ್ಲ. ನಕ್ಕೂರುಗಳನ್ನೆಲ್ಲ ತಿನ್ನುವಂಥ ಹಾವು ಇದು. ಚಿಕ್ಕ ಹಾವಿದು. ಹಾವಿಗೆ ಮತ್ತು ಹುಳಕ್ಕೆ ಡಿಫ್ರೆನ್ಸ್ ಗೊತ್ತುಂಟಾ? ಹುಳದಲ್ಲಿ ರೌಂಡ್ ರಿಂಗ್ ಇರ್ತದೆ ನೋಡಿ, ಎಲ್ಲ ಹುಳ ನೋಡಿ ನೀವು, ಅದರಲ್ಲಿ ರಿಂಗ್ ಇರ್ತದೆ. ಬಟ್ ಇದರಲ್ಲಿ ಸ್ಕೇಲ್ಸ್ ಉಂಟು, ಹುರುಪೆಗಳು. ಓಕೆನಾ? ಎಸ್. ಚಿಕ್ಕ ಹಾವಿದು. ಇಲ್ಲಿಂದ ಸಂತತಿ ಸ್ಟಾರ್ಟ್ ಆಗ್ತದೆ. ಇದು 2 ತಲೆ ಹಾವು ಅಂತ ಕೇಳಿದ್ದೀರಾ ನೀವು? ಇರ್ತಲೆ ಹಾವು, 2 ತಲೆ ಹಾವು, ಇರುಬೈದಕ್ಕಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ 2 ತಲೆಯ ಹಾವು ಅಲ್ಲ ಇದು. ಯಾರ ತಲೆ ಇಲ್ಲದ ವ್ಯಕ್ತಿ ಹೆಸರು ಕೊಟ್ಟಿದ್ದಾನೆ, ಅವನು ದೂರದಲ್ಲಿ ನೋಡುವಾಗ ಅದು 2 ತಲೆ ಥರ ಕಾಣಿಸ್ತದೆ ನೋಡಿ. ತಲೆ ಮತ್ತು ಬಾಲ, ಒಂದು ತಲೆ ಒಂದು ಬಾಲ ಮೊಂಡು ಅದರದ್ದು. ಓಕೆನಾ? ಅದು ತಲೆ ಒಂದೇ ಇರೋದು. ತುಂಬ ಪಾಪದ ಹಾವು, ಸೌಮ್ಯ ಸ್ವಭಾವದ ಹಾವು. ಚಿಕ್ಕ ಮಕ್ಕಳು ಹೋಗಿ ಅದನ್ನು ಮುಟ್ಟಿದ್ರೆ ಸಹ ಅದು ಏನು ಮಾಡೋದಿಲ್ಲ. ತೀವ್ರ ಅದಕ್ಕೆ ನೋವಾದರೆ ನಾವು ಅದಕ್ಕೆ ತುಳಿದ್ರೆ ಕಚ್ಚುವಂಥ ಚಾನ್ಸಸ್ ಉಂಟು, ಬಟ್ ಅದರಲ್ಲಿ ವೆನಮ್ ಇಲ್ಲ. ನೆಕ್ಸ್ಟ್ ಇದು ಕ್ಯಾಟ್ ಸ್ನೇಕ್. ಇದರ ಕಣ್ಣು ನೋಡಿ ತುಂಬ ಚಂದ, ಅದಕ್ಕೋಸ್ಕರ ಬೆಕ್ಕಿನ ಕಣ್ಣಿನ ಥರ, ಅದಕ್ಕೋಸ್ಕರ ಕ್ಯಾಟ್ ಸ್ನೇಕ್ ಅಂತ. ಇದರದ್ದು ಜಾಸ್ತಿ ಡೀಟೇಲ್ ಬೇಡ, ಸ್ವಲ್ಪ ಫಾಸ್ಟಾಗಿ ಹೋಗು ಆಯ್ತಾ. ನೆಕ್ಸ್ಟ್ ಇದು ವುಲ್ಫ್ ಸ್ನೇಕ್. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಹೆಚ್ಚಾಗಿ ನಿಮ್ಮ ಮನೆ ಒಳಗಡೆ ಬರುವಂಥ ಹಾವು ಇದು ವುಲ್ಫ್ ಸ್ನೇಕ್. ಇದು ಯಾಕೆ ಅಂತ ಹೇಳಿದರೆ ಇದರಲ್ಲಿ ವಿಷ ಇಲ್ಲ, ವೆನಮ್ ಇಲ್ಲ. ನಿಮ್ಮ ಮನೆಯಲ್ಲಿ ಹಲ್ಲಿಗಳನ್ನು ತಿನ್ನಲಿಕ್ಕೆ ಬರ್ತದೆ ಈ ಹಾವು. ಹೆಚ್ಚಾಗಿ ಮಣ್ಣಿನ ಗೋಡೆ ಎಲ್ಲ ಇದ್ದಲ್ಲಿ ಕಾಮನ್ ಅದು. ಅಲ್ಲ, ಹೆದರ್ಲಿಕ್ಕೆ ಹೋಗ್ಬೇಡಿ, ನಮಗೇನು ಸಮಸ್ಯೆ ಇಲ್ಲ, ಇದರಲ್ಲಿ ವೆನಮೇ ಇಲ್ಲ. ಇದು ಬರ್ತದೆ, ಅದರ ಪಾಡಿಗೆ ಬರ್ತದೆ, ಅದರ ಆಹಾರವನ್ನು ತಿನ್ನೋದು ಹೋಗ್ತಾ ಇರುತ್ತೆ. ಆದರೆ ಎಂಥ ಡಿಫ್ರೆನ್ಸ್ ಉಂಟು ಇದಕ್ಕೆ ಮತ್ತೆ ಕಟ್ಟಕಡಂಬಲಕ್ಕೆ? ನೋಡಿ, ಕಟ್ಟಕಡಂಬಲದಲ್ಲಿ ಫುಲ್ಲು ಬ್ಲ್ಯಾಕ್ ಇತ್ತು, ಇದು ಆ ಫೋಟೋದಲ್ಲಿ ಆ ಥರ ಕಾಣ್ತದೆ. ಆ್ಯಕ್ಚುಲಿ ಈ ಥರ ಫುಲ್ಲು ಜೆಟ್ ಬ್ಲ್ಯಾಕ್ ಇರುವುದಿಲ್ಲ, ಲೈಟ್ ಬ್ಲ್ಯಾಕ್, ಈ ಥರ ನೋಡಿ ಬ್ರೌನ್ ಕಲರ್ ಮಿಕ್ಸ್ ಇರ್ತದೆ, ಬ್ರೌನ್ ಟೈಪು. ಮತ್ತು ಸಿಂಗಲ್ ಕಟ್ಟ ಉಂಟು ಇದರಲ್ಲಿ. ಅದರಲ್ಲಿ ಎಷ್ಟಿತ್ತು? 2 ಅಡಿ. ಇದರಲ್ಲಿ ಸಿಂಗಲ್ ಇರ್ತದೆ. ಇದರದ್ದು ಬಾಡಿದು ಶೇಪ್ ರೌಂಡ್ ನೋಡಿ, ಅದು ತ್ರಿಭುಜ ಶೇಪ್ ಇತ್ತು. ಓಕೆನಾ? ಮತ್ತು ಇದರದ್ದು ತಲೆ ನೋಡಿ ಫುಲ್ ಅಗಲ, ಸ್ಪೂನ್ ಥರ ನೋಡಿ, ಸ್ಪೂನ್ ಇದ್ದು ಅಗಲ ಇರ್ತದಲ್ವ, ಅದು ತಲೆ ಮತ್ತು ಕುತ್ತಿಗೆ ಒಂದೇ ರೀತಿ ಇತ್ತು. ಇದರಲ್ಲಿ ತಲೆ ಅಗಲ ಉಂಟು. ಯಾಕೆ ಇಷ್ಟು ಸೂಕ್ಷ್ಮವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಹೆಚ್ಚಾಗಿ ನಿಮ್ಮ ಮನೆಗೆ ಹಾವು ಬರ್ತದೆ. ಇದನ್ನು ನಮ್ಮ ಮನೆಯಲ್ಲಿ ಕಟ್ಟಕಡಂಬಳ ಬಂತು, ಇದು ಕಚ್ಚದೆ ಇದರಲ್ಲಿ ಸಾಯ್ತದೆ ಅಂತ ಇದನ್ನು ಕೊಲ್ತಾರೆ. ಆ್ಯಕ್ಚುಲಿ ಇದರಲ್ಲಿ ವಿಷವೇ ಇಲ್ಲ. ಓಕೆನಾ? ನೆಕ್ಸ್ಟ್ ಇದು ಬಗೆಲೆ. ಇದರಲ್ಲಿ ಒಂದು ಸಮಸ್ಯೆ ಉಂಟು ನಮಗೆ. ಇದು ಹಾವಿಗೆ ನಾವೇನಾದರೂ ತೊಂದರೆ ಮಾಡಿದರೆ ತುಂಬ ಹಾವು ಬರ್ತದೆ. ಇದು ಸತ್ಯವೋ ಸುಳ್ಳ? ಸತ್ಯ. ಇದಕ್ಕೆ ತೊಂದರೆ ಮಾಡಿದರೆ ತುಂಬ ಹಾವು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಅದರ ಹತ್ರ ಮೊಬೈಲ್ ಫೋನ್ ಇಲ್ಲ ಬೇರೆಯವರಿಗೆ ಫೋನ್ ಮಾಡಿ ಹೇಳಲಿಕ್ಕೆ. ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಏನಾದರೂ ನೋವಾದರೆ ಒಂದು ಫೆರಮೋನನ್ನು ಲೀಕ್ ಮಾಡ್ತದೆ. ಅದರ ಗುದದ್ವಾರದ ಹತ್ರ ಒಂದು ಸ್ಮೆಲ್ಲನ್ನು ರಿಲೀಸ್ ಮಾಡ್ತದೆ. ಆ ಸ್ಮೆಲ್ಲಿಗೆ ಆ ಮಠದಲ್ಲಿರುವಂಥ ಹಾವುಗಳು ಬರ್ತದೆ. ಬಂದು ನೋಡ್ತದೆ, ಎಂತ ಬರುವಾಗ ಎಂತ ದೊಣ್ಣೆ ಕಲವರೆಲ್ಲ ತಗೊಂಡು ಬರೋದಿಲ್ಲ, ನೋಡ್ತದೆ ಇಲ್ಲಿ ಏನೋ ಒಂದು ಅಪಾಯ ಆಗಿದೆ, ನಮಗೆ ವಾಸಿಸಲಿಕ್ಕೆ ಯೋಗ್ಯವಲ್ಲ ಅಂತೇಳಿ ಟೆರಿಟರಿ ಬಿಟ್ಟುಕೊಟ್ಟು ಬೇರೆ ಕಡೆ ಹೋಗ್ತದೆ ಅಷ್ಟೇ. ಅರ್ಥ ಆಯ್ತಾ? ಎಸ್. ಬೇರೆ ಎಲ್ಲ ಹಾವುಗಳು ಮಿಲನಕ್ಕೋಸ್ಕರ ಮಾತ್ರ. ಒಂದು ಫಿಮೇಲ್ ಹಾವು ಅದು ಹೀಟಿಗೆ ಬಂದರೆ ಫೆರಮೋನ್ ಲೀಕ್ ಮಾಡ್ತದೆ ಬೇರೆ ಮೇಲ್ ಹಾವುಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಬಟ್ ಈ ಹಾವು ಅದಕ್ಕೆ ನೋವಾದರೆ ಸಹ ಆ ಟ್ರಿಕ್ಕನ್ನು ಯೂಸ್ ಮಾಡ್ತದೆ. ಎಸ್. ನೆಕ್ಸ್ಟ್ ಇದು ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತೇಳಿ. ತಲೆ ಕಪ್ಪು ಬಣ್ಣ ಇರ್ತದೆ, ಮತ್ತು 2 ಗೋಲ್ಡನ್ ಕಲರ್ ನೋಡಿ 2 ಪ್ಯಾಚಸ್ ಉಂಟು ಆ ಕಡೆ ಈ ಕಡೆ. ಇದಕ್ಕೆ ಕೊಟ್ಟಿಯಾನ ಅಂತ ಕರಿತೇವೆ ನಾವು ತುಳುವಿನಲ್ಲಿ. ಕೆಲವರು ಇದಕ್ಕೆ ಕೃಷ್ಣ ಸರ್ಪ ಸಹ ಕರೀತಾರೆ. ಕೃಷ್ಣ ಸರ್ಪ ಅಂತೇಳಿ ಆ್ಯಕ್ಚುಲಿ ಹಾವು ಜಗತ್ತಿನಲ್ಲಿ ಇಲ್ಲ. ನಾಗರ ಹಾವಿನ ಮರಿ ಉಂಟಲ್ವ, ಕಪ್ಪಾಗಿರ್ತದೆ, ಅದನ್ನು ಕೃಷ್ಣ ಸರ್ಪ ಅಂತೇಳಿ ಆ್ಯಕ್ಚುಲಿ ಕರೀತಾರೆ. ಬಟ್ ಇದು ಕೃಷ್ಣ ಸರ್ಪ ಅಲ್ಲ. ಕೃಷ್ಣ ಸರ್ಪ ಅಂತೇಳಿ ಹಾವಿಲ್ಲ. ನಾಗರ ಹಾವಿನ ಚಿಕ್ಕ ಮರಿಯೇ ಕೃಷ್ಣ ಸರ್ಪ ಅಷ್ಟೇ. ನೆಕ್ಸ್ಟ್ ಇದರಲ್ಲಿ ಒಂದು ಹೇಳ್ತಾರೆ, ಇದು ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಹೇಳ್ತಾರೆ. ತಾರಿ ಮಡೆಲೆ ಕೇಳಿದ್ದೀರಾ? ಮನೆಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಇದ್ದರೆ ಅವನ ತಲೆಗೆ ಕುಟುಕಿ ಸಾಯಿಸ್ತದೆ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಒಬ್ಬನೇ ನಡ್ಕೊಂಡು ಹೋಗ್ತಾ ಇರುವಾಗ ತಲೆಗೆ ಕುಟುಕಿ ಸಾಯಿಸೋದಲ್ಲ, ತಲೆಗೆ ಕುಟುಕಿದ್ರೆ ಸಾಯೋದು ಅದು ಹಾವು, ಮನುಷ್ಯರಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನುಷ್ಯರ ತಲೆ ಗಟ್ಟಿ ಉಂಟಲ್ವ, ಸ್ಕಲ್, ಅದರದ್ದು ತುಂಬ ರಬ್ಬರ್ ಟ್ಯೂಬ್ ಥರ ಸಾಫ್ಟು. ನಮ್ಮ ತಲೆಗೆ ಬಡಿದರೆ ಅದರ ಮೂತಿ ಕ್ರ್ಯಾಕ್ ಆಗ್ತದೆ. ಸೊ ಅದು ಸಾಯ್ತದೆ ಹಾವು ಅಷ್ಟೇ, ಸುಮ್ಮನೆ ಹೇಳೋದು ಮಾತ್ರ. ಅದು ನಮ್ಮನ್ನು ಸಾಯಿಸಬೇಕಾದ್ರೆ ಅದು ನಮ್ಮನ್ನು ಸ್ಟ್ಯಾಚು ಅಂತ ನಿಲ್ಲಿಸಿ ಹತ್ತಿರದ ವರ್ಕ್ಶಾಪಿಗೆ ಹೋಗಿ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಬಂದು ನಮ್ಮ ತಲೆಯನ್ನು ಹೊಟ್ಟೆ ಮಾಡಿ ಮತ್ತೆ ಕಚ್ಚಬೇಕಷ್ಟೇ. ಹಾಗೆ ಆ್ಯಕ್ಚುಲಿ ತುಂಬ ಪಾಪದ ಹಾವದು. ಅದರಲ್ಲಿ ವೆನಮೇ ಇಲ್ಲ. ಸೊ ಕಚ್ಚಿದ್ರೆ ಅದಕ್ಕೆ ಸಮಸ್ಯೆ, ನಮಗೆ ಅಲ್ಲ.
ನೆಕ್ಸ್ಟ್ ಇದು ಪೈಥಾನ್. ಯಾರೆಲ್ಲ ಕೋಳಿ ಕುರಿ ಎಲ್ಲ ಸಾಕ್ತಾರೆ ಉಂಟಲ್ಲ, ನಿಮ್ಮ ಮನೆಗೆ ಗೆಸ್ಟ್ ಆಗಿ ಬರ್ತದೆ ಪಾರ್ಸಲ್ ಕೊಂಡೋಗ್ಲಿಕ್ಕೆ. ಇದನ್ನು ಗುರುತಿಸೋದು ಈಸಿ ಉಂಟು. ಏನಂತ ಹೇಳಿದ್ರೆ ನೋಡಿ, ನೀವು ಅದರ ತಲೆ ಮೇಲೆ ನೋಡಿ ಒಂದು ಮಾರ್ಕ್ ಉಂಟು, ಹೇಗೆ ನಾಮ. ಅದೇ ಆರೋ ಮಾರ್ಕ್ ಇದ್ರೆ ಸಾಸ್ಟೆಡ್ ಮಾರ್ಕ್. ಇದು ಖಾಲಿ ನಾಮ, ಬರೀ ನಾಮ. ತಲೆ ಯು ಶೇಪ್, ಮೇಲೆ ನೋಡಿದ್ರೆ ವಿ ಶೇಪ್ ಉಂಟು ನೋಡಿ, ವಿ ಶೇಪ್ ತಲೆ. ಕೆಳಗಡೆಯಿಂದ ನೋಡಿದ್ರೆ ಅದು ಯು ಶೇಪ್ ಉಂಟು, ಯು. ಅದು ಹೇಗಿತ್ತು ಕನ್ನಡಿದು ಶೇಪ್ ಹೇಗಿತ್ತು? ಸಮೋಸದ ಶೇಪ್, ತ್ರಿಭುಜ. ಬಟ್ ಇದು ವಿ ಶೇಪ್ ಉಂಟು. ಇನ್ನು ಇದು ದೇಹ ನೋಡಿ, ಒಂದೇ ರೀತಿ ಟ್ಯಾಪರ್ ಬಾಲ ತನಕ. ಅದು ಹೇಗಿತ್ತು? ಸಡನ್ ಬಾಲ ಸಪೋರ ಇತ್ತು ಕನ್ನಡಿ ಹೇಗಿತ್ತು? ಕನ್ನಡಿ ಯಾವ ಸಡನ್ ಸಪೋರ್ ಆಗ್ತಾ ಇತ್ತು ಬಾಲ. ಇದು ಒಂದೇ ರೀತಿ ನೋಡಿ ಟ್ಯಾಪರ್ ಆಗ್ತಾ ಬರ್ತದೆ. ತಲೆಯಲ್ಲಿ ನಾವು ನೋಡಿ ಸಾಕು. ಮತ್ತೆ ಪೊಟ್ಯಾಷಿಯಂ ಪ್ಯಾಚಸ್ ಉಂಟು. ಇದು ಹೆಬ್ಬವು. ಕೆಲವರು ಹೇಳ್ತಾರೆ, ಲಾಸ್ಟ್ ಟೈಮ್ ನಾನು ನ್ಯೂಸಲ್ಲಿ ನೋಡಿದ್ದೆ, ಒಂದು 2 ವರ್ಷದ ಮುಂಚೆ ಇಲ್ಲಿ SVS ಹತ್ರ ಮಗುವನ್ನು ಕೊಲ್ಲಿಕ್ಕೆ ಬಂತು, ತಿನ್ನಲಿಕ್ಕೆ ಬಂತು, ಬಚಾವಾದ ಅಂತೇಳಿ. ಆ್ಯಕ್ಚುಲಿ ಮನುಷ್ಯರನ್ನು ಇಲ್ಲಿ ಇಷ್ಟೊಳಗೆ ತಿನ್ನೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇಷ್ಟೊಳಗೆ ಮನುಷ್ಯನನ್ನು ತಿಂದಿಲ್ಲ. ಮನುಷ್ಯರಿಗೆ ಅದು ಸುಮ್ಮನೆ ಹೋಗುವಾಗ ಸಿಕ್ಕಿದ್ರೆ ಕಚ್ಚಿ ಬಿಡ್ಬೋದು, ಅಷ್ಟೇ ಬಿಟ್ಟರೆ ಮನುಷ್ಯರನ್ನು ಸಾಯಿಸೋದಿಲ್ಲ ಅದರೊಳಗೆಲ್ಲ. ಇನ್ಕೇಸ್ ಸಾಯಿಸಬೇಕಾದ್ರೆ ಚಿಕ್ಕ 1 ವರ್ಷದ ಒಳಗಿನ ಮಕ್ಕಳನ್ನು ತಿನ್ನುವ ಚಾನ್ಸಸ್ ಉಂಟು. ಬಟ್ ಅಷ್ಟು ಚಿಕ್ಕ ಮಕ್ಕಳಿಗೆ ಗುಡ್ಡೆಯಲ್ಲೆಲ್ಲ ಇಡುವುದಿಲ್ಲ ಯಾರು ಸಹ. ಓಕೆನಾ? ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆ ಹೆಬ್ಬವು ತಿನ್ನುವಂಥದ್ದು ನಮ್ಮ ತಲೆಯಿಂದ. ಸ್ಕಲ್ ನಮ್ಮದು ಗಟ್ಟಿ ಉಂಟು, ಅದರ ಬಾಯಿ ಒಳಗಡೆ ಹೋಗುವುದಿಲ್ಲ ಅಷ್ಟೇ. ನೆಕ್ಸ್ಟ್ ಇದು ಟ್ರಿಂಕೆಟ್ ನೋಡಿ, ಇದಕ್ಕೆ ಆಭರಣ ಅಂತ ಕರೀತಾರೆ. ಕುತ್ತಿಗೆಯಲ್ಲಿ ಇದೆ ಅಂತ ಹೇಳ್ತಾರೆ, ನೆಕ್ಲೆಸ್ ಥರ ಡಿಸೈನ್ ಉಂಟು ನೋಡಿ, ಅದಕ್ಕೋಸ್ಕರ ಆಭರಣ ಅಂತ ಕರೀತಾರೆ. ನೆಕ್ಸ್ಟ್ ಇದು ರ್ಯಾಟ್ ಸ್ನೇಕ್, ಕೇರೆ ಹಾವು ನೋಡಿ. ಮನುಷ್ಯರಿಗೆ ಒಂದು ಅಭ್ಯಾಸ ಉಂಟು, ನಾವು ತಪ್ಪು ಮಾಡಿದರೆ ಬೇರೆಯವರಿಗೆ ಹಾಕುವುದು. ಹೌದಾ ಅಲ್ವಾ? ಯಾರಾದರೂ ಕ್ಲಾಸಲ್ಲಿ ಪೋಖ್ರಿ ಮಾಡಿದರೆ ನಾನಲ್ಲ ಅವ ಅಲ್ವಾ. ಈಗ ಈ ಹಾವಿನಲ್ಲಿ ಒಂದು ಸಮಸ್ಯೆ ಉಂಟು. ನನಗೆ ಏನು ಗೊತ್ತುಂಟ, ಈ ಹಾವು ಬಾಲದಲ್ಲಿ ಹೊಡಿತದೆ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಈ ಹಾವು ಹೊಡಿತದ? ನೋಡಿ, ಈ ಕೇರೆ ಹಾವು ಎಲ್ಲಿರ್ತದೆ? ಹೆಚ್ಚಾಗಿ ಒಂದು ಮನೆ ಒಳಗಡೆ ಬರ್ತದೆ ಇಲಿ ತಿನ್ನಲಿಕ್ಕೆ, ಅಥವಾ ಗದ್ದೆ ಬದಿಗಳಲ್ಲಿ ಇರ್ತದೆ. ಗದ್ದೆಯಲ್ಲಿ ಜಾಸ್ತಿ ಇಲಿ ಇರ್ತದೆ, ಭತ್ತ ತಿನ್ನಲಿಕ್ಕೆ ಬರ್ತದೆ ಇಲಿಗಳು. ಅದನ್ನು ತಿನ್ನಲಿಕ್ಕೆ ಕೇರೆ ಹಾವು ಬರ್ತದೆ. ನೀವು ಗದ್ದೆ ಬದಿಗಳಲ್ಲಿ ನಡ್ಕೊಂಡು ಹೋಗುವಾಗ ಸಡನ್ ಆಗಿ ಹಾವು ಬಂದರೆ ಏನು ಮಾಡ್ತೀರಾ? ಓಡುದು. ಮತ್ತೆ ಒಂದು ಕಥಕಳಿ ಮಾಡಲಿಕ್ಕೆ ಉಂಟಲ್ವಾ? ಒಂದು ಕಥಕಳಿ ಮಾಡುವಾಗ ಇಲ್ಲಿ ತೋಡಿಗೆ ಬೀಳ್ತೀರಿ. ತೋಡಿಗೆ ಬೀಳುವಾಗ ಸೊಂಟ ಬರೀತದೆ. ಮತ್ತೆ ಹೇಳಿದಂತ ಹಾವು ಬಾಲದಲ್ಲಿ ಹೊಡಿತು, ಸೊಂಟ ಬರೀತು. ನೀವು ಹೇಳ್ತೀರಾ ಹಾವನ್ನು ನೋಡಿ ಹೆದರಿ ನಾನು ಆರಿ ಸೊಂಟ ಮುರಿತಂತೇಳಿ ಯಾರು ಹೇಳುವುದಿಲ್ಲ. ಸೊಂಟ ಮುರಿತಂತ ಹೇಳ್ತಾರೆ. ಆ್ಯಕ್ಚುಲಿ ಆ ಥರ ಮುರಿದಿಲ್ಲ. ಆ ಥರ ಮುರಿಬೇಕಾದ್ರೆ ಆ ಹಾವು ಕಬ್ಬಣದಾಗಿರಬೇಕು. ಆ ಕಬ್ಬಣದ ಹಾವು ಆಗಿರ್ಬೇಕು, ಅಥವಾ ಆ ಹಾವು ಒಂದು ದೊಡ್ಡ ಸೊಂಟ ತಗೊಂಡು ಬರಬೇಕು ನಮ್ಮ ಸೊಂಟಕ್ಕೆ ಹೊಡಿಲಿಕ್ಕೆ. ಇಲ್ಲ, ಯಾಕೆಂದರೆ ಅದರದ್ದು ಸ್ಪೈನ್ ಉಂಟಲ್ವ, ಬೆನ್ನು ಮೂಳೆ ತುಂಬ ಸಾಫ್ಟು. ಹಾವು ಬಾಲದ ತುದಿಯಲ್ಲಿ ಎತ್ತಿ ನಾವು ಈ ಥರ ಅಲುಗಡಿಸಿದರೆ ಅದರದ್ದು ಸ್ಪೈನ್ ಎಲ್ಲ ಡಿಸ್ಲೋಕೇಟ್ ಆಗುತ್ತೆ. ಆಯಿತಾ? ಅದರಿಂದ ನೋಡಿದಿಲ್ಲ. ಇನ್ನೊಂದು ಹಾವಿನಲ್ಲಿ ಹೆದರಿಕೆ ಉಂಟು, ಕೆರೆ ಹಾವು ಕಚ್ಚಿದರೆ ಮದ್ದಿಲ್ಲ ಅಂತ ಹೇಳ್ತಾರೆ. ಕೇಳಿದಿರಾ? ಕೆರೆ ಹಾವು ಕಚ್ಚಿದರೆ ಮದ್ದಿಲ್ಲ ಅಂತ ಹೇಳ್ತಾರೆ. ಕೇಳಿದಿರಾ? ಹೌದು, ಮದ್ದಿಲ್ಲ ಕೆರೆ ಹಾವು ಕಚ್ಚಿದರೆ. ಹೌದು. ಯಾಕೆ ಹೇಳ್ತದ ನಾನು ಮಾತಾಡೋದು? ಯಾಕೆ ಕೆರೆ ಹಾವು ಕಚ್ಚಿದರೆ ಯಾಕೆ ಮದ್ದಿಲ್ಲ? ಯಾಕೆ ಮದ್ದಿಲ್ಲ? ವೆರಿ ಗುಡ್. ಅದರಲ್ಲಿ ವಿಷವೇ ಇಲ್ಲ, ಮತ್ತೆ ಮದ್ದು ಯಾಕೆ? ಕೆರೆ ಹಾವಿನಲ್ಲಿ ವಿಷ ಇಲ್ಲ, ಅದಕ್ಕೆ ಮದ್ದಿಲ್ಲ ಅಷ್ಟೇ. ಕೆಲವರು ಹೇಳ್ತಾರೆ ಪೇರೆಂಟ್ಸ್, ಕೆರೆ ಹಾವು ಹತ್ರ ಹೋಗ್ಬಾರ್ದು, ಅದು ಕಚ್ಚಿದ್ರೆ ಅದಕ್ಕೆ ಮದ್ದಿಲ್ಲ ಅಂತ ಹೇಳಿ. ಇಲ್ಲ, ಮದ್ದಿಲ್ಲ, ಕರೆಕ್ಟ್. ಅದರಲ್ಲಿ ವಿಷವೇ ಸಹ ಇಲ್ಲ. ನೆಕ್ಸ್ಟ್ ಇದನ್ನು ಗುರುತಿಸಲಿಕ್ಕೆ ಈಸಿ ಉಂಟು ನೋಡಿ. ಇದು ಕೆರೆ ಹಾವು ಹೆಚ್ಚಾಗಿ ಪರಿಚಯ ಉಂಟು ಹೇಳ್ತೇನೆ. ಇದು ಮತ್ತು ಕೆಲವರಿಗೆ ನಾಗರಾವಿಗೆ ಡಿಫ್ರೆನ್ಸ್ ಅನಿಸ್ಬೋದು. ಕಣ್ಣು ಉಂಟಲ್ಲ, ಕಣ್ಣಿನ ಕೆಳಗಡೆ ಲೈನ್ಸ್ ಉಂಟು, ನೋಡಿದ್ದೀರಾ? ಕಣ್ಣಿನ ಕೆಳಗಡೆ ಲೈನ್ಸ್ ಇದ್ರೆ ಅದು ಕೆರೆ ಹಾವು ನೋಡಿ, ಆ ಥರ. ಮತ್ತೆ ಇದರ ಬಾಡಿ ತ್ರಿಭುಜ, ರೌಂಡ್ ಶೇಪ್ ಇಲ್ಲ. ನಾಗರ ಹಾವು ಇದು ರೌಂಡ್ ಶೇಪ್, ಇದು ನೋಡಿ ತ್ರಿಭುಜ ಉಂಟು ಬಾಡಿ. ಗೊತ್ತಾಗ್ತದಲ್ಲ? ನೆಕ್ಸ್ಟ್ ಇದು ಸೀಲ್ಡ್ ಟೈಲ್ ಅಂದರೆ, ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಉಂಟು, ಇಲ್ಲಿ ಇಲ್ಲ. ಬಾಲಕ್ಕೆ ಒಂದು ಸೀಲ್ ಹೊಡೆದ ಥರ ಉಂಟು ನೋಡಿ, ಚಟ್ಟೆಯಾಗಿ. ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಇರೋದು, ಇಲ್ಲಿ ಇಲ್ಲ. ನೆಕ್ಸ್ಟ್ ಇದು ಗ್ರೀನ್ ವೈನ್ ಸ್ನೇಕ್ ಅಂತೇಳಿ ಹಸಿರು ಬಳ್ಳಿ ಹಾವು ಅಂತ ಕರಿತೇವೆ ನಾವು. ಹಸಿರು ಬಳ್ಳಿ ಹಾವು ತುಂಬ ಸಪುರ. ಏನಾದರೂ ಅದಕ್ಕೆ ತೊಂದರೆ ಆದರೆ ಅದರ ಬಣ್ಣ ನೋಡಿ ಸ್ವಲ್ಪ ಚೇಂಜ್ ಆಗ್ತದೆ, ಕಪ್ಪು ಮತ್ತು ಬಿಳುಪು ಬರ್ತದೆ ಸ್ವಲ್ಪ. ಇದರಲ್ಲಿ ವೆನಮ್ ಇಲ್ಲ, ಬಟ್ ಫ್ಯಾಂಕ್ಸ್ ಉಂಟು, ಹಲ್ಲುಂಟು. ಫ್ಯಾಂಕ್ಸ್ ಉಂಟು, ವೆನಮ್ ಇಲ್ಲ. ವೆನಮ್ ಯಾರಿಗೆ ಅಂತ ಹೇಳಿದ್ರೆ ಅದರ ಆಹಾರಕ್ಕೆ ಮಾತ್ರ. ಕೆಲವರು ಇದರಲ್ಲಿ ವಿಷ ಉಂಟು ಅಂತ ಹೇಳ್ತಾರೆ. ವಿಷ ಅದರ ಆಹಾರಕ್ಕೆ, ಮನುಷ್ಯರಿಗೆಲ್ಲ. ಒಂದು ಹಕ್ಕಿಗೆ ಇರ್ಬೋದು, ಹಕ್ಕಿಗೆ ಸ್ವಲ್ಪ ಪ್ರಜ್ಞೆ ಹೋದ ಥರ ಆಗ್ತದೆ ಅದಕ್ಕೆ, ಅಷ್ಟೇ, ಸಾಯುವುದಿಲ್ಲ ಅದು ಸಹ. ನೆಕ್ಸ್ಟ್ ಇದು ಫ್ಲೈಯಿಂಗ್ ಸ್ನೇಕ್, ಹಾರುವ ಹಾವು. ಕೇಳಿದ್ದೀರಾ? ಹಾರುವ ಹಾವು, ಇದಕ್ಕೆ ಪುತ್ರ ಹೇಳ್ತಾರೆ, ಪಲ್ಲಿಪುತ್ರ ಹೇಳ್ತಾರೆ. ತುಂಬ ನೋಡಿಗೆ ಚಂದ ಅಲ್ವಾ? ಹಾವನ್ನು ಪ್ರೀತಿಯಲ್ಲಿ ನೋಡಿದರೆ ತುಂಬ ಚಂದ, ಹೆದರಿಕೆಯಲ್ಲಿ ನೋಡಿದರೆ ಹೇಸಿಗಾಗ್ತದೆ ಅಷ್ಟೇ. ಇದು ಪುತ್ರ ಅಂತ ಹೇಳ್ತಾರೆ. ಇದೊಂದು 300 ಅಡಿ ತನಕ ಹೋಗ್ತದೆ ಮರಕ್ಕೆ, ಅಲ್ಲಿಂದ ಕೆಳಗಡೆ ಹಾರ್ತದೆ ಅಂತ ಹೇಳಿದ್ರೆ ಸುಸೈಡ್ ಮಾಡೋದಲ್ಲ.
ಕೆಳಗಡೆ ಅದರ ಆಹಾರ ಇರ್ತದೆ, ಬಟ್ ಇದಕ್ಕೆ ಏನು ನೋವಾಗುದಿಲ್ಲ. ಯಾಕೆಂತ ಹೇಳಿದ್ರೆ ಇದರ ಹೊಟ್ಟೆ ಅಡಿಭಾಗದಲ್ಲಿ ರೌಂಡ್ ಶೇಪ್ ಉಂಟಲ್ವಾ, ಅದು ಈ ಥರ ಓಪನ್ ಮಾಡ್ತದೆ. ಈ ಪ್ಯಾರಾಶೂಟ್ ಉಂಟಲ್ವಾ, ಗಾಳಿಪಟ, ಆ ಥರ ಗ್ಲೈಡಿಂಗ್ ಆಗಿ ಅದರ ಆಹಾರದ ಮೇಲೆ ಹೋಗಿ ಕೂರ್ತದೆ, ಅದು ಅದನ್ನು ತಿಂತದೆ ಅಷ್ಟೇ. ಎಸ್, ನೆಕ್ಸ್ಟ್ ಇದು ಕುಕ್ರಿ. ಪೋಖ್ರಿ ಅಲ್ಲ, ಕುಕ್ರಿ ಅಲ್ಲ, ಕುರ್ಕುರೇಸ್ ಅಲ್ಲ. ಕುಕ್ರಿ ಅಂದರೆ ಅದೊಂದು ಕತ್ತಿ, ನೇಪಾಳದ ಗುರ್ತದ ಸೊಂಟದಲ್ಲಿ ಒಂದು ಕತ್ತಿ ಇರ್ತದೆ, ಅದರ ಮರಕ್ಕೆ ನೋಡಿ ಅದರ ತಲೆಯಲ್ಲಿ ಉಂಟು, ಅದಕ್ಕೋಸ್ಕರಕ್ಕೆ ಕುಕ್ರಿ ಹಾವು ಅಂತ ಕರೀತಾರೆ. ಇದು ಓಪನ್ ಬಯಲು ಪ್ರದೇಶಗಳಲ್ಲಿ ಇರ್ತದೆ, ಗ್ರೌಂಡಲ್ಲಿ ಅಂತ. ನಿಮಗೆ ಹೇಳು ಸಹ ಡೇಂಜರ್, ಎಲ್ಲ ಗ್ರೌಂಡಲ್ಲೆಲ್ಲ ತೂತೆಲ್ಲ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಕೆಲವರು. ಸೊ ಅದರ ತಂಟೆಗೆ ಬಿಟ್ಟು ಹೋಗಬೇಡಿ, ಬಿಟ್ಟುಬಿಡಿ. ನೆಕ್ಸ್ಟ್ ಇನ್ನೂ ಮುಖ್ಯವಾದ ವಿಚಾರ, ಹಾವು ಕಚ್ಚಿದರೆ ಏನು ಮಾಡಬೇಕಂತೇಳಿ. ಓಕೆನಾ? ಎಸ್, ಆಯ್ತಾ? ಇಷ್ಟೆಲ್ಲ ನಾನು ವಿಚಾರ ನಿಮಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮದು ಹೆದರಿಕೆ ಹೋಗಲಿಕ್ಕೆ. ಓಕೆನಾ? ನಾವು ಯಾಕೆ ಹೆದರ್ತೇವೆ, ಯಾಕೆ ಹೆಚ್ಚು ಹೆದರ್ತೇವೆ ನಾವು ಗೊತ್ತುಂಟ ನಿಮಗೆ? ಹಾವುಗಳಿಂದ ಕೂಡಲೇ ಯಾಕೆ ಹೆದರಿಕೆ, ಯಾಕೆ? ಯಾವುದು? ಯಾಕೆ? ಓಕೆ, ನಾನು ಹೇಳ್ತೇನೆ ನೋಡಿ. ನಾವು ಚಿಕ್ಕದಿರುವಾಗ, ನಾವು ಚಿಕ್ಕ ಮಕ್ಕಳಿರುವಾಗ ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ? ಬಿದೆ ಪೂಚಿ ಹುಚ್ಚುಂಡು, ರಾತ್ರಿ ಬಿದೆ ಪೂಚಿ ಹುಚ್ಚುಂಡು ಅಲ್ಪ ಗೊಂಗ ಉಂಡು ಹೇಳಿದಿರ, ಹೇಳ್ತಾರೆ ಇಲ್ವೋ? ನಮಗೆ ಹೇಳಿದ್ದಾರೆ, ಹೊರಗೆ ಕೂಡ ಅಲ್ಲಿ ಗೊಂಗ ಉಂಟು ಅಂತೇಳಿ. ನಾನು ಗೊಂಗದ ಬಗ್ಗೆ ನನಗೆ ಗೊತ್ತಿಲ್ಲ, ನಿಮಗೆ ಸಿಕ್ಕಿದ್ರೆ ಹೇಳಿ, ಬಟ್ ಹಾವುಗಳ ಬಗ್ಗೆ ಹೇಳ್ಬೋದು ಅಷ್ಟೇ. ಈಗ ಅವರು ಹೇಳಿ ನಮಗೆ ಸಮಸ್ಯೆ, ಚಿಕ್ಕದಿರುವಾಗಿಂದ ನಮಗೆ ಹೇಳಿ ನಮಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಯಾಕೆ? ಹಾವು ನೋಡಿದ ಕೂಡಲೇ ಅದು ಕಚ್ತದೆ, ನಾವು ಸಾಯ್ತೇವೆ. ಆ್ಯಕ್ಚುಲಿ ಎಲ್ಲ ಈ ಹೆದರಿಕೆ ನಮಗೆ ಸಮಸ್ಯೆ. ಏನು ಮಾಡಬೇಕು? ನಂದು ವಾಯ್ಸ್ ಕೇಳ್ತಾ ಉಂಟು ಅಲ್ಲಿ, ಕೇಳ್ತಿದ್ದಲ್ಲ? ಓಕೆ, ನೋಡಿ ಹೆದರಿಕೆಯನ್ನು ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ಹೆಚ್ಚಾಗಿ ಎಲ್ಲ ಪ್ಲೇಸಲ್ಲಿ ನಮಗೆ ಹೆದರಿಕೆ ನಮ್ಮಾಗ್ತದೆ. ನಿಮಗೆ ಎಕ್ಸಾಮಲ್ಲಿ ನೀವು ನೋಡಿ ಓದ್ತಾ ಇದ್ದೀರಲ್ವಾ, ಚೆನ್ನಾಗಿ ಓದಿ ಒಳ್ಳೊಳ್ಳೆ ಪ್ರಶ್ನೆಗಳು ಎಲ್ಲ ಗೊತ್ತಿರ್ತದೆ. ಎಕ್ಸಾಮಿಗೆ ಹೋಗಿ ಸಡನ್ನಾಗಿ ನೋಡುವ ಒಂದು ಎಲ್ಲ ಈಸಿ ಉಂಟು, ಗೊತ್ತುಂಟು, ಬಟ್ ಒಂದು ಆನ್ಸರ್ ಗೊತ್ತಿಲ್ಲದು ಬಂದಿದೆ. ಟೀಚರ್ ಯಾವ ಮೂಡಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆ ಪ್ರಶ್ನೆ, ಅದು ನೀವು ನೋಡಿಲ್ಲ, ಅದು ಪ್ರಶ್ನೆ ನೋಡಿದ ಕೂಡ ನಿಮಗೆ ಹೆದರಿಕೆ ಆಗ್ತದೆ ಅಲ್ವಾ? ಹೆದರಿಕೆ ಆಗ್ತದೆ, ಮತ್ತೆ ನೀವು ಫಸ್ಟ್ ಕಲ್ತದ್ದು ಮರದೇ ಹೋಗ್ತದೆ ಎಲ್ರಿಗೂ, ಹೌದಲ್ವಾ? ಕಾಮನ್ ಆಗ್ತದೆ, ಆಗಿದೆ ಇಲ್ವಾ? ಆಗ್ತದೆ. ಇದು ಯಾಕೆ ಆಗ್ತದೆ ಅಂತಂದರೆ, ಈಗ ಈ ಕರೆಂಟ್ ಉಂಟಲ್ವಾ, 250 ವೋಲ್ಟ್ ಕರೆಂಟ್ ಉಂಟಲ್ವಾ, ಸಡನ್ನಾಗಿ 400 ವೋಲ್ಟ್ ಕರೆಂಟ್ ಬಂದರೆ ಫ್ಯೂಸ್ ಹೋಗ್ತದೆ. ನಮ್ಮ ಬಾಡಿಯಲ್ಲಿ ಸಹ ಅಷ್ಟೇ ಒಂದು ಸಿಸ್ಟಮ್ ಉಂಟು, ಎಷ್ಟು ನಮಗೆ ಹೆದರಿಕೆ ಸಹಿಸಲಿಕ್ಕೆ ಉಂಟು, ಎಷ್ಟು ನಮಗೆ ನೋವು ಸಹಿಸಲಿಕ್ಕೆ ಉಂಟು, ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೋದರೆ ನಾವು ಮೂರ್ಛೆ ಹೋಗ್ತೇವೆ, ಇಲ್ಲದಿದ್ದರೆ ನಾವು ಸತ್ಯ ಹೋಗ್ತೇವೆ. ಆಗುವಂಥ ಮಾರ್ಕ್ ನೋಡಿ, ನಮಗೆ ಹೆದರಿಕೆ ಕಡಿಮೆ ಆಗಬೇಕು. ಯಾವುದೇ ನಿಮಗೆ ನಾನು ಒಂದು ಫಿಕ್ಸ್ ಹೇಳ್ತೇನೆ, ಎಕ್ಸಾಮಲ್ಲಿ ನಿಮಗೆ ಈಗ ನೀವು ಹೇಳ್ತೀರಿ ಮರ್ತು ಹೋಗ್ತದೆ ಅಂತೇಳಿ, ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು, ಡೀಪ್ ಬ್ರೀತ್ ತಗೊಳ್ಬೇಕು. ಗೊತ್ತಾಯ್ತಾ? ಹೇಗೆ? ಸ್ಲೋಲಿ ಬ್ರೀತ್ ತಗೊಳ್ಬೇಕು. ಅವಾಗ ನಿಮ್ಮ ಬ್ರೈನಿಗೆ ಆಕ್ಸಿಜನ್ ಕರೆಕ್ಟ್ ಸಪ್ಲೈ ಆಗ್ತದೆ. ಆಕ್ಸಿಜನ್ ಯಾವಾಗ ಸಪ್ಲೈ ಆಗ್ತದೆ ಅವಾಗ ನಮಗೆ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೇವೆ ನಾವು. ಕೇಳ್ತಾ ಉಂಟಲ್ಲ? ಸೊ ಯಾವಾಗ ನಮಗೆ ಹೆದರಿಕೆ ಆಗ್ತದೆ ನೋಡಿ, ಅವಾಗ ನಾವು ಏನು ಆ್ಯಕ್ಷನ್ ತಗೊಳ್ಬಾರ್ದು. ಸಡನ್ನಾಗಿ ನೀವು ಹೋಗ್ತಾ ಇರುವಾಗ ಹಾವು ಬಂತು, ಅಥವಾ ಒಂದು ಕರೆಂಟ್ ಕಂಬ ಬಿತ್ತಲ್ಲಿ, ಅಥವಾ ಅಲ್ಲಿ ಒಂದು ಯಾನ ಬೆಳ್ಳಿಗೆ ಬೆಂಕು ಬಿತ್ತು, ಸೊ ನೀವು ಗಾಬರಿ ಪಡಬಾರ್ದು. ಹೆಚ್ಚು ಅಭ್ಯಾಸ ಉಂಟು, ಏನೋ ಒಂದು ಅನಿರೀಕ್ಷಿತ ಘಟನೆ ಆದ ಕೂಡಲೇ ಬೊಬ್ಬೆ ಹೊಡೆದು ಹೆಚ್ಚಾಗಿ. ಆ ಬೊಬ್ಬೆ ಕೇಳಿ ಎಷ್ಟೋ ಜನರಿಗೆ ಹಾಗೆ ಮೇಲೆ ಆಗ್ತದೆ ಅಲ್ಲಿ. ಹೌದು, ತುಂಬ ಮಂದಿಗೆ ಅದು ದೊಡ್ಡದು ಸುಮ್ಮನೆ ಹೇಳೋದಲ್ಲ. ಯಾಕೆಂದರೆ ಆ್ಯಕ್ಚುಲಿ ಈ ಟಾಪಿಕ್ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದರ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇದ್ದೇನೆ. ಯಾವಾಗಲೂ ನಮಗೆ ಧೈರ್ಯ ಆಲೋಚನೆ ಕರೆಕ್ಟ್ ಇದ್ದರೆ ಎಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ, ಎಲ್ಲ ಸಿಚುವೇಶನ್ಸ್. ನೋಡಿ, ಈಗ ಒಂದು ಬಿಲ್ಡಿಂಗಿಗೆ ಬೆಂಕಿ ಬಿದ್ದರೆ ಸರ್, ಅಟ್ಲೀಸ್ಟ್ ನಿಮಗೆ ಅಲ್ಲಿ ಆ ಬಿಲ್ಡಿಂಗ್ ಬಿದ್ದಿದೆ, ಬೇರೆಯವರಿಗೆಲ್ಲ ಹೋಗ್ಬಾರ್ದು ಅಂತ ಹೇಳ್ಬೋದು. ಅಥವಾ ಆ ಬಿಲ್ಡಿಂಗಲ್ಲಿ ಏನಾದರೂ ಜನ ಇದ್ದರೆ ಹೊರಗಡೆಯಿಂದ ಲಾಕ್ ಓಪನ್ ಮಾಡಿ ಬಿಡ್ಬೋದು ನಿಮಗೆ, ಅಟ್ಲೀಸ್ಟ್ ಅವರು ಬಚಾವಾಗ್ತಾರೆ. ಸೊ ಒಂದು ಕಾರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಕಾರಿಗೆ ಆಕ್ಸಿಡೆಂಟ್ ಆದಾಗ ಅವ್ರು ಬೊಬ್ಬೆ ಹೊಡಿತಾ ಇರ್ತಾರೆ. ನೀವು ಕರೆಕ್ಟ್ ಆಗಿದ್ದರೆ ಅಟ್ಲೀಸ್ಟ್ ಆ ಕಾರಿದು ಲೋಕನ ಓಪನ್ ಮಾಡ್ಬೋದಾ, ಮತ್ತೆ ಅವ್ರು ಬರ್ತಾರಲ್ಲ ಹೊರಗಡೆ. ಸೊ ಅದಕ್ಕೆ ನಾನು ಹೇಳಿದ್ರೆ ಆಲೋಚನೆ ಮಾಡಬೇಕು. ನೀವೇ ಬೊಬ್ಬೆ ಹೊಡೆದ್ರೆ ನೀವು ಸಹ ನಿಮಗೆ ಸಹ ಪ್ಯಾನಿಕ್ ಆಗ್ತದೆ, ನಿಮ್ಮ ಹತ್ತಿರದಲ್ಲಿದ್ದವರಿಗೆ ಸಹ ಅಟ್ಯಾಕ್ ಆಗ್ಬೋದು, ಅಥವಾ ಅವರಲ್ಲಿ ಸತ್ಯ ಹೋಗ್ಬೋದು. ಆ ಥರ ಹೆಚ್ಚಾಗಿ ಹೆದರಬಾರ್ದು. ಯಾವುದೇ ಈಗ ಹಾವು ಕಚ್ಚಿದ ಟೈಮಲ್ಲಿ ಸಹ ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ. ಹಾವು ಕಚ್ಚಿದ ಟೈಮಲ್ಲಿ ಹೆದರಬಾರದು. ಏನು ಮಾಡಬೇಕು? ಯಾವಾಗಲೂ ಯಾರಿಗೆ ಸಹ ಕಚ್ಚಬಾರದು. ಇನ್ ಕೇಸ್ ಕಚ್ಚಿತ್ತು ಆ ಟೈಮಲ್ಲಿ ಹೆದರಬಾರ್ದು. ಅಥವಾ ಕಚ್ಚೋದಿಲ್ಲ, ಸುಮ್ಮನೆ ಹಾವು ಬಂತು ಕಾಲೇ ಬಂದು, ಮೊನ್ನೆ ಸ್ವಲ್ಪ ಒಂದು ಕೇಸ್ ಆಯಿತು, ಬಂದು ಸೊ ನಮ್ಮ ಮಗಳಿಗೆ ಹಾವು ಕಚ್ಚಿತಂತೇಳಿ ಮತ್ತೆ ನಾನು ಹೋಗಿ ಟೆಸ್ಟ್ ಮಾಡ್ತೇನೆ, ಎಂತ ಸಹ ಅಂದರೆ ಮಾರ್ಕೆ ಇಲ್ಲ, ಅಂದರೆ ಅದು ಹೆದರಿಕೆಯಲ್ಲಿ ಅವರಿಗೆ. ಹಾವು ಹತ್ತಿರ ಬಂದು ಹೀಗೆ ಜಸ್ಟ್ ಮೂತಿ ತಾಗಿಸಿ ಹೋಗಿದೆ ಅಷ್ಟೇ, ಮೂತಿ ತಾಗಿಸಿದೆ, ಬಟ್
ನನಗೆ ಟಚ್ ಆಗಿದೆ, ಫೀಲ್ ಆಗಿದೆ. ಅದು ಇಲ್ಲ ನಾನು ನೋಡಿದ್ದೇನೆ, ನಾನು ಅದು ಆಗಿದೆ ನನಗೆ ಗೊತ್ತುಂಟು ಅಂತೇಳಿ. ಬಟ್ ಸುಮ್ಮನೆ ಬಂದು ಕಚ್ಚುತ್ತಿಲ್ಲ, ಅದು ನೋವಾಗಿಲ್ಲ. ಅದು ನಡ್ಕೊಂಡು ಹೋಗುವಾಗ ಸಡನ್ ಹಾವು ಬಂತು, ಅದು ನಾಗರಾಗಿ ಈ ಥರ ಮುಟ್ಟಿ ಹೋಗಿದೆ, ಅದು ಸ್ಪರ್ಶ ಮಾಡಿ ಹೋಗಿದೆ, ಅದು ಇವ್ರು ಕಚ್ಚಿದೆ ಅಂತೇಳಿ. ಮತ್ತೆ ಅದಕ್ಕೆ ಅವನು ಹಾಸ್ಪಿಟಲ್ಗೆ ಕೊಂಡೋಗಿ ಅಂತ ಹೇಳಿ ಬೇಡ ಅಂತ ಹೇಳಿ ಮತ್ತೆ ಅದೇ ಹೋಗಿ ಮತ್ತೆ ರಿಟರ್ನ್ ಬಂದರು ಹಾಸ್ಪಿಟಲ್ಗೆ. ಏನು ಸಮಸ್ಯೆ ಇಲ್ಲ, ಅದೇ ಹೆದರಬೇಡಿ. ಹೆದರದೇ ಇದ್ದರೆ ಯಾವುದೇ ಸಿಚುವೇಶನ್ ನಿಮಗೆ ಹ್ಯಾಂಡಲ್ ಮಾಡ್ಬೋದು. ಹೆಚ್ಚಾಗಿ ಇನ್ನೊಂದು ವಿಷಯ ನಿಮಗೆ ಮಕ್ಕಳಿಗೆ ಇದು ವಿಚಾರ ಹೇಳಲೇಬೇಕು. ಹೆಚ್ಚಾಗಿ ಎಕ್ಸಾಮಿಗೆ ಹೆದರ್ತಾರೆ ಅಲ್ವಾ? ಎಕ್ಸಾಮಿಗೆ ಹೆದರಿ ಮತ್ತೆ ಕೆಲವು ಸಲ ಪೇರೆಂಟ್ಸಿಗೆ ಹೆದರ್ತಾರೆ, ಹೆಚ್ಚಾಗಿ ಹೆದರ್ತಾರೆ. ಹೆದರಿ ಇಲ್ಲಿ ರಿಸಲ್ಟ್ ಫೈಲ್ ಬಂದರೆ ಕೆಲವು ಸಲ ನ್ಯೂಸಲ್ಲಿ ಬರ್ತದೆ ಸುಸೈಡ್ ಮಾಡೋದು ಅಂಥದ್ದೆಲ್ಲ. ಇದು ಹೇಗೆ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿದ್ರೆ ಹೆದರಿಕೆಯಲ್ಲಿ ಅವ್ರಿಗೆ ಏನು ಮಾಡೋದು ಗೊತ್ತೇ ಆಗೋದಿಲ್ಲ. ಅದು ಅನಿಶ್ಚಿತವಾಗಿ ಆಗುವಂಥದ್ದು, ಕೆಲವು ಬಿಲ್ಡಿಂಗಿಂದ ಹಾರುವಂಥದ್ದು, ಇಂಥದ್ದು ಮಾಡಬೇಡಿ. ನಮಗೆ ಜೀವ ಇರುವಂಥದ್ದು ಒಂದೇ. ಅದನ್ನು ಕರೆಕ್ಟಾಗಿ ನಾವು ಆರೋಗ್ಯವಾಗಿ ಕರೆಕ್ಟಾಗಿ ನಾವು ಫುಡ್ ತಗೊಂಡು ಒಳ್ಳೆ ಮಾಡಿ ನಾವು ನಮ್ಮ ಲೈಫನ್ನು ತಗೊಳ್ಬೇಕು. ಯಾವುದೇ ಯಾರು ಎಂತ ಹೇಳಿದ್ರು ಕೇಳಬಾರ್ದು. ನಿಮಗೆ ಕರೆಕ್ಟಾಗಿ ಅನಿಸ್ತದಲ್ಲ ಅದನ್ನು ಮಾಡಿ. ನೀವು ಯಾರು ಯಾರು ಹೇಳಿದಲ್ಲ ಅಂದರೆ ನಿಮ್ಮ ಟೀಚರ್ಸ್ಗಳು ನಿಮಗೆ ಬೇಡದ ಹೇಳೋದಿಲ್ಲ, ಬಟ್ ನಿಮ್ಮ ಕೆಲವು ಈಗ ಗೊತ್ತಾಗೋದಿಲ್ಲ ನಿಮಗೆ. ನೆಕ್ಸ್ಟ್ ನೀವು ಇನ್ನು ಈಗ SSLC ಆಗಿ ನೆಕ್ಸ್ಟ್ ಡಿಗ್ರಿಗೆಲ್ಲ ಹೋಗ್ತೀರಿ, ಆವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಉಂಟಲ್ವ, ನಿಮ್ಮ ಫ್ಯೂಚರ್ ಆ ಫ್ರೆಂಡ್ ಸರ್ಕಲಲ್ಲಿ ಉಂಟು. ನಿಮಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಸಿಕ್ಕಿದ್ರೆ ನಿಮಗೆ ಒಳ್ಳೆ ವ್ಯಾಲ್ಯೂ ಇರ್ತದೆ. ಅದಕ್ಕೋಸ್ಕರ ಸೊ ಅದರ ಬಗ್ಗೆ ನೆಕ್ಸ್ಟ್ ಬೇಕಾದರೆ ಮತ್ತೆ ಮಾತಾಡುವ. ಸೊ ಈಗ ಹಾವು ಕಚ್ಚಿದ ಕೂಡಲೇ ಏನು ಮಾಡಬೇಕು? ಹೆದರಬಾರದು. ಒಂದು ನೆಕ್ಸ್ಟ್ ಇದು ನೋಡಿ, ನನ್ನ ಮಿಸ್ಸಸ್ಗೆ ಕಚ್ಚಿದ್ದು ಪ್ರೀವಿಯಸ್ ಆಗಿಲ್ಲ ನೋಡಿ. ಹಾವು ಕಚ್ಚಿದ ಕೂಡಲೇ ಹೆದರಬಾರ್ದು. ನೆಕ್ಸ್ಟ್ ಏನಾದ್ರು ಐಡಿಯಾ ಉಂಟಾ ನಿಮಗೆ? ಏನು ಮಾಡಬೇಕು? ಏನಾದ್ರು ಐಡಿಯಾ ಉಂಟಾ? ನೋಡಿ ಕಟ್ಟಬೇಕು. ನೆಕ್ಸ್ಟ್ ಏನಾದ್ರು ಐಡಿಯಾ ಉಂಟಾ? ಟಿವಿಯಲ್ಲಿ ನೋಡ್ತೀರಲ್ಲ ನೀವು, ಹಾವು ಕಚ್ಚಿದ ಕೂಡಲೇ ಏನು ಮಾಡಬೇಕು? ಏನು ಮಾಡಬೇಕು ನೋಡಿ, ಮೂವಿಯಲ್ಲಿ ನೋಡಿ ಹೆಚ್ಚಾಗಿ ಒಂದು ಹೀರೋಯಿನ್ಗೆ ಹಾವು ಕಚ್ತದೆ, ಹೀರೋ ಉಟ್ಕೊಂಡು ಬರ್ತಾನೆ, ಅವನ ಶರ್ಟನ್ನು ಹಾಕಿ ಕಟ್ತಾನೆ ಟೈಟ್, ಮತ್ತೆ ಬಾಯಲ್ಲಿ ಚಿಪ್ಪಿ ತೆಗಿತಾನೆ, ಮತ್ತೆ ಹೀರೋ ಸಾಯ್ತಾನೆ, ಹೀರೋಯಿನ್ ಬದುಕ್ತಾಳೆ. ಆ ಥರ ಹೆಚ್ಚಾಗಿ ಅಲ್ವ? ಈ ಥರ ಎಲ್ಲ ಎಂತ ಮಾಡಿ ಹೋಗ್ಬಾರ್ದು. ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಇದೆಲ್ಲ ಮಾಡಲಿಕ್ಕೆ ಹೋಗಬಾರದು, ಕಟ್ಟುವಂಥದ್ದು ಅದೆಲ್ಲ ಮಾಡಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಫಸ್ಟಿಗೆ ಹೆದರಬಾರ್ದು ಒಂದು. ಅದರ ನಂತರ ಈಗ ಕೈಗೆ ಕಚ್ಚಿದೆಯಾ ಕಾಲಿಗೆ ಕಚ್ಚಿದೆಯಾ ನೋಡಬೇಕು. ನೀವು ಹೆದರಿದ್ರೆ ಗೊತ್ತೇ ಇರುವುದಿಲ್ಲ, ಎಲ್ಲಿ ಕಚ್ಚಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಕೆಲವರಿಗೆ. ಸೊ ಹೆದರಬಾರ್ದು. ಕೈಗೆ ಕಚ್ಚಿದರೆ ಕೈಯಲ್ಲಿದ್ದಂತಹ ವಾಚ್ ಉಂಗುರಗಳನ್ನು ತೆಗಿಬೇಕು. ಗೊತ್ತಾಯ್ತಾ? ವಾಚು, ಉಂಗುರ, ಫ್ರೆಂಡ್ಶಿಪ್ ಬ್ಯಾಂಡ್, ಮತ್ತೆ ಕೆಲವು ಲವರ್ ಬ್ಯಾಂಡ್ ಎಲ್ಲ ಇರ್ತದೆ. ಅಲ್ಲಂದ್ರೆ ಕೆಲವಲ್ಲಿ ತುಂಬ ಇರ್ತದೆ, ಕೆಲವು ಲಿಸ್ಟ್ ದೊಡ್ಡದು ಇದೆಲ್ಲ ಇರ್ತದೆ, ಅದನ್ನೆಲ್ಲ ತೆಗಿಬೇಕು ಇಮಿಡಿಯೇಟ್ ಆಗಿ ಕೈಗೆ ಕಚ್ಚಿದರೆ. ಅದೇ ಕಾಲಿಗೆ ಕಚ್ಚಿದರೆ ಕಾಲಲ್ಲಿದ್ದಂತಹ ಎಂತ ಗೆಜ್ಜೆ ಅಥವಾ ನಾಡೆ ಎಲ್ಲ ಇರ್ತದೆ ಕೆಲವು, ಅದನ್ನು ತೆಗಿಬೇಕು ಇಮಿಡಿಯೇಟ್ ಆಗಿ. ಆಯ್ತಾ? ಸೊ ಅದನ್ನು ತೆಗಿಬೇಕು. ಮತ್ತೆ ಈ ದಪ್ಪ ಬಟ್ಟೆ ಅಂದರೆ ಈ ನಮ್ಮ ಬಟ್ಟೆ ಅಲ್ಲ, ಈ ಶಾಲು ಅಥವಾ ಕರ್ಟನ್ ಅಥವಾ ಸೀರೆ ಅಥವಾ ಈ ಕ್ರೇಪ್ ಬ್ಯಾಂಡ್ ಅಥವಾ ಲುಂಗಿ ಅಂತ ದಪ್ಪ ಬಟ್ಟೆ ತಗೊಂಡು ಮಾಧ್ಯಮ ಪ್ರೆಷರಲ್ಲಿ ಸುಂದಬೇಕು. ತೋರಿಸ್ಬೇಕು ಮಾಡಿ, ಮೀಡಿಯಂ ಪ್ರೆಷರಲ್ಲಿ ಸುಂದಬೇಕು. ಎಲ್ಲಿ ಸಾಕಚ್ಚಲಿ, ಇಲ್ಲಿ ಸಾಕಚ್ಚಲಿ, ಇಲ್ಲಿ ಸಾಕಚ್ಚಲಿ, ಇಲ್ಲಿ ಸಾಕಚ್ಚಲಿ, ಕೈಗೆ ಎಲ್ಲಿ ಸಾಕಚ್ಚಲಿ, ಇಲ್ಲಿಂದ ಸುಂದಬೇಕು. ಮೀಡಿಯಂ ಪ್ರೆಷರಲ್ಲಿ ಸುಂದಬೇಕು. ಅದು ಮಾಧ್ಯಮ ಪ್ರೆಷರ್, ಲೈಟಾಗಿ ಸುಂದದಲ್ಲ, ಬರೀ ಸ್ವಲ್ಪ ಸುದ್ದಿ ಇಲ್ಲಿ ತನಕ ಸುಂದಬೇಕು. ಮತ್ತೆ ಅಲ್ಗೋಡಿಸ್ಬಾರ್ದು, ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಷ್ಟೇ, ಬೇರೆ ಮಾಡಲಿಕ್ಕಿಲ್ಲ. ಕಾಲಿಗೆ ಸಾಕಚ್ಚಿದ್ರೆ ಅಷ್ಟೇ, ಕಾಲಿನಲ್ಲಿದ್ದಂತಹ ಎಂತ ಗೆಜ್ಜೆ ಅಥವಾ ನಾಡೆ ಎಲ್ಲ ಇದ್ರೆ ಅದನ್ನು ತೆಗಿಬೇಕು. ಬಟ್ಟೆ ತಗೊಳ್ಬೇಕು, ಮಾಧ್ಯಮ ಪ್ರೆಷರಲ್ಲಿ ಸುತ್ತಬೇಕು. ಹೇಗೆಂತಂದ್ರೆ ಈ ಪೆನ್ಸಿಲ್ನ ರಿಫಿಲ್ ಅಂದರೆ ಇದು ಪೆನ್ನಿನ ರಿಫಿಲ್ ಉಂಟಲ್ಲ ಅದು ಪಾಸ್ ಆಗಬೇಕು. ಅಷ್ಟು ಸಾಫ್ಟ್ ಆಗಿ ಕಟ್ಟಿ ಅಲ್ಗೊಡಿಸಬಾರ್ದು. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಮಲಗಬಾರ್ದು, ನೀರು ಕುಡಿಬಾರ್ದು ಅಷ್ಟೇ, ಬೇರೆ ಮಾಡಲಿಕ್ಕಿಲ್ಲ. ಹೆದರಬಾರ್ದು, ಬಟ್ಟೆಯನ್ನು ಮೀಡಿಯಂ ಪ್ರೆಷರಲ್ಲಿ ಸುಂದಬೇಕು. ಅದು ಸುಂದ ಉದ್ದೇಶ ಇಷ್ಟೇ, ಅಲುಗಡಿಸಬಾರ್ದು ಅಂತೇಳಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಈಗ ಈ ಹೈವೇಲಿ ಬಸ್ ಫಾಸ್ಟ್ ಆಗಿ ಹೋಗ್ತದಲ್ವಾ, ಅದನ್ನು ಸ್ಲೋ ಮಾಡಲಿಕ್ಕೆ ನೀವೇನು ಗೋಡೆ ಕಟ್ತೀರಾ ರೋಡಲ್ಲಿ? ಇಲ್ಲಲ್ಲ, ಹಂಪ್ಸ್ ಆಗ್ತೀವಿ ಬರುವ. ಇದು ಅಷ್ಟೇ. ನಮಗೆ ಹೆದರಿಕೆ ಆದರೆ ಸಹ ನಮ್ಮ ಪ್ರೆಷರ್ ಜಾಸ್ತಿ ಆಗಬಾರ್ದು ಅಂತೇಳಿ ಮೀಡಿಯಂ ಪ್ರೆಷರಲ್ಲಿ ಸುತ್ತದು ಅಷ್ಟೇ. ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಲ್ಲ. ಇದ್ರೆ ಬಟ್ಟೆಯನ್ನು ಹಾಕಿದ್ರೆ ಇಮಿಡಿಯೇಟ್ ಆಗಿ ಅಲುಗಾಡಿಸದೆ ಹಾಸ್ಪಿಟಲ್ಗೆ ಹೋಗಿ ಒಂದೇ ಪ್ಲೇಸಲ್ಲಿ ಹೇಳ್ತಾರೆ, ಅಲುಗಾಡಿಸದೆ ಹೋದರೆ ಒಳ್ಳೆಯದು. ಇಲ್ಲಿದ್ದಾಗ ನಮ್ಮ ಹಾರ್ಟಿಗೆ ಬೇಗ ಬರೋದಿಲ್ಲ, ಅದು ಸ್ಲೋಲಿ ಒಂದೊಂದೇ ಏನಂತ ಅನುಗಳನ್ನು ತಗೊಂಡು ಬಂತದೆ ಈ ಥರ. ಸೊ ಅಷ್ಟೇ, ಬೇರೆ ಏನಾದರೂ ಡೌಟ್ ಉಂಟಾ? ನೋಡಿ ಈ ಥರ ನೋಡಿ, ಈ ಥರ ಸುತ್ತುದು. ಅಲ್ಲಿ ನೋಡಿ ಸ್ಕೇಲ್ ಕೊಟ್ಟಿದ್ದಾರೆ, ಬಟ್ ಸ್ಕೇಲ್ ಎಲ್ಲ ಬೇಡ, ಅದು ಅಲುಗಡಿಸಬಾರ್ದು ಅಂತೇಳಿ ಮಾತ್ರ. ಓಕೆನಾ? ಇದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಎಸ್, ನನ್ನ ಹತ್ರ ತುಂಬ ವಿಚಾರಗಳನ್ನ ನಾನು ಮೇಲಿನ ಮೇಲೆ ಹೇಳ್ತಾ ಹೋದೆ, ಜಾಸ್ತಿ ಡೀಪ್ ಆಗಿ ಹೋಗಿಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅವುಗಳ ಬಗ್ಗೆ. ಎಸ್, ಏನೋ ಡೌಟ್ ಇಲ್ವಾ? ನಿಮಗೆ ಡೌಟ್ ಇಲ್ಲದಿದ್ರೆ ನಮಗೆ ಸ್ಟಾರ್ಟ್ ಆಗ್ತದೆ ಡೌಟ್, ಅದು ಸಮಸ್ಯೆ. ಎಸ್, ಅದೇ ಅದು ಏನಾಗುದಿಲ್ಲ. ಈಗ ಕೈಗೆ ಕಚ್ಚಿದ್ದಾರೆ, ಮ್ಯಾಮ್ ಹೇಳಿದ್ರು ಅಲುಗಡಿಸಬಾರ್ದು. ಅಂದರೆ ಅಲುಗಡಿಸಬಾರ್ದು ಅಂತ ಹೇಳಿದ್ರೆ ಹೀಗೆ ಮೂವ್ಮೆಂಟ್ ಕೊಡಬಾರ್ದು. ಹೀಗೆ ಮೂವ್ಮೆಂಟ್ ಮಾಡಿದ್ರೆ ನಮ್ದು BP ರೇಸ್ ಆಗ್ತದೆ. ಗೊತ್ತಾಯ್ತಾ? ಇದು
ಕಾಮಾಗಿ ಇಡಬೇಕು. ಕೈ ಆದರೆ ಕೈ, ಕಾಲಾದ್ರೆ ಕೈ. ಈಗ ಕಾಲಿಗೆ ಕಚ್ಚಿದರೆ ಓಡಿದ್ರೆ ಇದು ಜಾಸ್ತಿ ಬ್ಲಡ್ ಪಂಪ್ ಆಗಿ ಹಾರ್ಟಿಗೆ ಬರ್ತದೆ. ಸೊ ಈ ಕಾಲನ್ನ ಅಲ್ಲೇ ರೆಸ್ಟ್ ಮಾಡಿ ಕುತ್ಕೊಂಡು ಬೇರೆ ಅವರನ್ನು ಕೊಡಬೇಕು ಸ್ಟ್ರಕ್ಚರಲ್ಲಿ. ಆ ಥರ ಗೊತ್ತಾಯ್ತಾ? ಅಂದರೆ ಮೂವ್ ಮಾಡಬಾರ್ದು ಅಂತ ಹೇಳಿ ನಾವು ಜಾಸ್ತಿ ಈಗ ವೆಹಿಕಲಲ್ಲೇ ಹೋಗುವಾಗ ಮೂವ್ ಆದರೆ ಅದು ನಮ್ಮ ಅಷ್ಟು ಪ್ರೆಷರ್ ಬರೋದಿಲ್ಲ ಬಾಡಿಗೆ. ನಮ್ಮ ಕೈ ಕಾಲುಗಳನ್ನು ಜಾಸ್ತಿ ಮಾಡಿದರೆ ಮಾತ್ರ ನಮ್ಮದು ಬಿ ಪಿ ರೇಸ್ ಆಗುವಂಥದ್ದು. ಹಾಗೆ ಸೊ ಅದು ಆದಷ್ಟು ಬಿ ಪಿ ರೇಸ್ ಆಗುವುದನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಹೆದರಬಾರ್ದು. ಡೀಪ್ ಬ್ರೀತ್ ತಗೊಂಡು ಬಿಡ್ತಾ ಇರಬೇಕು. ಡೀಪ್ ಬ್ರೀತ್ ತಗೊಳ್ಬೇಕು. ಹೈಯೆಸ್ಟ್ ಆಕ್ಸಿಜನ್ ನಮ್ಮ ಹಾರ್ಟಿಗೆ, ಲಂಗ್ಸಿಗೆ, ಬ್ರೈನಿಗೆ ಹೋಗ್ತಾ ಇರಬೇಕು ಅಷ್ಟೇ. ನೆಕ್ಸ್ಟ್ ಈಗ ಹಾಗಂತೇಳಿ ಇನ್ನೊಂದು ಕನ್ಫ್ಯೂಷನ್ ಉಂಟು. ತಲೆಗೆ ಕಚ್ಚಿದರೆ ಕುತ್ತಿಗೆಗೆ ಸುಂದಿಗೆ ಹೋಗಬೇಡಿ ಆಯ್ತಾ? ಕೈಗೆ ಮಾತ್ರ. ಇಲ್ಲಿ ಈ ಪ್ಲೇಸಿಗೆಲ್ಲ ಸುಂದಿಗೆಲ್ಲ ಆಗುದಿಲ್ಲ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಷ್ಟೇ. ಟೈಟ್ ಬಟ್ಟೆ ಇಲ್ಲ ಇದ್ರೆ ರಿಮೂವ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಷ್ಟೇ. ಇನ್ನೇನಾದರೂ ಡೌಟ್ ಇದ್ರೆ ಕೇಳಿ. ಫಸ್ಟ್ ಒಂದು 2-3 ಕ್ವಶನ್ಸ್ ಅಷ್ಟೇ. ಸೊ ಥ್ಯಾಂಕ್ಸ್. ಅರ್ಥ ಬಂತು. ಬೆಳಿಗ್ಗೆ ನೀವು ತುಂಬ ಹೊತ್ತು ಕೇಳಿದ್ದೀರಿ. ಎಸ್, ಇನ್ನೇನಾದರೂ ಡೌಟ್ಸ್ ಉಂಟಾ? ಡೌಟ್ ಇಲ್ವಾ? ಹಾಗಾದರೆ ನೋಡಿ, ಒಂದೊಂದ್ಸಲ ನೀವು ಗುಡ್ಡೆಗೆಲ್ಲ ಹೋಗ್ತಾ ಇರ್ತಾರೆ, ಅಲ್ಲಿ ಹಾವಿದ್ದು ಹೊರೆ ಇರ್ತದಲ್ಲ, ಯಾಕೆ ಅದು? ಯಾಕೆ? ಹಾವು ಬಟ್ಟೆ ಬಿಟ್ಟೋದಲ್ಲ ಮತ್ತೆ ನೋಡಿ, ಹಾವು ನೋಡಿ ಬೆಳೀತಾ ಇರ್ತದಲ್ವಾ. ನೋಡಿ ನಾವು ನಮ್ಮದು ಬಟ್ಟೆಯನ್ನು ಗಲೀಜಲ್ಲಿ ಏನು ಮಾಡ್ತೇವೆ, ಹೋಗಿ ವಾಶ್ ಮಾಡಿ ಪುನಃ ಹಾಕ್ತೇವೆ. ಬಟ್ ಹಾವುಗಳು ಎಷ್ಟು ದಿನ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಡ್ಯಾಮೇಜ್ ಎಲ್ಲ ಆದರೆ ಅದು ಬರೆಯನ್ನೇ ಬಿಡ್ತಾ ಇರ್ತದೆ. ಅದೊಂದು ವರ್ಷಕ್ಕೆಲ್ಲ ಒಂದ್ಸಲ ಅದರದ್ದು ಸೈಜ್ ದೊಡ್ಡದಾಗುವ ಸಹ ಹೊರ ಬಿಡ್ತದೆ, ಅಥವಾ ಏನಾದರೂ ಡ್ಯಾಮೇಜ್ ಆದರೂ ಸಹ ಹೊರ ಬಿಡ್ತದೆ ಅಷ್ಟೇ. ಸೊ ನಿಮಗೆ ಏನಾದರೂ ಡೌಟು? ಎಸ್, ಏನು ಹೇಳ್ತಾರೆ, ಮುಜುಗರ ಇರ್ತದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ. ಯಾವುದೇ ಒಂದು ಹುಡುಗಿಯರಿಗೆ ಹೆಚ್ಚಾಗಿ ಅದು ಪೀರಿಯಡ್ಸ್ ಎಲ್ಲ ಆದರೆ ಅವರಿಗೆ ಓಪನ್ ಆಗಿ ಹೊರಗಡೆ ಇದು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅವರಿಗೆ ಏನು ಮಾಡ್ತಾರೆ, ಹೆಚ್ಚಾಗಿ ಮನೆಯಲ್ಲಿ ಅದು ಪೇಪರಲ್ಲಿ ಸುತ್ತಿ ಎಲ್ಲಿಯಾದರೂ ಅಟ್ಟದಲ್ಲಿ ಅಥವಾ ಎಲ್ಲಿಯಾದರೂ ತುರುಗಿಸಿಟ್ಟಿರ್ತಾರೆ. ಆ ಸ್ಮೆಲ್ಲಿಗೆ ಇಲಿಗಳು ಬರ್ತದೆ. ಅದನ್ನು ಉಟ್ಕೊಂಡು ಹಾವುಗಳು ಬರೋದು ಬಿಟ್ಟರೆ ಆ ಥರ ಬಿಲೀವ್ಸಲ್ಲಿ ಅಲ್ಲ. ಅದು ನಮ್ಮ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳೇ ಬೇರೆ. ಏನಾದರೂ ಆ ಟೈಮಲ್ಲಿ ಹೈಯೆಸ್ಟ್ ಹೈಜಿನಿಕ್ ಇದ್ರೆ ಆಯ್ತು ಅಷ್ಟೇ. ಬಿಟ್ಟರೆ ಅದು ಯೂಸ್ ಮಾಡಿದ ಪ್ಯಾಡ್ಸ್ ಇರ್ಬೋದು, ಅದನ್ನು ಎಲ್ಲೆಲ್ಲೋ ಕೊಂಡು ಅಂದರೆ ತುರುಕಿಸಿಡ್ಬಾರ್ದು, ಮನೆಯಲ್ಲಿ ಇಡಬಾರ್ದು, ಡಿಸ್ಪೋಸ್ ಮಾಡಬೇಕು ಅಷ್ಟೇ. ಅದು ನಂಬಿಕೆ ಮಾತ್ರ. ಕೆಲವರು ಹೇಳ್ತಾರೆ ಅವರಿಗೆ ನೆರಳು ಬೀಳಬಾರ್ದು, ಆ ಥರ ಅದೆಲ್ಲ ಇಲ್ಲ. ಅದು ಬರುವಂಥ ಉದ್ದೇಶ ಅಷ್ಟೇ. ಸ್ಮೆಲ್ಲೆಲ್ಲ ಜಾಸ್ತಿ ಇದ್ದರೆ ಇಲಿಗಳು ಆಟೋಮೆಟಿಕ್ ಅಥವಾ ಬೇರೆ ಜೀವಿಗಳು ಬರ್ತವೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಾವುಗಳು ಬರುವಂಥದ್ದು ಅಷ್ಟೇ. ಈಗ ನಂಬಿಕೆ, ಕೆಲವರು ಬೇರೆ ಬೇರೆ ರೀತಿಯ ನಂಬಿಕೆ ಉಂಟು. ಕೇಳಿದ್ದೀರಾ ನೀವು? ನಂಬಿಕೆಯಲ್ಲಿ ಸಹ ತುಂಬ ಎಫೆಕ್ಟ್ ಉಂಟು. ಅದು ಅವರು ಹೇಳಿದ ಕೇಳ್ತಾನೆ. ಈಗ ನಿಮಗೆ ಮತ್ತು ನಿಮ್ಮ ಪಕ್ಕದ ಮನೆಯವರಿಗೆ ಜಗಳ ಆಗ್ತದೆ. ಎಲ್ಲಿವರೆಗೆ ಜಗಳ, ಯಾವುದೇ ಜಾಗದ ವಿಷಯ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ವಿಷಯ ಸಹ. ನಿಮ್ಮ ನಾಯಿಯಲ್ಲಿ ಹೋಗಿ ಸುಸು ಮಾಡಿದರೆ ಅವರ ಜಗಳ ಸ್ಟಾರ್ಟ್ ಆಗ್ತದೆ. ಹೌದು, ಅಷ್ಟೇ ರೀಸನ್ ಸಾಕು ಜಗಳಕ್ಕೆ. ಜಗಳ ಆಗ್ತದೆ ಕಡಪೆ ಕೆರ್ಪೆ ದೀಪವರೆಗೆ ಹೋಗ್ತದೆ ಅದು ಸಾಯಂಕಾಲ ಆಗುವಾಗ. ಅದೇ ಬೆಳಿಗ್ಗೆ ಹೇಳುವಾಗ ನಿಮ್ಮ ಬಾಗಿಲ ಹತ್ರ ಲಿಂಬೆ ಹೊಡಿ ಮತ್ತು ಸ್ವಲ್ಪ ಕುಂಕುಮ ಉಂಟಲ್ಲಿ ಆಯ್ತಾ, ಅವಾಗ ನೀವೇನು ಭಾವಿಸ್ತೀರಿ? ಅವ ಬಂದು ಮಾಟ ಮಾಡಿದ್ದಾನೆ. ಅದು ಮಾಟ ಮಾಡಿದ್ದಾನೆ ಅಂದ್ಕೊಂಡ್ರೆ ಸಾಕು, ಅದು ಮಾಡಿದ ಥರನೇ ಅದು ನಮ್ಮ ಬ್ರೈನ್ ಅಲ್ಲಿಗೆ ಹೊರಟೋಗ್ತದೆ. ಅದು ಮತ್ತೆ ಎಂತ ನೀವು ಏನಾದರೂ ಅನಾಹುತ ಆದರೆ ಸಹ ಅವ ಮಾಟ ಮಾಡಿದ ಅದರಿಂದ. ಆ್ಯಕ್ಚುಲಿ ಆ ಥರ ಅಲ್ಲ. ಅದೇ ಇವರು ಸ್ವಲ್ಪ ಗಟ್ಟಿ ಸ್ಟ್ರಾಂಗ್ ಇದ್ದಾರೆ, ಇದು ಲಿಂಬೆ ಹುಳಿ ಅಲ್ಲ, ಇದು ಒಳ್ಳೇದು ಮಾತ್ರ, ಇದು ಜೀವಕ್ಕೆ ಒಳ್ಳೆಯದು, ಇದು ಎಂತ ಶರ್ಬತ್ ಮಾಡಿ ಕುಡಿದ್ರೆ ಜೀವಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನು ಕುಡಿದ್ರೆ ಏನೂ ಇಲ್ಲ. ಯಾವ ಮಾಟ ಸಿಂತ ಯಾವ ಮಾತ್ರ, ಅದು ನೀವು ಹೇಗೆ ತೆಗೊಳ್ತೀರಿ ಅದರ ಮೇಲೆ, ಅದು ನಮ್ಮ ಬ್ರೈನ್ಗೆ ಮಾತ್ರ. ಸೊ ಹಾಗೆ ಇನ್ನೇನಾದರೂ ಡೌಟ್ಸ್ ಉಂಟು? ಯಾವ ಸೃಷ್ಟಿ ಮೂಢನಂಬಿಕೆಗಳು ಹಾಗೆ ಒಬ್ಬರು ಹೇಳಿರ್ತಾರೆ, ಅದು ಇನ್ನೊಬ್ರು ಹೇಳಿ ಅದು ಲಾಸ್ಟ್ಗೆ ನಮಗೆ ಬರುವಾಗ ಉಂಟಲ್ಲ, ಅದು ಸುಪ್ರಮುಖವಾಗ್ತದೆ. ಇಲ್ಲಿ ಒಂದು ಡೌಟ್ ಇದೆ ಮಕ್ಕಳದ್ದು. ಹಾವು ಬೀಲದಲ್ಲಿ ಹೊಡೆಯುತ್ತದೆ ಅಂತ ಅವರಿಗೆ ಹಾವು ಬೀಲದಲ್ಲಿ ಹೊಡೆಯುವುದಿಲ್ಲ. ಅದೇನಾಗ್ತದೆ ಗೊತ್ತುಂಟಾ, ನೀವು ಸಡನ್ ನೋಡಿ ನಿಮ್ಮ ಹತ್ರ ಎಲ್ಲಿಂದೋ ಬರ್ತದೆ, ನೀವು ಯಾವುದೋ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತೀರಿ, ಸಡನ್ ಆಗಿ ಹಾವು ಬರ್ತದೆ. ನೀವು ಅದನ್ನು ನೋಡಿ ಗಾಬರಿ ಮಾಡ್ತೀರಾ, ಅದು ನಿಮ್ಮನ್ನು ನೋಡಿ ನಿಮಗಿಂತ 10 ಪಟ್ಟು ಜಾಸ್ತಿ ಗಾಬರಿ ಅನ್ನೋದು ಓಡುವಾಗ ನಿಮಗೆ ಬೀಲದಲ್ಲಿ ಹೊಡೆದಾಗ ಅಂದರೆ ರಿವರ್ಸ್ ಹೋಗುವಾಗ ಅಷ್ಟೇ, ಬಿಟ್ಟರೆ ಅದು ಬಾಲದಲ್ಲಿ ಹೊಡೆಯುವುದಿಲ್ಲ ಯಾವುದು ಸಹ. ಅದು ಕೆರೆ ಹಾವು ಮಾತ್ರ ಸ್ಪೆಷಲಿ, ಅದು ಬಾಲದಲ್ಲಿ ಹೊಡೆದ್ರೆ ಸ್ವಲ್ಪ ಮರಿತದೆ ಅಂತ ಆ್ಯಕ್ಚುಲಿ ಅಲ್ಲ, ಅದು ಹೆದರಿಕೆಯಲ್ಲಿ ಓಡುವಾಗ ಫ್ರೀ ಆಗೋದಷ್ಟೇ. ಇನ್ನೊಂದು ಡೌಟು, ಕಿಂಗ್ ಕೋಬ್ರಾ ಗೂಡ್ ಕಟ್, ಸೊ ಹಾವಿದ್ದು ಕುಂಚ ಅಂತ ಹೇಳಿ ಆ್ಯಕ್ಚುಲಿ ನಾಗರ ಹಾವಿದ್ದು ಅಂತ ಎಲ್ಲ ಹೆಚ್ಚಾಗಿ ಹೇಳ್ತಾರೆ. ನಾಗರ ಹಾವಿದ್ದು ಆ್ಯಕ್ಚುಲಿ ಹುಚ್ಚ ಹಾವಿದಲ್ಲ. ಹುಚ್ಚ ನಾವೇನು ಹುತ್ತ ಅಂತ ನಾವು ಏನು ಹೇಳ್ತೀವಲ್ವಾ, ಹುತ್ತ ಹಾವಿದ್ದು ಮನೆ ಅಲ್ಲ. ಅದು ಗೆದ್ದಲುಗಳು ಕಟ್ಟುವಂಥದ್ದು ಅದರ ರಕ್ಷಣೆಗೆ ಆಯ್ತಾ. ಕೆಲವು ಈ ಪಾಳು ಬಿದ್ದ ಹುಂಚ ಇರ್ತದಲ್ವಾ, ಈ ಸೆಕೆಗಾಲದಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರ್ತದಲ್ವಾ, ಆ ಟೈಮಲ್ಲಿ ಅದು ಪಾಳು ಬಿದ್ದ ಯಾವುದೇ ಅದು ಬಿಟ್ಟು ಹೋದ ಗೆದ್ದಲುಗಳದ್ದು ಹುತ್ತದಲ್ಲಿ
ಹೋಗಿ ನಿಲ್ಲಿಕ್ಕೆ ಸಾಕು. ಅದು ಟೆಂಪ್ರರಿ, ಪರ್ಮನೆಂಟ್ ಅಲ್ಲ. ಕೇವಲ ಅದರ ಅಥವಾ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಲ್ವಾ, ನಮ್ಮ ಹೆದರಿಕೆಗೆ ನಾವು ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಅಲ್ವಾ, ಆ ಶಬ್ದಕ್ಕೆ, ಆ ಗಡಿಬಿಡಿಗೆ ಹೊರಗಡೆ ಹೋಗಿ ಆ ಪುಂಚದೊಳಗಡೆ ಕೂತ್ಕೊಳ್ಳಿಕ್ಕೆ ಸಾಕು, ಬಿಟ್ಟರೆ ಅದರ ವಾಸಸ್ಥಾನ ಅಲ್ಲ. ಎಸ್, ಕೆಲವು ಹೇಳ್ತಾರೆ ಕಿಂಗ್ ಕೋಬ್ರಾದು ಬ್ಲಡ್ ಸ್ವೀಟ್, ಹಾ. ಅದಕ್ಕೆ ಆ್ಯಂಟ್ ಬಂದದ್ದು ಸಾಯಿ. ಹೌದು, ಎಲ್ಲ ಹಾವು ಸಹ, ಎಲ್ಲ ಹಾವಿನ ಸಹ ರಕ್ತ ಸಿಹಿ. ಅದು ಏನು ಹೇಳ್ತಾರೆ ಅದಕ್ಕೆ, ಹೌದು. ಇಲ್ಲಿ ನಮ್ಮ ಭಾರತ, ನಮ್ಮ ಇಲ್ಲಿ ದಕ್ಷಿಣ ಉಡುಪಿಯಲ್ಲಿ ನಾವು ಇಲ್ಲಿ ಅದಕ್ಕೆ ಪೂಜೆ ಹೆಚ್ಚಾಗಿ ಮಾಡ್ತೇವೆ. ಮತ್ತೆ ಕೆಲವು ಕಂಟ್ರಿಗಳಲ್ಲಿ ಇರ್ತವೆ, ನೀವು ಚೈನಾಕ್ಕೆ ಹೋದ್ರೆ ಅಲ್ಲಿ ನಾವು ಏನು ಮಾಡ್ತೇವೆ, ಇಲ್ಲಿ ನಾವು ಆರಾಧನೆ ಮಾಡ್ತೇವೆ, ಸರಿಯಾ, ಪೂಜೆ ಮಾಡ್ತೇವೆ. ಅದೇ ನೀವು ಚೈನಾಕ್ಕೆಲ್ಲ ಹೋದ್ರೆ ಕೆಲವರು ಅಲ್ಲಿ 1 kg ಕಿಂಗ್ ಕೋಬ್ರಾದ ಮಾಂಸ ಕೊಡಿ, 1 kg ಕ್ರೊಕೊಡೈಲ್ ಮಾಂಸ ಕೊಡಿ. ಇಲ್ಲಿ ಭಾರತ ದೇಶದಲ್ಲಿ 1972 ಆಕ್ಟ್ ಪ್ರಕಾರ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆ ಅಡಿಯಲ್ಲಿ ಯಾವುದೇ ಜೀವಿಯನ್ನು ಕೊಲ್ಲುವಾಗಿಲ್ಲ, ಕೊಂದರೆ ನಾನ್ ವೇಲ್ ವಾರಂಟ್ ಆಗಿರ್ತದೆ. ಅದೇ ನಮ್ಮ ಚೈನಾದಲ್ಲಿ ಅಂತ ರೂಲ್ಸ್ ಇಲ್ಲ, ಅಲ್ಲಿ ಅವರು ಅದಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ತಾರೆ. ಅದು ಬ್ಲಡ್ ಸ್ವೀಟ್ ಒಂದು ಹಾವಿಗೆ ಸ್ವಲ್ಪ ನೀವು ಹೊಡೆದು ಬಿಟ್ಟರೆ ಅದರ ಬ್ಲಡ್ ಸೋರಿಕೆ ಆದರೆ ಆ ಬ್ಲಡ್ಗೆ ಇರುವೆಗಳು ಬಂದು ಆ ಇಡೀ ಹಾವನ್ನು ತಿಂದು ಮುಗಿಸ್ತವೆ. ಎಸ್, ಎಲ್ಲ ಹಾವಿಗೆ ಸಹ. ಎಸ್, ಇಲ್ಲ 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 ನೋಡಿ, ಹಾವು ಇನ್ನೊಂದು ಮ್ಯಾಮ್ ಹೇಳಿದರು, ಈಗ ಹಾವು ಇರುವೆಗೆ, ಹಾವು ತಿಂತದೆ ಅಲ್ವ ಇರುವೆಗಳು, ಮತ್ತೆ ಅದೇ ಇರುವೆಗಳು ಬಂದು ನಮಗೆ ಕಚ್ಚಿದರೆ ನಮಗೆ ಅದರದ್ದು ವೆನಮ್ ಬರ್ತದೆ, ವೆನಮ್ ಬರುವುದಿಲ್ಲ. ಯಾಕೆ ವೆನಮ್, ಯಾರನ್ನಾದ್ರೂ ಕೊಲ್ಬೇಕಂದ್ರೆ ನಾವು ಅದರ ವೆನಮನ್ನು ತೆಗೆದು ಅವನ ಎಂತ ಪಟ್ಟಂಬಡೆ ಬಿಸ್ಕಿಟ್ಗೆ ಹಾಕಿದ್ರೆ ಆ ಬಿಸ್ಕಿಟ್ ಅವ ತಿಂದ್ರೆ ಸಾಯುವುದಿಲ್ಲ, ಅವ ಇನ್ನೂ ಹೆಲ್ತಿ ಆಗ್ತಾನೆ. ಯಾಕಂದ್ರೆ ಅದು ಪ್ರೋಟೀನ್, ಆಯ್ತಾ. ಅದು ಡೈರೆಕ್ಟ್ ನಮ್ಮ ಬ್ಲಡ್ಗೆ ಹಾಕಿದ್ರೆ ವರ್ಕಿಂಗ್ ಡೈರೆಕ್ಟ್ ಅದರ ಫಂಕ್ಷನ್ ಡೈರೆಕ್ಟ್ ನಮ್ಮ ಬ್ಲಡ್ಗೆ ತಾಗಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಇಲ್ಲದಿದ್ರೆ ಅದು ಹೊರಗಿನ ಆಕ್ಸಿಜನ್ ಅದಕ್ಕೆ ತಾಗಿ ಅದು ಡೆಡ್ ಆಗ್ತದೆ. ಹಾ, ಇಲ್ಲ 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 ನೋಡಿ, ಹಾವಿನ ದಿವಸ 12 ವರ್ಷ ಅಂತ ಹೇಳ್ತಾರಲ್ವಾ, ಆಕ್ಚುಲಿ 15 ನಿಮಿಷದಲ್ಲಿ ನೆನಪಿರುವುದಿಲ್ಲ. ಅದು ಬರುವಂಥದ್ದು ಆಹಾರ ನೋಡಿ ಬರ್ತದೆ, ಒಂದು ಇಲಿಯನ್ನ ಕಚ್ಚಿ ಬಿಡ್ತದೆ ಅಷ್ಟೇ, ಅದು ಅದರ ಪ್ರಾಣಕ್ಕೆ ಹೋಗ್ತದಲ್ವ, ಅದರ ಸ್ಮೆಲ್ ತಗೊಂಡು ಹೋಗ್ತದೆ. ಇನ್ ಕೇಸ್ ಅದಕ್ಕೆ ನೀವು ಎಲ್ಲಿ ಅದರಲ್ಲಿ ಡೆಟೋಲ್, ಫಿನೈಲು ಅಥವಾ ಕೆಲವರು ಕೆರಸಿನೆಲ್ಲ ಹಾಕ್ತಾರೆ, ಆ ಟೈಮಲ್ಲಿ ಮತ್ತೆ ರಿಟರ್ನ್ ಹೋಗ್ಲಿಕ್ಕಾಗುದಿಲ್ಲ, ಅಂದ್ರೆ ನೆನಪಿಲ್ಲ ಎಲ್ಲಿಂದ ಬಂದೆ ಅಂತೇಳಿ, ಅದು ಪರಿಮಳದಲ್ಲಿ ಹೋಗಬೇಕು. ಬಟ್ ಆ ಟೈಮಲ್ಲಿ ನೀವು ಪರಿಮಳ ಬೇರೆ ಅನ್ನೋದನ್ನು ಅದಕ್ಕೆ ಡಿಸ್ಟರ್ಬ್ ಮಾಡಿದ್ದೀರಿ, ಸೊ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಟೈಮಲ್ಲಿ ನಮ್ಮ ಮನೆ ಪರಿಸರ ಸುತ್ತಾ ಇರ್ತಾರೆ, ಕೆಲವರು ಹೇಳ್ತಾರೆ ಅದು ತಡೆಗಟ್ಟಿದ್ದಾರೆ ಅಂದರೆ, ಆಕ್ಚುಲಿ ತಡೆಗಟ್ಟೋದಲ್ಲ, ಅದಕ್ಕೆ ಸ್ಮೆಲ್ ಚೇಂಜ್ ಆದ ಮೂಲಕ ಇಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಇಲ್ಲದೆ ನಾವು ಬಂದೇ ಗೊತ್ತಿಲ್ಲ, ಮತ್ತೆ ಅದು ನೆಕ್ಸ್ಟ್ ಸೇಫ್ ಪ್ಲೇಸ್ ಹೋಗ್ಕೊಂಡು ಹೋಗ್ಬೇಕಷ್ಟೇ. ಎಸ್, ನೆಕ್ಸ್ಟ್ ಇನ್ನೊಂದು ಹಾವು ಸ್ಮೆಲ್ ರಿಲೀಸ್ ಮಾಡ್ತದೆ, ಅದು ಹೌದಾ ಅಲ್ಲ ಅಂತ. ಹೌದು ಹೌದು ಹೌದು, ಆಗ ನೋಡಿ ಈ ಸ್ಟ್ರೈಟ್ ಫುಡ್ ಕಿಲ್ಬೇಕು, ಬಿಸಿಲು ಹೇಳ್ತೇವಲ್ಲ ಬಗೆಲ್ಲ, ಅದು ಅದಕ್ಕೆ ಹೆದರಿಕೆ ಆದರೆ ಸ್ಮೆಲ್ ರಿಲೀಸ್ ಮಾಡ್ತದೆ. ಬಟ್ ಬೇರೆ ಎಲ್ಲ ಹಾವುಗಳು, ಫಿಮೇಲ್ ಹಾವುಗಳು ಹಿಡಿಗೆ ಬಂದರೆ ಅದು ಸ್ಮೆಲ್ ಅನ್ನು ಬಿಡಬೇಕು ಅಷ್ಟೇ. ನೆಕ್ಸ್ಟ್ ಎಸ್, ಆಯ್ತಾ. ಹಾ, ಎಸ್ ನೋಡಿ, ಕೆಲವು ಹಾವುಗಳು ಕಣ್ಣಿಗೆ ಕುಟುಕ್ತವೆ ಅಂತ ಹೇಳ್ತಾರೆ, ಅದು ಸ್ಪೆಷಲಿ ಇದಕ್ಕೆ ವೈಟ್ ಸ್ನೇಕ್, ಹಸಿರು ಬಳ್ಳಿ ಹಾವು ಕೇಳಿದಿರಾ? ಹಸಿರು ಬಳ್ಳಿ ಹಾವು, ಬಜ್ಜಿ ಮರಿ ಅಂತ ಹೇಳ್ತಾರೆ, ಗ್ರೀನ್ ಕಲರ್ ಇದೆ. ಹಾವುಗಳು ನೋಡಿ ನೆಲದಲ್ಲಿ ಸಹ ಉಂಟು, ನೀರಲ್ಲಿ ಸಹ ಉಂಟು, ಬುಷಸ್ ಪೊದೆಗಳಲ್ಲಿ ಉಂಟು, ಮರಗಳಲ್ಲಿ ಸಹ ಉಂಟು. ಈ ಹಸಿರು ಬಳ್ಳಿ ಹಾವು ಹೆಚ್ಚಾಗಿ ಬುಷಸ್ಗಳಲ್ಲಿ ನೋಡಿದ್ರೆ ಅದು ಹೇಗೆ ಉಂಟು, ಅದರ ಮೂತಿ ಚೂಪ್ ಉದ್ದ ಇರ್ತದೆ ನೋಡಿದ್ದೀರಾ? ನೀವು ರೇಸ್ ಕಾರ್ ನೋಡಿದ್ದೀರಾ? ಹೇಗಿರ್ತದೆ? ಚೂಪಾಗಿ ಉದ್ದ ಇರುವುದಿಲ್ವಾ? ಇದು ವೇಗವಾಗಿ ಹೋಗ್ಲಿಕ್ಕೆ ಬೇಕು. ಈಗ ಬುಷಸ್ಗಳಲ್ಲಿ ಹಕ್ಕಿಗಳು ಕೂತಿರ್ತವೆ, ಅದನ್ನು ಹೋಗಿ ಹಿಡಿಬೇಕಾದ್ರೆ ಆ ಹಕ್ಕಿಯಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಬೇಕು. ಸೊ ಅದಕ್ಕೋಸ್ಕರ ಅದರದ್ದು ಮೂತಿ ಚೂಪಾಗಿರ್ತದೆ, ಈ ಎಲೆಗಳ ಎಡೆಯಲ್ಲಿ ಫಾಸ್ಟ್ ಆಗಿ ತುರುಕಿಕೊಂಡು ಹೋಗ್ಲಿಕ್ಕೆ ಬೇಕು. ಹಾಗಾಗಿ ಅದು ನಮಗೆ ಬಂದು ಕುಟುಕುದಿಲ್ಲ, ಅದು ಹೆಚ್ಚಾಗಿ ಚಲನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತದೆ. ಅದಕ್ಕೋಸ್ಕರ ಹೇಳ್ಬೋದು, ಒಂದು ಹಾವಿನ ಎದುರಲ್ಲಿ ನಾವು ಹೀಗೆ ಮಾಡಿದರೆ ಅದು ಮೂವ್ಮೆಂಟ್ ಕೊಡ್ತದೆ, ಅದು ಚಲನೆಯಲ್ಲಿ ನಾವು ಚಲಿಸ್ತೇವೆ, ಅದನ್ನು ನೋಡ್ತದೆ. ಈಗ ನಾನು ನಿಂತಿದ್ದೇನೆ, ಕೇವಲ ನಾವು ಒಂದು ಕಾಲ ಮಾತ್ರ ಅಲ್ಲಾಡಿಸಿದ್ರೆ ಆ ಒಂದು ಕಾಲನ್ನು ಮಾತ್ರ ಹಾವು ಅಬ್ಸರ್ವ್ ಮಾಡ್ತದೆ. ಅದಕ್ಕೆ ಕೆಲವರು ಹೇಳ್ತಾರೆ ಹಾವು ಬಂದಕ್ಕೆ ಕೈ ತೋರಿಸಬಾರ್ದು ಅಂತೇಳಿ, ಅಂದರೆ ನಿಮ್ಮ ಕೈಯನ್ನೇ ನೋಡ್ತದೆ ಅಂತೇಳಿ. ಹಾಗೆ ಯಾವುದನ್ನು ಮೂವ್ಮೆಂಟ್ ಕೊಡ್ತೀವಿ ಅದನ್ನು ನೋಡ್ತದೆ. ಎಸ್, ನೆಕ್ಸ್ಟ್ ಸೆಷನ್ ಡೌಟ್ ಇದ್ರೆ ಮತ್ತೆ ನೀವು ಲಾಸ್ಟ್ ಓದ್ತೀರಿ ಲಾಸ್ಟ್. ಕೆಲವು ನೋಡಿ ಹಾವುಗಳಲ್ಲಿ ಸಹ ರಾತ್ರಿ ಸಂಚಾರಿ ಹಾವು ಉಂಟು, ಹಗಲು ಸಂಚಾರಿ. ಈಗ ಕೆರೆ ಹಾವೆಲ್ಲ ಉಂಟಲ್ವಾ, ಹಗಲಿಗೆ ಮಾತ್ರ, ರಾತ್ರಿ ಹೋಗುದಿಲ್ಲ. ಕೆಲವರು ಹೇಳ್ತಾರೆ ಕೆರೆ ಹಾವು ಮನೆಯಲ್ಲಿ ನಿಂತರೆ ಒಳ್ಳೇದಂತೇಳಿ. ಹೇಳಿದಿರಾ? ಈ ಹೆಚ್ಚಾಗಿ ಹಳ್ಳಿ ಮನೆಗಳಲ್ಲಿ ಯಾರ ಮನೆಯಲ್ಲೆಲ್ಲ ಹೆಚ್ಚು ಅಕ್ಕಿ ಸ್ಟೋರ್ ಮಾಡಿ ಇಡ್ತಾರಲ್ಲ, ಭತ್ತ ಅಕ್ಕಿ ಸ್ಟೋರ್ ಮಾಡಿರ್ತಾರೆ ಅಂತವ್ರು ಹೇಳ್ತಾರೆ 12 ಮಾಡಿ ಅಕ್ಕಿ ಇದ್ದರೆ ಕೆರೆ ಹಾವು ಇರ್ತದೆ. ಹೌದು, ಯಾಕೆಂತಂದ್ರೆ ಅದು ಇಲಿಗಳನ್ನ ಬರ್ತದಲ್ವ, ಅದನ್ನು ರಕ್ಷಿಸಲಿಕ್ಕೆ
ಅದು ಕೂರ್ತದೆ. ಅದು ಕೂತ್ರೆ ಒಳ್ಳೆಯದು, ಮನೆಯೊಳಗೆ ಕೂರದೇ ಇಲ್ಲ, ಹಗಲಿಗೆ ಮಾತ್ರ ಇರ್ತದೆ, ನೈಟ್ ಟೈಮ್ ಅದು ಕೆರೆ ಮನೆ ಒಳಗೆ ಬರುವುದಿಲ್ಲ. ಅಪ್ಪಿತಪ್ಪಿ ಬಲೆಗೆ ಅಥವಾ ಇಲ್ಲಾದ್ರೂ ಸಿಕ್ಕಾಕೊಂಡು ಬಾಕಿ ಆಗಿರ್ಬೋದು ಅಷ್ಟೇ. ಆಯಿತು. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ಓಕೆ, ಡೌಟ್ಸ್ ಇದ್ರೆ ಮತ್ತೆ ನೀವು ಕೇಳಿ. ಅದೇ ನಾನು ಅವಾಗ ಹೇಳಿದೆ, ಹೇಗೆಂತಂದ್ರೆ ಒಮ್ಮೆಲೆ ಅದು ಇಡೀ ಒಮ್ಮೆಲೆ ಆಹಾರವನ್ನು ತಿನ್ನುವುದಿಲ್ಲ. ನಾನು ಹೇಳಿದಲ್ಲ, ಅಂದರೆ ಒಮ್ಮೆಲೆ ಹೊಟ್ಟೆಗೆ ತಗೊಳ್ತದೆ, ಬಟ್ ಎಲ್ಲವನ್ನ ಜೀರ್ಣ ಮಾಡುವುದಿಲ್ಲ. ಬರೀ ಸ್ವಲ್ಪ ಮಾತ್ರ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಮತ್ತೆ ಸ್ಲೋಲಿ ಅದು ಬೇರೆ ಎಲ್ಲ ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತದೆ. ಮತ್ತೆ ಸ್ಲೋಲಿ ಅದೇ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಒಂದು ಹಾವು ಬರೋಬ್ಬರಿ 1 ವರ್ಷ ತನಕ ಸಹ ಬದುಕಿದುಂಟು ಆಹಾರ ಸೇವಿಸದೆ. ಹಾಗಾದ್ರೆ ಬ್ರಹ್ಮಣಿ ಯಾಕೆ ಸುತ್ತಿದ್ರು? ಅದೇ ಆಹಾರವನ್ನು ಅವ್ರಿಗೆ ಕೊಡ್ಬೋದು. ಆಹಾರ ಸಿಕ್ಕಿದ ನಂತರ ಸುಮ್ಮನೆ ಹೋಗಿ ಮಾಡಬೇಕಿಲ್ಲ, ಅದು ಹೋಗಿ ಸುಮ್ಮನೆ ಒಂದು ಪ್ಲೇಸಲ್ಲಿ ಇದ್ದಿರ್ತದೆ, ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲ. ಅದು ಪ್ರೇಮ, ಅದು ಸುತ್ತಿ ಅದೇ ಸುತ್ತಿ ಅಂದರೆ ಅದರಲ್ಲಿ ವಿಷಯ ಇಲ್ಲ ಅಲ್ವಾ? ಹೆಬ್ಬಾವಿನಲ್ಲಿ ವಿಷಯ ಇಲ್ಲ, ಕೇರೆ ಹಾವಿನಲ್ಲಿ ವಿಷಯ ಇಲ್ಲ. ಈ ವಿಷಯ ಇಲ್ಲದ ಹಾವುಗಳು ಅದಕ್ಕೆ ಆಹಾರ ಬಿಟ್ಟು ಹೋಗ್ತು. ಅದು ಭಾರಿ ಕಷ್ಟಪಟ್ಟು ಬರುವುದಲ್ಲಿ ಆ ಪ್ಲೇಸಿಗೆ. ಮಕ್ಕಳೇ ಕೇಳಿ, ಅದು ಟೀಚರಿಗೆ ಮಾತ್ರ ಅಲ್ಲ, ನಿಮಗೆ ಆನ್ಸರ್ ಅದು. ನೋಡಿ, ವಿಷ ಇದ್ದ ಹಾವು ಮಾಡ್ತದೆ, ಕಚ್ಚಿ ವಿಷವನ್ನು ಕೊಡ್ತದೆ. ಅದೇ ವಿಷಯ ಇಲ್ಲದ ಹಾವುಗಳು ಕಚ್ಚಿ ಅದು ಮಿಸ್ ಆದರೆ ಓಡ್ತದಲ್ವಾ? ಅದಕ್ಕೋಸ್ಕರ ಅದು ಏನು ಮಾಡ್ತದೆ ಅಂತಾರೆ, ಆ್ಯಕ್ಚುಲಿ ಓಡುವಾಗ ಅದರ ಹಲ್ಲುಗಳು ಆ್ಯಂಕರ್ ಥರ, ಒಮ್ಮೆ ಹಿಡಿದ್ರೆ ಈ ಥರ ಆ್ಯಂಕರ್ ಥರ ಒಮ್ಮೆ ಹಿಡಿದ್ರೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ತಪ್ಪಿ ಓಡ್ತದಲ್ಲ, ಅದಕ್ಕೆ ಅದು ಸುತ್ತಿಕೊಂಡು ಉಸಿರುಗಟ್ಟಿ ಸಾಯಿಸ್ತದೆ, ಅದನ್ನು ತಿಂತದೆ. ಕೆಲವು ಡೈರೆಕ್ಟ್ ಆಗಿ ತಿಂತದೆ, ಬಟ್ ಕೆಲವು ಹೆಚ್ಚಾಗಿ ಹೆಬ್ಬಾವು ಏನು ಮಾಡ್ತದೆ, ಉಸಿರು, ಯಾಕೆಂದರೆ ಈ ಕಾಡು ಹಂದಿ ಅಥವಾ ನಾಯಿ ಅದನ್ನೆಲ್ಲ ಖಾಲಿ ಕಚ್ಚಿ ಬಿಟ್ಟರೆ ಅದು ಕಚ್ಚಿ ಅಟ್ಯಾಕ್ ಮಾಡಿ ಕೈಯಲ್ಲಿ ಪರಚಿ ಓಡ್ತದೆ. ಅದಕ್ಕೋಸ್ಕರ ಅದು ಪರಚಿದಾಗೆಲ್ಲ ಸುತ್ತಿಕೊಂಡು ಉಸಿರು ಕಟ್ಟಿಸ್ತದೆ, ಮತ್ತೆ ತಲೆಯಿಂದ ಸ್ಟಾರ್ಟ್ ಮಾಡ್ತದೆ ತಿನ್ನಲಿಕ್ಕೆ. ಎಸ್, ಇನ್ನು ನೆಕ್ಸ್ಟ್ ಡೌಟ್ ಇದೆ, ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾವಿನ ಸಮಸ್ಯೆ ಅಥವಾ ಯಾವುದೇ ಜೀವಿತ ಸಮಸ್ಯೆ ಇದ್ದರೆ 1926ಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಅರಣ್ಯ ಇಲಾಖೆಗೆ ಹೋಗ್ತದೆ. 1926 ಅಲ್ಲಿ ನಿಮ್ಮ ಪರಿಸರದಲ್ಲಿ ಯಾರು ಹತ್ತಿರದಲ್ಲಿ ರೆಸ್ಕ್ಯೂರ್ಸ್ಗಳಿದ್ದಾರೆ ಅವರಿಗೆ ಅದು ಹೋಗ್ತದೆ. 1926 ಬರಲಿಕ್ಕೆ ಕೊಡಿ, ಹೆಲ್ಪ್ ಲೈನ್ ನಂಬರ್ ಅದು. ಅದೇ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಇದ್ರೆ ನಿಮ್ಗೆ ಏನಾದರೂ ನಿಮ್ಮ ಮನೆಗೆ ಹಾವು ಬಂದರೆ ನಿಮಗೆ ಡೌಟ್ ಇದ್ರೆ ಕೇಳಿ. ಇಂಥ ಶಾಲೆಯ ಸ್ಟೂಡೆಂಟ್ ನಂದು ಇದು ಡೌಟ್ ಉಂಟಂತ ಡೈರೆಕ್ಟ್ ಡೌಟ್ ಕೇಳಿ. ನೀವು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಹೋಗುದಿಲ್ಲ. ಬಟ್ ನಿಮಗೆ ಈ ಶಾಲೆಯ ನನ್ನ ಸ್ಟೂಡೆಂಟ್ ಇದು ನನ್ನ ಸಮಸ್ಯೆ ಅಥವಾ ಇದು ನನಗೆ ಡೌಟ್ ಅಂತ ಕೇಳಿದರೆ ಆನ್ಸರ್ ಮಾಡ್ತೇನೆ ಖಂಡಿತವಾಗಿ. ಎಸ್ ಸರ್, ಹಾಗೂ ಇಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಎಲ್ಲ ಸ್ಟಾಫ್ಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ಥ್ಯಾಂಕ್ ಯು ಮೇಡಮ್. ಆಯೋಜಿಸಿಕೊಂಡ ಕಾರ್ಯಾಗಾರದಲ್ಲಿ ಹಾವಿನ ನೋಟದ ಪರಿಚಯ, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅವಲಂಬಿಸಿ ಹೇಗೆ ಸಾಗುತ್ತದೆ, ಜೀವನ ಸಾಗಿಸುತ್ತದೆ, ಹಾಗೆ ಅನೇಕ ಹಾವುಗಳ ಸಂಕ್ಷಿಪ್ತ ಪರಿಚಯ ಇತ್ಯಾದಿ ವಿಚಾರಗಳ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಶ್ರೀಯುತ ಕಿರಣ್ ಪಿಂಟೋ ಸರ್ ಇವರು. ಸರ್, ತಮಗೆ ಈ ವನಮಹೋತ್ಸವದ ಪ್ರಯುಕ್ತ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಇವರಿಗೆ ಮುಖ್ಯ ಶಿಕ್ಷಕಿ ಸಿಸ್ಟರ್ ಪ್ರಶಾಂತಿ ಇವರು ನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಪರಿಸರ ಪ್ರೇಮ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಇವತ್ತಿನ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದ ಮಿಸ್ಟರ್ ಆಗ್ನೆಲ್ ಪಿಂಟೋ ಹಾಗೂ ಪ್ರಿನಿತ್ ರೋಡ್ರಿಗಸ್ ತಮಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಾಗಾರದ ವಿಡಿಯೋಗ್ರಾಫಿಯನ್ನು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿರುವ PJ ರೋಡ್ರಿಗಸ್ ಸರ್ ತಮಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಪ್ರಶಾಂತಿ ಹಾಗೂ ಈಕೋ ಕ್ಲಬ್ ಮಾರ್ಗದರ್ಶಕರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತೊಮ್ಮೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.